ಬ್ರೀಡರ್ಸ್ ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಬ್ರೀಡಿಂಗ್ ಪಾಲಿಸಿ ಸರಿಯಾಗಿಲ್ಲ. ಸೊ ಅವಾಗ ಇಲ್ಲಿ ಏನೇನ್ ಆಗ್ತದೆ ನಮ್ಮಲ್ಲಿ ಸಮಸ್ಯೆಗಳು, ಬ್ರೀಡಿಂಗ್ ಪಾಲಿಸಿ ಇಲ್ದೇನೆ ಕೆಲವು ಡಿಫೆಕ್ಟ್ ಇರುವಂತ ನಾಯಿನೇ ಮತ್ತೆ 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 ಬ್ರೀಡ್ ಮಾಡಿ ಅದ್ರದ್ದು ಇನ್ನ ಡಿಫೆಕ್ಟ್ ಇನ್ನ ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಆಗಿ ಫ್ಯೂಚರ್ ಜನರೇಷನ್ಸ್ ಅಲ್ಲಿ ಅದು ಹಿಂಗೆ ಮಲ್ಟಿಪ್ಲೈ ಹಾಕೊಂಡು ಹೋಗ್ತಾ ಇದೆ. ಕೆಲವು ನಾಯಿಗಳಿಗೆ ಮೂತಿ ಮೇಲೆ ಕೆಳಗಡೆ ದೌಡೆ ಒಂದು ಲೆವೆಲ್ ಅಲ್ಲೇ ಇರಲ್ಲ, ಒಂದು ಮೂತಿ ಮುಂದಕ್ಕೆ ಒಂದು ಹಿಂದಕ್ಕೆ ಇರುತ್ತೆ. ಕೆಲವಕ್ಕೆ ಊಟ ತಿನ್ನಕ್ಕೂ ಆಗಲ್ಲ, ಅಷ್ಟು ಹಿಂದೆ ಮುಂದೆ ವ್ಯತ್ಯಾಸ ಇರುತ್ತೆ, ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಅವುಗಳಿಗೆ ಫ್ಲೈಟ್ ಅಲ್ಲಿ ಕೂಡ ತಗೊಳಲ್ಲ ಡಾಗ್ನ. ಅದು ಫ್ಲೈಟ್ ಅಲ್ಲಿ ಹೋದಾಗ ಪ್ರೆಷರ್ಗೆ ಎಷ್ಟೋ ಡೆತ್ ಆಗ್ಬಿಡ್ತವೆ, ಎಷ್ಟೋ ಅದಕ್ಕೂ ಅಷ್ಟು ಸಮಸ್ಯೆ ಇರುತ್ತವೆ. ಅವುಗಳನ್ನ ಮಲ್ಟಿಪಲ್ ಬ್ರೀಡ್ ಮಾಡ್ತಾರೆ, ಅದನ್ನೇ ಮಲ್ಟಿ ಯೂಸ್ ಮಾಡಿ ಇನ್ನ ಫ್ಲಾಟ್ ಆಗೋ ತರ ನೋಡಿ, ಇನ್ನು ನೋಡ್ತಾ ಇನ್ನ ಫ್ಲಾಟ್ ಬರೋ ಡಾಗ್ಗಳನ್ನೇ ಪ್ರಿಫರ್ ಮಾಡಿ ಅವ್ನ್ ಮತ್ತೆ ಬ್ರೀಡ್ ಮಾಡಿ ಅದಕ್ಕೆ ಹೆಂಗಾಗ್ತಿದೆ ಅಂದ್ರೆ ಅದಿನ್ನ ನಾವು ಡಿಫೆಕ್ಟ್ ನ ನಾವು ಇನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೈನ್ ಆಗಿ ರೇಬಿಸ್ ಏನಂದ್ರೆ ಇದೊಂದು ವೈರಸ್, ಬ್ರೈನ್ ಸೆಲ್ಸ್ ಮೇಲೆ ಇದಕ್ಕೆ ತುಂಬಾ ಅಫಿನಿಟಿ, ಪ್ರೀತಿ ಜಾಸ್ತಿ. ಅದು ಹೋಗಿ ಬ್ರೈನ್ ಸೆಲ್ಸ್ಗೆ ಅಫೆಕ್ಟ್ ಮಾಡುತ್ತೆ. ಉಗುಳು ಕೂಡ ನುಂಗಕ್ಕಾಗಲ್ಲ, ಹೆಂಗೆ ನೀರ್ ನುಂಗಕ್ಕಾಗಲ್ಲ ಅದೇ ರೀತಿ ಉಗುಳು ನುಂಗಕ್ಕಾಗಲ್ಲ. ತುಂಬಾ ಅಗ್ರೆಷನ್, ತುಂಬಾ ಇರಿಟೇಟಿಂಗ್ ಬಿಹೇವಿಯರ್ ನೋಡಕ್ ಸಿಗುತ್ತೆ, ಬಿಹೇವಿಯರ್ ಗೊತ್ತಾಗುತ್ತೆ. ಇವಾಗ ನಮ್ಮ ದೇಶದಲ್ಲಿ ಅಟ್ ಪ್ರೆಸೆಂಟ್ ರೀಸೆಂಟ್ ಆಗಿ ಲಾಸ್ಟ್ ವರ್ಲ್ಡ್ ರೇಬಿಸ್ ಡೇ ಸೆಪ್ಟೆಂಬರ್ ಅಲ್ಲಿ ಗೋವಾನ ರೇಬಿಸ್ ಫ್ರೀ ಅಂತ CM ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪೆಟ್ಸಲ್ ವಿಚಾರದಲ್ಲಿ ಆಲ್ಮೋಸ್ಟ್ ಲೈಕ್ ಮಕ್ಕಳ ತರ ಚಾರ್ಲಿ ಪಿಕ್ಚರ್ ಅಲ್ಲೂ ಅವ್ರು ಅದನ್ನೇ ಹೇಳಿರೋದು. ಕೆಲವ್ರ ಮನೋಭಾವ, ಅಯ್ಯೋ ಮನುಷ್ಯರಿಗೆ ತಿನ್ನಕ್ಕಿಲ್ಲ, ಮನುಷ್ಯರಿಗಿಲ್ಲ, ನಾಯಿಗಳ ಬಗ್ಗೆ ಏನಕ್ಕೆ ಯೋಚನೆ ಮಾಡಬೇಕು ಅಂತ ಅಂತವ್ರಿಗೆ ಏನಿದೆ ಅವ್ಗೆ ಹೇಳ್ತಾನೆ. ಈಗ ನಾವು ಈಗ ಲಾಸ್ಟ್ ವರ್ಡ್ ಅದೇ ಹೇಳಿದೆ, ಈಕ್ವಲ್ ರೈಟ್ಸ್. ವಸುದೈವ ಕುಟುಂಬಕಂ. ಈ ಪ್ಲಾನೆಟ್ ನಮ್ಮೊಬ್ರಿಗಲ್ಲ, ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲಾ ಪ್ರಾಣಿ ಪಕ್ಷಿ ಹುಳ ಜಂತು ಎಲ್ಲದಕ್ಕೂ ಈಕ್ವಲ್ ಆಗಿ ತಿನ್ನೋ ಅನ್ನ ಇರೋ ಜಾಗದ ಮೇಲೆ ಹೌದು ಹೌದು ನೇಚರ್ ಬ್ಯಾಲೆನ್ಸ್ ಆಗ್ಬೇಕಂತ ಎಲ್ಲವೂ ಇರಬೇಕು. ಎಲ್ಲವೂ ಸಮತೋಲನದಲ್ಲಿ ಇದ್ರೆ ನೇಚರ್ ಬ್ಯಾಲೆನ್ಸ್ ಇರುತ್ತೆ. ನಾವು ಮನುಷ್ಯರಾಗಿ ಯಾವಾಗ್ಲೂ ಬರೀ ಮನುಷ್ಯರ ಬಗ್ಗೆನೆ ನಮಗ್ ಸಂಬಂಧ ಪಡೋದು, ನಮ್ ಸುತ್ತ ನಮ್ ಜೀವನ, ನಮ್ ಪೇರೆಂಟ್ಸು, ನಮ್ ಮಕ್ಳು, ಅಥವಾ ಅವ್ರ ಸ್ಕೂಲು, ಅವ್ರ ಎಜುಕೇಶನ್, ನಮ್ ನೇಬರ್ಸು, ಅಕ್ಕಪಕ್ಕ, ಅಥವಾ ಪೊಲಿಟಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ, ಆ ದೇಶದಲ್ಲಿ ಏನ್ ನಡೀತಾ ಇದೆ, ಬರೀ ನಮ್ಮ ಮನುಷ್ಯರನ್ನ ಸೆಂಟ್ರಲ್ ಇಟ್ಕೊಂಡ್ ಮಾತ್ರ ಮಾತಾಡ್ತಾ ಇರ್ತೀವಿ ಅಲ್ವಾ. ಇವತ್ತು ನಮ್ಮ ಮನುಷ್ಯನ ಸೈಡಿಗಿಟ್ಟು ನಮ್ಮಲ್ಲಿ ಒಂದಾಗಿರುವಂತಹ ಒಂದು ಮೂಕ ಪ್ರಾಣಿ, ಅದರಲ್ಲೂ ಲಾಯಲ್ಟಿಗೆ ಅಂತ ಹೇಳಂದ್ರೆ ಡಾಗ್ಸೇ ಫಸ್ಟ್ ಅಂತ ಹೇಳ್ತಾರೆ. ಇವತ್ತಿನ ನಮ್ ಗೆಸ್ಟ್ ಡಾಕ್ಟರ್ ದೀಪಕ್ ಅಂತ, ಇವರು ಮೈಸೂರಿನ ಫೇಮಸ್ ವೆಟರ್ನರಿ ಡಾಕ್ಟರ್. ಅವ್ರ ಶ್ರೀ ಪೆಟ್ ಕ್ಲಿನಿಕ್ ಅಂತ ಹೇಳಿ ಇದೆ. ಆಕ್ಚುಲಿ ಈಸ್ ಅವರ್ ಫ್ಯಾಮಿಲಿ ಡಾಕ್ಟರ್. ಅದಕ್ಕೆ ಸೊ ಫಸ್ಟ್ ಈಸ್ ವೆರಿ ಕ್ಲೋಸ್ ಟು ಅಸ್, ಅಂದ್ರೆ ನಮ್ಗೆ ನಾವು ತುಂಬಾ ಹತ್ರದಿಂದ ನೋಡಿದೀವಿ. ಅವ್ರ ಸರ್ವಿಸ್ ಹೇಗಿರುತ್ತೆ ಅಂತ ಹೇಳಂದ್ರೆ 24/7 he is really giving service to all the pets and ಎನಿ ಟೈಮ್ he is available. ಯಾವಾಗ್ಲೂ ಕೂಡ ನಮ್ದು ಏನೇ ಡೌಟ್ಸ್ ಇರ್ಲಿ, ಪ್ರಾಬ್ಲಮ್ ಇರ್ಲಿ, ಒಂದು ನಮ್ಮ ಪೆಟ್ ಡಾಗ್ಗೆ ಹುಷಾರಿಲ್ಲ ಅಂತಂದಾಗ he is the go to person. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಮೇಡಮ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ದ ಶೋ. ನಾನು ಹೊಸದಾಗಿ ಒಂದು ವೆಂಚರ್ ಸ್ಟಾರ್ಟ್ ಮಾಡಿದೀನಿ, ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅಂತ ನೀವು ಫಸ್ಟಿಗೆ ಒಂದು ಕಾಲ್ ಮಾಡಿದ ತಕ್ಷಣನೇ ಯು ಅಗ್ರೀಡ್. ಅದು ನಂಗೆ ತುಂಬಾ ಖುಷಿ ಅನಿಸ್ತು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಪೆಟ್ ಪೇರೆಂಟ್ಸ್ ಗೆ ಇನ್ಫಾರ್ಮೇಟಿವ್ ಆಗಿ ನೀವು ವಿಡಿಯೋ ಮಾಡ್ತಾ ಇರೋದ್ರಿಂದ ಎಸ್ ಡಾಕ್ಟರ್, ಐ ಆಮ್ ಹ್ಯಾಪಿ ಫಾರ್ ದಟ್. ಎಸ್. ಮೊನ್ನೆ ಇದಕ್ಕೆ ಈಗ ಇಂಟರ್ವ್ಯೂಗೋಸ್ಕರ ರಿಸರ್ಚ್ ಮಾಡ್ತಾ ಇರುವಾಗ ಇಂಡಿಯಾದಲ್ಲಿ 6 ಕೋಟಿ ಸ್ಟ್ರೇ ಡಾಗ್ಸ್ ಇದೆ ಅಂತ. ಇವಾಗ ನಮ್ಮ ಮನೆ ಹತ್ರ ಒಂದು ನಾಯಿ ಇದೆ, ಈಗ ಅದೊಂದು 2 years ಅಲ್ಲಿ 4 ಸಲ ಮರಿ ಹಾಕಿದೆ. ನಾನ್ ಆಕ್ಚುಲಿ ಲಾಸ್ಟ್ ಟೈಮ್ ಅನ್ಕೊಂಡೆ, ಅದು ಲಾಸ್ಟ್ ಟೈಮ್ ಮರಿ ಹಾಕಿದಾಗ ನನ್ಗೇನ್ ಅನ್ಸ್ತು ಅಂದ್ರೆ ಕಾರ್ಪೊರೇಷನ್ ಕಾಲ್ ಮಾಡ್ಬೇಕು, ಅದನ್ನ ಹೆಂಗಾರ ಮಾಡಿ ನ್ಯೂಟ್ರ್ ಮಾಡಿಸ್ಬಿಡ್ಬೇಕು. ಸೊ ನ್ಯೂಟರ್ ಅಂದ್ರೆ ಟೆಲಿಂಗ್ ಫಾರ್ ದ ಆಡಿಯನ್ಸ್, ಅದಕ್ಕೆ ಇದು ಏನಂತಾರೆ ಬರ್ತ್ ಕಂಟ್ರೋಲ್ ಸರ್ಜರಿ ಮಾಡಿಸ್ಬಿಟ್ರೆ, ಬಿಕಾಸ್ ಪ್ರತಿ ಸಲ 4 ಮರಿ ಹಾಕತ್ತೆ. ಅದರಿಂದ ಅದ್ರದ್ ಮರಿಗಳೇ ಇಲ್ಲೊಂದು ಈಗ ಒಂದು 8 ಮರಿ ತರ ಆಗಿದೆ. ಸೊ ಐ ಥಿಂಕ್ ಎವ್ರಿ ಏರಿಯಾದಲ್ಲೂ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಏನ್ ಮಾಡ್ಬೋದು ಡಾಕ್ಟರ್ ಇದನ್ನ ನಾವ್ ಇವಾಗ ಕಂಟ್ರೋಲ್ ಮಾಡೋದು? ಕಾಮನ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ, ಎಲ್ಲ ಜಾಗದಲ್ಲೂ ಇದೆ ಸಮಸ್ಯೆ. ಮೇನ್ ಕಂಟ್ರೋಲ್ ಮಾಡ್ಬೇಕಾಗ್ಬೇಕಿರೋದಂದ್ರೆ ಒಂದು ಬರ್ತ್ ಕಂಟ್ರೋಲ್ ಸರ್ಜರಿ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರತಿ ಒಂದು ಸಿಟಿ ಅಲ್ಲದೆ, ಇವನ್ ಸಿಟಿ ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಕೂಡ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೂ ಕೂಡ ಅಲ್ಲಿರೋ ನಾಯಿಗಳನ್ನೂ ಕೂಡ ಹಿಡಿದು ಬರ್ತ್ ಕಂಟ್ರೋಲ್ ಸರ್ಜರಿ ಮಾಡಿ ವಾಪಸ್ ಅವನ್ನ ಅದೇ ಜಾಗಕ್ಕೆ ಬಿಟ್ಟು
ಮತ್ತೆ ಎಲ್ಲವಕ್ಕೂ ರೇಬಿಸ್ ವ್ಯಾಕ್ಸಿನೇಷನ್ ಇಷ್ಟು ಆಗ್ಬೇಕು. ಬರ್ತ್ ಕಂಟ್ರೋಲ್ ಸರ್ಜರಿ ಒಂದೇ ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಅದು ಈಗ ಮಾಸ್ ಅದಕ್ಕೆ ಆಗಿ ಡಾಕ್ಟರ್ ಏನಾಗುತ್ತೆ, ನಾವು ಕೆಲವ್ರಿಗೆ ನಮ್ಗೆ ಈಗ ನಾವು ಆಕ್ಚುಲಿ ಕಾಲ್ ಮಾಡಿದ್ರೆ ಕಾರ್ಪೊರೇಷನ್ ರೆಸ್ಪಾಂಡ್ ಮಾಡುತ್ತಾ, ಇದೆ ಮಾಡ್ತಾರ? ಮೇಡಮ್. ಪೀಪಲ್ ಫಾರ್ ಅನಿಮಲ್ ಅದಕ್ಕೆ ಕಾರ್ಪೊರೇಷನ್ ಇಂದ ಒಂದು NGO ಗೆ ಇದೇ ಕೊಟ್ಟಿದ್ದಾರೆ, ಅಂದ್ರೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಓಕೆ. ಅವರು ಅನಿಮಲ್ಸ್ ನ ಒಂದೊಂದು ಏರಿಯಾದಲ್ಲಿ ಒಂದೊಂದು ದಿವಸ ಆ ತರ ಮಾಡ್ಕೊಂಡು ಅನಿಮಲ್ಸ್ ನ ಇಲ್ಲಿಂದ ತಗೊಂಡೋಗಿ ಆಪರೇಷನ್ ಮಾಡಿ ವಾಪಸ್ ಒಂದೆರಡು ದಿವಸ ಕೇರ್ ಅಲ್ಲಿ ಇಟ್ಕೊಂಡು ಮತ್ತೆ ವಾಪಸ್ ತಂದು ಅದೇ ಜಾಗಕ್ಕೆ ಕಿವಿಗೆ ಕೆಲವು ನಾಯಿಗಳಿಗೆ ಕಿವಿ ಮಾರ್ಕ್ ಮಾಡಿರ್ತಾರೆ ನೋಡಿ, ಕಿವಿಲಿ ಒಂದ್ ಚಿಕ್ಕ ನಾಚ್ ಕಟ್ ಆಗಿರುತ್ತೆ ಕಿವಿ ತುದಿ, ಹೌದು ಹೌದು. ಅದು ಮತ್ತೆ ಅದೇ ನಾಯಿನ ಹಿಡಿದು ಆಪರೇಷನ್ ಮಾಡಬಾರ್ದು ಅಂತ ಗುರ್ತಿಗೆ ಮಾಡೋದು. ಓಕೆ. ಅದು ಯಾವ ತರ ಮಾರ್ಕಿಂಗ್ ಆಗಿದಾವೋ ಆಪರೇಷನ್ ಆಗಿದಾವೆ ಅಂತ. ಆಗಿದೆ ಅಂತ. ಸೊ ಆಗಿಲ್ದಿರೋ ನಾಯಿಗಳು ನೀವು ಕಂಡಾಗ ನೀವು ಫೋನ್ ಮಾಡಿದ್ರೆ ಅವ್ರಿಗೆ NGO ಕಾಲ್ ಮಾಡಿದ್ರೆ ಅವ್ರ ವೆಹಿಕಲ್ ಇಂದ ಬಂದು ಇದು ಆಲ್ ಓವರ್ ಕರ್ನಾಟಕ ಇದೆಯಾ ಇದು? ಇದು ಮೈಸೂರಲ್ಲಿ ಇದೆ, ಬೇರೆ ಬೇರೆ ಸಿಟಿ ಹಳ್ಳಿಗಳಲ್ಲಿ ಇಲ್ಲ, ಬೇರೆ ಬೇರೆ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಇದೆ. ಅಲ್ಲಿ ಲೋಕಲ್ NGO ಒಂದೊಂದು NGO ಈ ತರ ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ, NGO ಗಳು ಇದು ಕೊಟ್ಟಿರ್ತಾರೆ. ಗವರ್ಮೆಂಟ್ ಇಂದಾನೇ NGOs ಗೆ ಕೊಟ್ಟಿರೋದು? ಹೌದು, ಗವರ್ಮೆಂಟ್ ಫಂಡಿಂಗ್ ಇರುತ್ತೆ ಇದು. ಗವರ್ಮೆಂಟ್ ಫಂಡಿಂಗ್. ಓಕೆ ಓಕೆ. ಇದೇ ತರ ನೆಕ್ಸ್ಟ್ ಈಗ ಅನಿಮಲ್ ವೆಲ್ಫೇರ್ ಬೋರ್ಡ್ ಇಂದ ಎಲ್ಲಾ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಮಾಡಬೇಕು ಅಂತ ಆಗಿದೆ. ಮುಂದಕ್ಕೆ ಅದು ಆಗುತ್ತೆ, ಬಟ್ ಟೈಮ್ ಬೇಕು. ಸೊ ಡಾಕ್ಟರ್, ಈಗ ಅದಕ್ಕೆ ರೇಬಿಸ್ ವ್ಯಾಕ್ಸಿನೇಷನ್ ಈಗ ನಾವು ಮನೇಲಿರೋ ಪೆಟ್ಗೆ ಇಯರ್ಲಿ ಒನ್ಸ್ ಮಾಡಿಸ್ತೀವಿ ಅಂತ. ಈಗ ನಾವು ಸ್ಟ್ರೇ ಡಾಗ್ಸ್ ಕೂಡ ಇಯರ್ಲಿ ಒನ್ಸ್ ಬೇಕಾಗುತ್ತೆ ಅದಕ್ಕೂ? ಎಲ್ಲ ಡಾಗ್ಸಿಗೂ ಆಕ್ಚುಲಿ ಕೆಲವು ದೇಶಗಳಲ್ಲಿ ರೇಬಿಸೇ ಇಲ್ಲ, ಅಂತ ದೇಶಗಳಲ್ಲಿ 3 ವರ್ಷಕ್ಕೆ ಒಂದ್ಸಲ ಮಾಡ್ತಾರೆ. ಆಕ್ಚುಲಿ ಆ ವ್ಯಾಕ್ಸಿನ್ ಇಮ್ಯುನಿಟಿ 3 ವರ್ಷ ಇರುತ್ತೆ. ನಮ್ಮಲ್ಲಿ ಏನಕ್ಕೆ ವರ್ಷಕ್ಕೆ ಒಂದ್ಸಲ ಮಾಡಿಸಿ ಅಂತ ಹೇಳ್ತೀವಿ ಅಂದ್ರೆ, ನಮ್ ದೇಶದಲ್ಲಿ ರೇಬಿಸ್ ಇನ್ಸಿಡೆನ್ಸ್ ಗಳು ಜಾಸ್ತಿ ಇಲ್ಲಿ ಎಂಡೆಮಿಕ್ ಇರೋದ್ರಿಂದ 3 ವರ್ಷ ತನಕ ನಾವು ಟೈಟು ಚೆಕ್ ಮಾಡಿರಲ್ಲ, ಅಥವಾ ಇಮ್ಯುನಿಟಿ ಕಮ್ಮಿ ಆಗಿರ್ಬೋದು ಅಂತ ಹೇಳಿ ಪ್ರತಿ ವರ್ಷ ನಮ್ಮಲ್ಲಿ ರೇಬಿಸ್ ಫ್ರೀ ಆಗೋವರೆಗೂ ಇಂಡಿಯಾ ಪ್ರತಿ ವರ್ಷ ಎಲ್ಲಾ ಡಾಗ್ಸ್ಗೂ ಪೆಟ್ ಇರ್ಲಿ ಸ್ಟೇಟ್ ಅಲ್ಲಿ ಇರ್ಲಿ ಪ್ರತಿ ವರ್ಷ ರೇಬಿಸ್ ವ್ಯಾಕ್ಸಿನ್ ಬೇಕು. ಈಗ ಏನಾಗುತ್ತೆ ಅಂದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಈಗ ಇಡೀ ಎಲ್ಲಾ ಏರಿಯಾದಲ್ಲೂ ಒಬ್ರು ಇಬ್ರು ಒಂದ್ ಸ್ಟ್ರೀಟ್ ಅಲ್ಲಿ ಪೆಟ್ ಲವರ್ಸ್ ಡಾಗ್ ಲವರ್ಸ್ ಇರ್ತಾರೆ. ಅವ್ರೇನೋ ಒಂದು ಇನಿಷಿಯೇಷನ್ ತಗೊಂಡು ಈಗ ಕಾಲ್ ಮಾಡಿ ಅದನ್ನ ಕೆಲವ್ರು ಕರ್ಕೊಂಡೇ ಹೋಗಿ ಮಾಡಿಸ್ಕೊಂಡ್ ಬರ್ಬೋದು, ಕೆಲವ್ರು ಕಾಲ್ ಮಾಡ್ಬಿಟ್ಟು ಅವ್ರನ್ನ ಮಾಡಿಸ್ಕೊಂಡ್ ಬರ್ತಾರೆ. ಬಟ್ ಈಗ ನೆಕ್ಸ್ಟ್ 1-2 years ಅಲ್ಲಿ ಅವ್ರು ಆ ಏರಿಯಾ ಬಿಟ್ಟು ಹೋಗ್ಬೋದು, ಅಥವಾ ಇದ್ರೂನು ಅದಕ್ಕೆ ಮಾಡಿಸದೇ ಇರ್ಬೋದು. ಈ ತರ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಡಾಕ್ಟರ್ ಅವಾಗ? ಸೊ ಆಮೇಲೆ ಈಗ ಐ ಥಿಂಕ್ ಇಂಡಿಯಾದಲ್ಲೇನೆ ರೇಬಿಸ್ ಡೆತ್ ಆಗಿರೋದು ಇಂಡಿಯಾದಲ್ಲೇ ಜಾಸ್ತಿ ಅಂತ ಹೇಳ್ತಾರೆ. ಈಗ ರೀಸೆಂಟ್ ಆಗಿ ನೋಡಿದ್ರ ಡಾಕ್ಟರ್, ಈಗ ಒಬ್ರು ಅದೊಂದು ವಾಘ್ ಬಕ್ರಿ ಚಾಯ್ ಅಂತ ಹೇಳಿ ಅವ್ರದ್ದು ಆ ಕಂಪ್ನಿಯ ಬಿಸ್ನೆಸ್ ಓನರ್, ಅವರು ಡಾಗ್ ಅಟ್ಯಾಕ್ ಆಗಿ ಅವ್ರು ಬಿದ್ದು ಇಂಜುರಿ ಆಗಿ ಆಮೇಲೆ ಅವರು ಹೋಗಿದ್ದಾರೆ. ಡಾಗ್ ಬೈಟ್ ಆಗಿಲ್ಲ, ಅದು ಡಾಗ್ ಅಟ್ಯಾಕ್ ಆದ್ಮೇಲೆ ಇಂಜುರಿಯಿಂದ ಬ್ರೈನ್ ಹ್ಯಾಮರೇಜ್ ಆಗಿ ಹೋಯ್ತು. ಅಂಡ್ ಲಾಸ್ಟ್ ಈಗ ಒಂದು 2 months ಕೆಳಗಡೆ ಒಂದ್ ನ್ಯೂಸ್ ನೋಡಿದ್ವಿ, ಒಂದ್ ಹುಡ್ಗಂಗ ಡಾಗ್ ಕಚ್ಚಿ, ಹೈಸ್ಕೂಲ್ ಹುಡ್ಗ ಅನ್ಸುತ್ತೆ, 1 month ಆದ್ರೂ ಮನೇಲಿ ಹೇಳೇ ಇಲ್ಲ. ಆಮೇಲೆ 1 month ಆದ್ಮೇಲೆ ಅವನಿಗೆ ಅದೆಲ್ಲ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು. ಆಮೇಲೆ ಮತ್ತೆ ಕೆಲ್ರಿ ಪಾರ್ಕ್ ಅಲ್ಲಿ ಮಕ್ಳು ಆಟ ಆಡ್ತಾರೆ. ಇವಾಗ ಇಂಥ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದ್ಸಲ ಏನಾದ್ರೂ ಒಂದು ಇನ್ಸಿಡೆಂಟ್ಗಳು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ ಆದಾಗೆ, ನಮ್ ಪ್ರಾಣಿ ದ್ವೇಷ ಮಾಡಲ್ಲ, ಪ್ರಾಣಿ ಪ್ರೀತಿ ಇರುತ್ತೆ. ಆದ್ರೂ ಈ ಕೆಲವು ಫ್ಯಾಮಿಲಿಯಲ್ಲಿ ಅವ್ರ ಲಾಸ್ ಆದವ್ರಿಗೆ ನಾವ್ ಅವ್ರಿಗೆ ಹೋಗಿ, ಇಲ್ಲ ಇದು ಪ್ರಾಣಿ ತಪ್ಪಲ್ಲ, ಅಥವಾ ಇದು ಹಿಂಗೆ ನೀವು ಪ್ರಾಣಿನ ಪ್ರೀತಿ ಮಾಡಿ ಹಿಂಗೆ ಹೇಳಕ್ ಆಗೋದಿಲ್ಲ. ಬಟ್ ಆಕ್ಚುಲಿ ಪ್ರಾಣಿಗಳನ್ನ ಪ್ರೀತಿ ಮಾಡಿ, ಇದು ಎರಡೂ ತರ ಇದೊಂಥರ ಅಡ್ಕತ್ರಿಲಿ ಸಿಕ್ಕಾಕೊಂಡಂಗ ಆಗಿರುತ್ತೆ ಇವಾಗ. ಏನಕ್ಕೆ ಡಾಕ್ಟರ್ ಇದು ಡಾಗ್ ಅಗ್ರೆಸಿವ್ ಆಗೋದು ಏನಕ್ಕೆ ಸ್ಟ್ರೀಟ್ ಡಾಗ್ಸ್? ನನ್ ಒಂದು ಕೇಳಿದ ಪ್ರಕಾರ ಅಂದ್ರೆ, ಈಗ ಕೆಲವ್ರು ಫುಡ್ ಹಾಕ್ತಾರೆ ಅಲ್ಲ, ರೆಗ್ಯುಲರ್ ಫುಡ್ ಫೀಡ್ ಮಾಡೋದ್ರಿಂದ ಅದು ಟೆರಿಟರಿ ಅಂತ ಮಾರ್ಕ್ ಮಾಡ್ಬಿಡುತ್ತೆ. ಆ ಟೆರಿಟರಿಲಿ ಯಾರೇ ಪಾಸ್ ಆದ್ರೂ, ರೀಸೆಂಟ್ ನಿಮ್ಗೆ ಗೊತ್ತು, ನನ್ನ ಕಸಿನ್ ಮಗ ಈಗ ಒಂದು 4-5 months ಕೆಳಗಡೆ ನನ್ ಮಗ ಅವನು ಜಸ್ಟ್ ಮಾತಾಡ್ಕೊಂತ ಹೋಗ್ತಾ ಇದ್ರು, ಇದು ಸಡನ್ಲಿ ಬಂದು, ಅಂಡ್ ಮಕ್ಳಾರ್ ಮೋರ್ ವಲ್ನರಬಲ್ ಈ ಡಾಗ್ ಬೈಟ್ಸ್ ಗೆ. ನಾವು ಸೌಂಡ್ ಮಾಡ್ಕೊಂಡು ಆಟ ಆಡ್ತಾ ಇರ್ತಾರೆ, ಅಥವಾ ಅವ್ರು ಯಾವಾಗ್ಲಾರು ಕೆಲವೊಂದು ಕೀಟ್ಲೆ ಮಾಡಿರ್ತಾರೆ. ಅಂಡ್ ಇನ್ನೊಂದೇನು ಅಂದ್ರೆ, ಒಂದ್ಸಲ ಯಾರೋ ಒಂದ್ ಮಗು ಕೀಟ್ಲೆ ಮಾಡಿದ್ರೆ ಅವಕ್ಕೆ ಅದ್ ಮೆಮೊರಿ ಇರುತ್ತಂತಲ್ಲ, ದೇ ಕ್ಯಾನ್ ಸೆನ್ಸ್ ಈಸಿಲಿ. ಯಾವ್ದೇ ಮಕ್ಳು ಬಂದ್ರು ಇವ್ರು ನನಗೆ ತೊಂದರೆ ಕೊಡ್ತಾರೆ ಅಂತ ಅನ್ಕೊಂಡು ಅದೊಂಥರ ಡಿಫೆನ್ಸಿವ್ ಆಗಿ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇದು ಸತ್ಯನಾ ಡಾಕ್ಟರ್? ಅದು ಒಂದ್ ಟೆರಿಟರಿ, ಈಗ ಅದಕ್ಕೆ ದಿನಾ ಫುಡ್ ಫೀಡ್ ಹಾಕ್ಬಾರ್ದು ನೀವು ಸ್ಟ್ರೀಟ್ ಡಾಗ್ಸಿಗೆ ಹಾಕಿದ್ರೆ, ಬಿಕಾಸ್ ಅವಕ್ಕೆ ತಾವೆಲ್ಲಿ ಹುಡ್ಕೊಂಡು ತಿನ್ನೋದ್ ಅದೊಂದು ನ್ಯಾಚುರಲ್ ಎಬಿಲಿಟಿ ಕಳ್ಕೊಳ್ಳುತ್ತೆ. ನೀವು 2 days ಒಂದ್ಸಲ ಹಾಕ್ಬೇಕು. ಆಮೇಲೆ ನೀವು ಒಂದೇ ಜಾಗದಲ್ಲಿ ಫುಡ್ ಫೀಡ್ ಮಾಡೋದ್ರಿಂದ ಅದ್ರ ಟೆರಿಟರಿ ಅಂತ ಮಾರ್ಕ್ ಮಾಡ್ಕೊಂಡು, ಎಲ್ಲ ಅಲ್ಲ ಅಂದ್ರೂ ಕೆಲವೊಂದು ಆ ಟೆರಿಟರಿಯಲ್ಲಿ ಯಾರು ಬಂದಾಗ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೋಸ್ಕರ ಅಟ್ಯಾಕ್ ಮಾಡುತ್ತೆ ಅಂತ ಅಂತಾರೆ. ಇದು ಹೌದಾ ಡಾಕ್ಟರ್? ಸಮಸ್ಯೆ ಫೀಡಿಂಗ್ ಅಲ್ಲ, ಫೀಡಿಂಗ್
ಫೀಡಿಂಗ್ ಮಾಡೋದ್ರಿಂದ ಸಮಸ್ಯೆ ಅಲ್ಲ. ಸಮಸ್ಯೆ ಡಾಗ್ಗೆ ಎನಿ ಅನಿಮಲ್, ಇವನ್ ಡಾಗ್ ಅಥವಾ ಬೇರೆ ಕ್ಯಾಟ್ ಕೂಡ ಓಕೆ ಟೆರಿಟೋರಿಯಲ್ ಬಿಹೇವಿಯರ್ ಇರುತ್ತೆ, ಎನಿ ಅನಿಮಲ್ಸ್ ಇರುತ್ತೆ. ಇವನ್ ಮನುಷ್ಯರು ನಾವು ಅಷ್ಟೇನೆ, ಟೆರಿಟೋರಿಯಲ್ ಬಿಹೇವಿಯರ್ ನಮ್ಮಲ್ಲೂ ಇರುತ್ತೆ. ಈಗ ಒಬ್ಬರು ಯೂಶಲಿ ಯಾರು ನನ್ ಜಾಗ ಇನ್ನೊಬ್ಬ ಬಂದ್ ಇದ್ ಮಾಡಿದ್ರೆ ಯೂಶಲಿ ಫಸ್ಟ್ ಇನ್ಸ್ಟಿಂಕ್ಟ್ ಯಾರು ಏನ್ ಸಹಿಸ್ಕೊಳ್ಳಲ್ಲ. ಸೊ ಅದು ಅಟ್ಸ್ ನಾರ್ಮಲ್ ಬಿಹೇವಿಯರ್ ಅಷ್ಟೇ, ಬಟ್ ಅದು ಫುಡ್ ಕನೆಕ್ಟೆಡ್ ಅಲ್ಲ. ಅದ್ ಟೆರಿಟೋರಿಯಲ್ ಬಿಹೇವಿಯರ್ ಇರುತ್ತೆ. ಆಪರೇಷನ್ ಆಗಿದ್ ನಾಯಿಗಳೇ ಸ್ವಲ್ಪ ಕಡಿಮೆ ಹಂಗ್ ನೋಡಿದ್ರೆ. ಬ್ರೀಡಿಂಗ್ ನಾಯಿಗಳಲ್ಲಿ ಮೇಲ್ಗಳಲ್ಲಿ ಟೆರಿಟೋರಿಯಲ್ ಅಗ್ರೆಷನ್, ಒಂದಕ್ಕೊಂದ್ ಕಚ್ಚಾಡೋದು ಇದು ಜಾಸ್ತಿ. ಒಂದು ಬರ್ತ್ ಕಂಟ್ರೋಲ್ ಸರ್ಜರಿ ಮಾಡ್ತಾ ಹೋಗೋದ್ರಿಂದ ಟೆರಿಟೋರಿಯಲ್ ಬಿಹೇವಿಯರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನೊಂದು, ಎಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ ಅಲ್ಲಿ ನಾಯಿಗಳದ್ದು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಗ್ರೆಷನ್ ಕಡಿಮೆ. ಯಾವಾಗ ಅವಕ್ಕೆ ತಿನ್ನಕ್ಕೆ ಆರಾಮಾಗಿ ಫುಡ್ ಸಿಕ್ಕು ಫೀಲ್ ಸೇಫ್, ಅವಾಗ ನಾವು ಕಂಫರ್ಟೇಬಲ್ ಅನ್ಸ್ದಾಗ ಅವು ಸಾಮಾನ್ಯವಾಗಿ ಯಾರ ಮೇಲೆ ಅಟ್ಯಾಕ್ ಮಾಡಲ್ಲ. ಯಾವಾಗ ಜನ ತೊಂದರೆ ಕೊಟ್ಟಿರ್ಬೋದು, ತೊಂದರೆ ಕೊಟ್ಟು ಅಥವಾ ಸರಿ ಫುಡ್ ಸಿಗ್ದೇನೆ ಅವಾಗ ಅದೇನೋ ಇನ್ನೊಬ್ರಿಗೆ ಹೋಗಿ ತಿನ್ನಕ್ಕೇನೋ ಹೋದಾಗ ಹೊಡಿಯೋದು ಬಡಿಯೋದು ಮತ್ತೆ ಇದೆಲ್ಲ ಮಾಡುವಾಗ ಅಗ್ರೆಷನ್ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ. ಫುಡ್ ಇಂದು ಸಮಸ್ಯೆ ಅಲ್ಲ ಒಂದ್ ವಿಚಾರ. ಇನ್ನೊಂದ್ ವಿಚಾರ, ಮಕ್ಕಳ ವಿಚಾರ ಮಾತಾಡುವಾಗ ಮಕ್ಕಳು ಕೀಟ್ಲೆ ಮಾಡಕ್ ಹೋಗಿ ಕಚ್ಚಿಸ್ಕೊಳ್ಳೋದು ಅಥವಾ ನಾಯಿಗಳ ಮೇಲೆ ಕಲ್ಲೆಸೆಯೋದು ಅಥವಾ ಆಟ ಆಡ್ತಾ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಾಗದೆ ಹೋಗಿ ಅದನ್ನ ತುಣಿದ್ ಬಿಡೋದು ಅಥವಾ ಹಿಂಗಾಗಿ ಕಚ್ಚಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಅದು ಒಂದ್ ವಿಚಾರ. ಇನ್ನೊಂದ್ ವಿಚಾರ, ರೇಬಿಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ರೇಬಿಸ್ ಮಕ್ಕಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಡಾಗ್ ಬೈಟ್ ಅಥವಾ ರೇಬಿಸ್ ಅಂತ. ಕಾರಣ ಏನಂದ್ರೆ ಕೆಲಸಲ ಮಕ್ಕಳು ಕಚ್ಚಿಸ್ಕೊಂಡಿರ್ತವೆ ಅಥವಾ ಆಟ ಆಡ್ತಾ ನಾಯಿಗೆ ಹೋಗ್ಬಿಟ್ಟು ಅದು ಕಚ್ಬಿಟ್ಟಿರುತ್ತೆ. ಇವ್ರಿಗೆ ಮಕ್ಕಳಿಗೆ ಹೇಳಕ್ಕೆ ಭಯದಿಂದ ಕೆಲಸ ಹೇಳಿಲ್ದೇ ಇರ್ಬೋದು, ಅಥವಾ ಮಕ್ಳಿಗೆ ಗೊತ್ತಾಗಲ್ಲ ನಾನ್ ಹೇಳ್ಬೇಕು ಅದ್ ನನ್ ಕಚ್ಚಿತ್ತು ಅಪ್ಪಂಗ್ ನಾನ್ ಹೇಳ್ಬೇಕು, ಹೋಗಿ ಇಂಜೆಕ್ಷನ್ ಮಾಡಿಸ್ಬೇಕು ಅವರು, ಅದು ಗೊತ್ತಿಲ್ದೇನು ಸುಮ್ನಾಗಿರ್ಬೋದು. ಈ ತರ ಆಗಿ ಲೇಟ್ ಆಗಿ ಗೊತ್ತಾಗಿ ಅಥವಾ ಗೊತ್ತಾಗ್ದೇನೆ ನಾಯಿ ಕಚ್ಚಿದ್ದು ರೇಬಿಸ್ ಆಗಿರೋಂತ ಸಾಧ್ಯತೆಗಳು ಇದಾವೆ. ಹಂಗಾಗಿ ಮಕ್ಕಳ ಸ್ವಲ್ಪ ಇನ್ಸಿಡೆನ್ಸ್ ಅಡಲ್ಟ್ಸ್ ಹೋಲ್ಸಿದ್ರೆ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ನಮ್ಮಲ್ಲಿ. ಮತ್ತೆ ಎಷ್ಟೋ ಹಲವಾರು ದೇಶಗಳಲ್ಲಿ, ಇವನ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತೆ ಸಿಂಗಾಪುರ್, ಇಂಗ್ಲೆಂಡ್ ಈ ದೇಶಗಳಲ್ಲಿ ರೇಬಿಸ್ 0 ಆಗಿದೆ. ರೇಬಿಸ್ ಡೆತ್ ಅಥವಾ ರೇಬಿಸ್ ಕಾಯಿಲೆ ಆದಂತ ಪ್ರಾಣಿ ಅಥವಾ ಮನುಷ್ಯ ಇಲ್ಲ ಅಲ್ಲಿ 0 ರೇಬಿಸ್ ಕಂಪ್ಲೀಟ್ ಎರಾಡಿಕೇಟ್ ಮಾಡ್ಬಿಟ್ಟಿದ್ದಾರೆ. ಅದು ಸ್ಟೆಪ್ ಬೈ ಸ್ಟೆಪ್ ಅದು ಆಗ್ಬೇಕು. ಇವಾಗ ನಮ್ ದೇಶದಲ್ಲಿ ಅಟ್ ಪ್ರೆಸೆಂಟ್ ರೀಸೆಂಟ್ ಆಗಿ ಲಾಸ್ಟ್ ವರ್ಲ್ಡ್ ರೇಬಿಸ್ ಡೇ ಸೆಪ್ಟೆಂಬರ್ ಅಲ್ಲಿ ಗೋವಾನ ರೇಬಿಸ್ ಫ್ರೀ ಅಂತ ಸಿಎಂ ಡಿಕ್ಲೇರ್ ಮಾಡಿದ್ದಾರೆ. ಗೋವಾದಲ್ಲಿ ರೇಬಿಸ್ ಕೇಸಸ್ ಡಾಗ್ಸ್ 0 ಆಗಿದೆ. ಯಾಕೆಂದ್ರೆ ಕಂಪ್ಲೀಟ್ ಎಲ್ಲಾ ಡಾಗ್ಸ್ ವ್ಯಾಕ್ಸಿನ್ ಮಾಡಿದ್ದಾರೆ. ಸೊ ಗೋವಾಗೆ ಈಗ ಅಟ್ ಪ್ರೆಸೆಂಟ್ ರೇಬಿಸ್ ಫ್ರೀ ಅಂತ ಡಿಕ್ಲೇರ್ ಆಗಿದೆ. ಆತರ ಒಂದೊಂದೇ ಸ್ಟೇಟ್ ನಾವು ಮಾಡಿ ಎಲ್ಲಾ ಸ್ಟೇಟ್ ಗಳು ಮಾಡ್ಕೊಂಡ್ ಬಂದಾಗ ಅವಾಗ ನಮ್ ಕಂಟ್ರಿ ರೇಬಿಸ್ ಫ್ರೀ ಆದಾಗ ಅವಾಗ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ. ಜೊತೆಗೆ ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ಬೇಕು, ಕಂಟ್ರೋಲ್ ಮಾಡ್ಬೇಕು. ಇದು ಬರೀ ಗವರ್ಮೆಂಟ್ ಒಂದೇ ಅಲ್ಲ, ಕಾಮನ್ ಪೀಪಲ್ ಕೂಡ ಅದಕ್ಕೆ, ಬಿಕಾಸ್ ನಮ್ದು ದೊಡ್ಡ ದೇಶ. ಆ ಕಂಟ್ರಿಗಳಲ್ಲಿ ಪಾಪ್ಯುಲೇಷನ್ ಕಡಿಮೆ, ಡಾಗ್ ಪಾಪ್ಯುಲೇಷನ್ ಅದು ಕಡಿಮೆ. ಇಲ್ಲಿ ನಮ್ಮ ಕಂಟ್ರಿಯಲ್ಲಿ ಇಷ್ಟು ಪಾಪ್ಯುಲೇಷನ್ಗೆ ಗವರ್ಮೆಂಟ್ ಅಲೋನ್ ಮಾಡದ್ದು ಕಷ್ಟ ಆಗತ್ತೆ. ಪಬ್ಲಿಕ್ ಕೂಡ ಅದಕ್ಕೆ ಸಾರ್ವಜನಿಕರು ಸಹಭಾಗಿತ್ವ ಬೇಕು. ಸಾರ್ವಜನಿಕರು ಕೂಡ ಈಗ ಸಾಧ್ಯವಾದ್ರೆ ಅಟ್ಲೀಸ್ಟ್ ಒಂದ್ ನಾಯಿಗ್ ಫುಡ್ ಹಾಕೋದು ಅಥವಾ ಅದಕ್ಕೊಂದು ರೇಬಿಸ್ ವ್ಯಾಕ್ಸಿನ್ ಹಾಕ್ಸ್ಕೊಡೋದು, ಅಥವಾ ಅವ್ರಿಗೆ ಹಾಕಕ್ಕೆ ಆಗ್ಲಿಲ್ಲ ಅಟ್ಲೀಸ್ಟ್ ನಿಯರೆಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ರೇಬಿಸ್ ವ್ಯಾಕ್ಸಿನ್ ಸಪ್ಲೈ ಬರ್ತಾ ಇದೆ, ಸಪ್ಲೈ ಇದೆ. ಅಲ್ಲಿ ಹೋಗಿ ಕರ್ಕೊಂಡೋಗಿ ರೇಬಿಸ್ ವ್ಯಾಕ್ಸಿನ್ ಹಾಕ್ಸೋದು. ಅಥವಾ ಎಷ್ಟೋ ಕಡೆ ಫ್ರೀ ರೇಬಿಸ್ ವ್ಯಾಕ್ಸಿನ್ ಕ್ಯಾಂಪ್ಗಳು ನಡೀತಾ ಇರ್ತವೆ, NGOಗಳು ಮಾಡ್ತಿರ್ತಾರೆ. ನಮ್ ಕ್ಲಿನಿಕ್ ಅಲ್ಲೂ ವರ್ಷಕ್ಕೆ 2 ಸಲ ಮಾಡ್ತೀವಿ. ತುಂಬಾ ಕಡೆ ನಡೀತಾ ಇರುತ್ತೆ ಫ್ರೀ ರೇಬಿಸ್ ಕ್ಯಾಂಪ್ಗಳಂತ, ಅಲ್ಲಿ ವ್ಯಾಕ್ಸಿನ್ ಹಾಕ್ಸೋದು. ಡಾಕ್ಟರ್ ಏನಾಗುತ್ತೆ, ಈಗ ಕರ್ಕೊಂಡು ಹೋಗ್ಬೇಕು, ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಅನ್ಸುತ್ತೆ, ಬಟ್ ಕೆಲವೊಂದು ಒಂದ್ಸಲ ಭಯ, ಯಾವ್ದಾದ್ರು ಏನಾದ್ರು ಅದು ಕಚ್ಬಿಟ್ರೆ, ಅಟ್ಯಾಕ್ ಮಾಡ್ಬಿಟ್ರೆ ಅಂತೇಳಿ ಅದೊಂದು ಭಯ. ಈಗ ನಮ್ಮನೇಲೂ ನಾವು ಸ್ಟ್ರೀಟ್ ಡಾಗ್ಗೆ ಫೀಡ್ ಮಾಡ್ತೀವಿ ಡೈಲಿ ಒಂದ್ಸಲ ಕರ್ಡ್ ರೈಸ್ ಅಂತೇಳಿ. ಆಮೇಲೆ ನನ್ನ ಹಸ್ಬೆಂಡ್, ನಮ್ಮ ಮನೇಲಿ ಫಸ್ಟ್ ನನ್ನ ಹಸ್ಬೆಂಡ್ ಅನಿಮಲ್ ಲವರ್. ನನಗೆ ಈಗ ನಮ್ಮ ಮನೆಯಲ್ಲಿ ಪೆಟ್ ಬಂದ್ಮೇಲಿಂದ ನಾನು, ಅದಕ್ಕಿಂತ ಮುಂಚೆ ನನಗೆ ಅಟ್ಯಾಚ್ಮೆಂಟ್ ಕೂಡ ಇರ್ಲಿಲ್ಲ, ಹೇಟ್ ಕೂಡ ಇರ್ಲಿಲ್ಲ ನನಗೆ ಪ್ರಾಣಿಗಳ ಮೇಲೆ. ನೋ ಲವ್ ನೋ ಹೇಟ್ ಅಂತ ಇತ್ತು. ಬಟ್ ನಮ್ಮ ಮನೇಲಿ ಬಂದ್ಮೇಲೆ ಇವಾಗ ಐ ಅಂಡರ್ಸ್ಟ್ಯಾಂಡ್ ಎವ್ರಿ ಇಮೋಷನ್, ಅದು ಯಾಕೆ ಎಲ್ರು ಹಂಗೆ ಅಂತ. ನನ್ನ ಹಸ್ಬೆಂಡ್ ಮುಂಚೆಯಿಂದನೂ ಅವರು ಈಸ್ ಅ ಡಾಗ್ ಪರ್ಸನ್, ಟೋಟಲ್ ಅನಿಮಲ್ಸ್. ಅವರಿಗೆ ಪಕ್ಷಿ, ಮೀನು, ಗುಬ್ಬಿ, ಎಲ್ಲಾನು ಇಷ್ಟ. ಸೊ ನನ್ ಮಗಂಗೂ ಸೇಮ್ ಅದೇ ಬಂದಿದೆ. ಅವ್ನ್ ಚಿಕ್ಕವನಿದ್ದ ಕೂಡನು ಎಲ್ ಮರಿ ಹಾಕಿದ್ರು ಓಡೋಗಿ ಎತ್ಕೊಂಡ್ ಬಂದ್ಬಿಡೋನು. ಅವನ್ಗೋಸ್ಕರನೇ ನಮ್ಮನೆ ಇಷ್ಟು ವರ್ಷದಿಂದನೂ ನಂಗೆ ನಾಯಿ ಮರಿಬೇಕು ಅಂತ. ಐ ಥಿಂಕ್ ಮಕ್ಳಿರೋರು ಎಲ್ರು ಕೇಳ್ತಾರೆ. ನಾನೇನಂತಿದ್ದೆ, ನೋಡಪ್ಪ ನೀನ್ ಏನಾದ್ರು ಕೇಳೋ, ಟಾಯ್ಸು ಅದು ಇದು ಏನು ಪ್ಲೇ ಸ್ಟೇಷನ್ ಅದೇನಾದ್ರೂ ಬೇಕಾದ್ರೆ ಓವರ್ದು ಸ್ವಲ್ಪ ಇಯರ್ಸ್ ಅಲ್ಲಿ ಆಗ್ಬೋದೇನೋ, ಬಟ್ ಡಾಗ್ ತರದ್ ಇಸ್ ಅ ಕಮಿಟ್ಮೆಂಟ್. ಅದು ನಮ್ ಕೈಯಲ್ಲಿ ಆಗುತ್ತೋ ಇಲ್ಲ ಆಗಲ್ಲ ಅಂತ ಅಂತಿದ್ದೆ. ಇದು ಆಕ್ಸಿಡೆಂಟ್ಲಿ ಸಡನ್ ಆಗಿ ನಮ್ ಮನೆಗ್ ಬಂತು. ಸೊ ಡಾಕ್ಟರ್, ಇವಾಗ ಹಾಗಾದ್ರೆ ಯಾರು ವಾಲಂಟಿಯರ್ಸ್ ಇರ್ತಾರೆ ಈ ಡಾಗ್ಗೆ ಫೀಡ್ ಒಟ್ಟು ಡಾಗ್ ಲವರ್ಸ್, ಈಗ ನೀವೆಲ್ಲಾನು ರೇಬಿಸ್ ವ್ಯಾಕ್ಸಿನೇಷನ್ ಪ್ರೀ ಎಕ್ಸ್ಪೋಜರ್ ಅಂದ್ರೆ ಅದು
ಅಂದ್ರೆ ಪ್ರತಿ ವರ್ಷ ಹಾ ಅಂದ್ರೆ ನಾವು ನಮ್ ಕ್ಲಿನಿಕ್ ಸ್ಟಾಫ್ ಇರ್ಬೋದು, ಅಟೆಂಡರ್ಸ್, ಹ್ಯಾಂಡ್ಲರ್ಸ್, ನಮ್ ಡ್ಯೂಟಿ ಡಾಕ್ಟರ್, ನಾವು ನಮ್ ರಿಸೆಪ್ಷನ್ ಸ್ಟಾಫ್ ಯಾರೇ ಇದ್ರೂ ಹೆಂಗೆ ನಾವು ಡಾಗ್ಸ್ ಅಂಡ್ ಕ್ಯಾಟ್ ತುಂಬಾ ಕಾಂಟ್ಯಾಕ್ಟ್ ಬರೋಂತವ್ರು ಓಕೆ ಅವ್ರುಗಳು ಎಕ್ಸ್ಪೋಜರ್ ರಿಸ್ಕ್ ಹೈ ರಿಸ್ಕ್ ಗ್ರೂಪ್ ಅಂತ ಕರೀತಾರೆ Okay. ರೇಬಿಸ್ ವಿಚಾರದಲ್ಲಿ ಬಂದಾಗ WHO ಪ್ರಕಾರ ಹ್ಮ್. ಹೈ ರಿಸ್ಕ್ ಗ್ರೂಪ್ ಅಲ್ಲಿ ಇದ್ದ ಇವ್ರುಗಳು ಹ್ಮ್ ಪ್ರತಿ ವರ್ಷ ಪ್ರೀ ಎಕ್ಸ್ಪೋಜರ್ ಅಂದ್ರೆ 0, 7, 21 ಅಥವಾ 28 ಇದೊಂದು ಪ್ರೋಟೋಕಾಲ್ ಇದೆ. ಆಮೇಲೆ ವರ್ಷಕ್ಕೆ ಒಂದೊಂದ್ಸಲ ಟೈಟಸ್ ನೋಡ್ಕೊಂಡು Okay, ಅಥವಾ okay. ಎವ್ರಿ ಇಯರ್ ಓಕೆ ಪ್ರತಿ ವರ್ಷ ನಾವು ಪ್ರೀ ಎಕ್ಸ್ಪೋಜರ್ 0 ಅಂದ್ರೆ ಫಸ್ಟ್ ಡೇ ನಾವ್ ಯಾವತ್ ತಗೋತೀವಿ ಅವತ್ತೇ 0 ಡೇ. ಅದಾದ್ಮೇಲೆ ಮತ್ತೆ ಒಂದು 7ನೇ ದಿವಸ, 7ನೇ ದಿನ 21ನೇ ದಿವಸ ಅಥವಾ ಈಗ ಡಾಗ್ 28ನೇ ಬೈಟ್ ದಿವಸ. ಆದ್ಮೇಲೆ ಹೆಂಗ್ ತಗೊಂಡಿರ್ತಾರಲ್ಲ ಅದೇ ಹಾ, ತರನೇ ನೀವು ಆತರ- ಹಾ, ಪ್ರಿಕಾಷನರಿ ಆಗಿ ಪ್ರಿಕಾಷನರಿ ತಗೊಂಡಿರ್ತೀರಿ. ಪ್ರೀ ಎಕ್ಸ್ಪೋಜರ್ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಕರೀತಾರೆ ಅದನ್ನ. ಓಕೆ ಅದನ್ನ ನಾವು ತಗೊಂತೀವಿ ನಾವು ಸ್ಟಾಫ್ಗಳು. ಅದೇ ತರ ವಾಲಂಟಿಯರ್ಸ್ ಅಥವಾ ಡಾಗ್ಗೆ ರೆಗ್ಯುಲರ್ ಆಗಿ ಸ್ಟ್ರೀಟ್ ಡಾಗ್ ಗಳ ಹ್ಯಾಂಡಲ್ ಮಾಡೋರು, ಫೀಡ್ ಮಾಡೋರು, ಸ್ಟ್ರೀಟ್ ಡಾಗ್ ಗಳ ಜೊತೆ ಜಾಸ್ತಿ ಇಂಟ್ಯಾಕ್ಟ್ ಮಾಡೋರು. ಸ್ಟ್ರೀಟ್ ಡಾಗ್ಸ್ ಅಂತ ಏನಕ್ಕೆ ಹೇಳ್ತೀನಿ ಅಂದ್ರೆ ಅವಕ್ಕೆ ರೇಬಿಸ್ ವ್ಯಾಕ್ಸಿನ್ ಎಲ್ಲವಕ್ಕೂ ಆಗಿರಲ್ಲ. ಆ ಉದ್ದೇಶಕ್ಕೆ ಅವುಗಳ ಹ್ಯಾಂಡಲ್ ಮಾಡೋರಿಗೆ ಸ್ಪೆಸಿಫಿಕ್ ಆಗಿ ಪ್ರೀ ಎಕ್ಸ್ಪೋಜರ್ ವ್ಯಾಕ್ಸಿನೇಷನ್ ಅವರು ಕೂಡ ತಗೊಳ್ಳೋದು ಒಳ್ಳೇದು. ಸೊ ಅವಾಗ ಅವ್ರು ಈಸಿಯಾಗಿ ಒಂಚೂರು ಹ್ಯಾಂಡಲ್ ಮಾಡಿ handle- ಏನೋ ಏಟ್ ಆಗ್ಬಿಟ್ಟಿರುತ್ತೆ, ಗಾಯ ಮಾಡ್ಕೊಂಡಿರುತ್ತೆ, ಇಮಿಡಿಯೇಟ್ ಆಗಿ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತಂದ್ರೆ ಬಿಕಾಸ್ ಅದಕ್ಕೆ ಅವಾಗ ಯಾರು ಹೆಲ್ಪ್ ಮಾಡಕ್ ಬರ್ತಿದಾರೋ ಅಥವಾ ಥ್ರೆಟ್ನಿಂಗ್ ಅಂತ ಗೊತ್ತಾಗಲ್ಲ. ನಾವು ಒಂದ್ ಸ್ವಲ್ಪ ಪ್ರಿಕಾಷನರಿ ಹೌದು. ಎಲ್ರು ಫೀಡ್ ಮಾಡೋರು ಕೂಡ ಇಂಜೆಕ್ಷನ್ಸ್ ತಗೊಳ್ಳೋದು ಒಳ್ಳೇದು. ಹೌದು. ಹಾಗಾದ್ರೆ ಅದು ಡಾಗ್ ಟೆರಿಟರಿಗೆ ನಾನ್ ಕೇಳಿ ಡಾಕ್ಟರ್, ಈಗ ಈ ಒಂದಿನ ಈ ಪ್ಲೇಸ್ ಅಲ್ಲಿ ಫೀಡ್ ಮಾಡ್ಬೇಕು, ಇನ್ನೊಂದ್ ದಿನ ಇನ್ನೊಂದ್ ಪ್ಲೇಸ್ ಅಲ್ಲಿ, ಇನ್ನೊಂದ್ ದಿನ ಇನ್ನೊಂದ್ ಪ್ಲೇಸ್ ಅಲ್ಲಿ ಫೀಡ್ ಮಾಡಿದಾಗ ಅದಕ್ಕೆ ಟೆರಿಟೋರಿಯಲ್ ಇದು ಬರಲ್ಲ ಅಂತಂತಾರೆ. ಇಲ್ಲ. ಅದಲ್ಲ ಅದು ಅದೇನ ತಪ್ಪು, ತಪ್ಪು ಅದೇನಲ್ಲ. ಆತರ ಅಲ್ಲ. ಹಾ ಅವಕ್ಕೆ ಡಾಗ್ಸ್ ಅವ್ರ ಟೈಟಲ್ ಫಿಕ್ಸ್ ಮಾಡ್ಕೊಂಡಿರ್ತವೆ. ಯೂಶಲಿ ಒಂದ್ ರೋಡ್ ಅಲ್ಲಿ ಇದ್ದಿದ್ ನಾಯಿ ಪಕ್ಕದ ರೋಡಿಗೆ ಹೆಚ್ಚಾಗಿ ಹೋಗಲ್ಲ, ಅಥವಾ ಆ ನಾಯಿ ಈ ಕಡೆ ಬರಕ್ ಇದು ಬಿಡಲ್ಲ. ಅದು ಹಂಗ್ ಮಾಡ್ಕೊಂಡಿರ್ತಾವ ಅವಾಗೇನೆ. ಸೊ ನೀವು ಮತ್ತೆ ಫುಡ್ ತಗೊಂಡೋಗಿ ಇನ್ನೊಂದ್ ಬೀದಿಗೆ ಹಾಕಿದ್ರೆ ಇದು ಅಲ್ಲೋಗಿ ಅಲ್ಲಿರೋ ನಾಯಿಗಳು ಇವೆಲ್ಲ ಕಿತ್ತಾಡೋದು ಅಥವಾ ಈ ತರ ಸಮಸ್ಯೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ. ಫೀಡಿಂಗ್ ಎಲ್ಲಿದ್ದಾವ ಅಲ್ಲೇ ಹಾಕೋದು ಒಳ್ಳೇದು. ಫೀಡಿಂಗ್ ಜಾಗ ಚೇಂಜ್ ಮಾಡೋದು ಬೇಡ. ಟೆರಿಟೋರಿಯಲ್ ಬಿಹೇವಿಯರ್ ಇರುತ್ತೆ, ಬಟ್ ಪಾಪ್ಯುಲೇಷನ್ ಕಮ್ಮಿ ಮಾಡ್ತಾ ಬಂದಾಗ ನಮ್ಗೆ ಈ ಸಮಸ್ಯೆ ಅವಾಯ್ಡ್ ಆಗುತ್ತೆ. ಬರ್ತ್ ಕಂಟ್ರೋಲ್ ಸರ್ಜರಿ ಮಾಡುವಾಗ ಟೆರಿಟೋರಿಯಲ್ ಅಗ್ರೆಷನ್ ಕಮ್ಮಿ ಆಗುತ್ತೆ. ಮತ್ತೆ ಅವಕ್ಕೆ ಫುಡ್ ಸಿಕ್ಕಾಗ ಸರಿಯಾಗಿ ಕೇರ್, ಯಾರು ತೊಂದರೆ ಮಾಡಲ್ಲ ಅಂದಾಗ ಸಾಮಾನ್ಯವಾಗಿ ಯಾವ್ದು ನಾಯಿಗಳು ಹೆಚ್ಚಾಗಿ 99% ಅವಾಗೆ ಅಂತೂ ಅಟ್ಯಾಕ್ ಮಾಡಕ್ ಹೋಗಲ್ಲ. ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಡಾಗ್ಸ್ ಕಡಿಮೆ ಆಗುತ್ತೆ ಅಂತ ಹೇಳಿ ಡಾಕ್ಟರ್ ಆಗುತ್ತೆ ಮೇಡಮ್, ಎಷ್ಟು ಟೈಮ್ ವರ್ಷ ಬೇಕಾಗ್ಬೋದು. ಬೇಕಾಗ್ಬೋದು ಇಷ್ಟು ಡಾಕ್ಟರ್? ವರ್ಷ ಅಂತ ಎಕ್ಸಾಕ್ಟ್ ನಾನು ಹೇಳಕ್ ಆಗಲ್ಲ. ಒಂದ್ ಅಂದಾಜ್ ಮೇಲೆ ಇನ್ನೊಂದ್ 50 years ಅನ್ನೋಷ್ಟೊತ್ತಿಗೆ ಇನ್ನು ಅಥವಾ 50 years ಇಸ್ ಟೂ ಲಾಂಗ್. 50 ವರ್ಷ ತುಂಬಾ ಲಾಂಗ್ ಟರ್ಮ್ ಆಯ್ತು. ಲಾಂಗ್ ಆಯ್ತು ಅಲ್ಲ? ಬಟ್ ಏನಂದ್ರೆ ಈಗ ಆಪರೇಷನ್ ಸರ್ಜರೀಸ್ ಎಲ್ಲ ಬರ್ತ್ ಕಂಟ್ರೋಲ್ ಮಾಡ್ತಾ ಇದಾರೆ. ಅದು ಇನ್ನೂ ಮಾಸ್ ಆಗಿ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತ್ ಎಲ್ಲ ಕಡೆ ಸರ್ಜರೀಸ್ ಮಾಡಕ್ ಶುರು ಆದಾಗ, ನಾವ್ ಹೆಂಗ್ ಗೋವಾದ ಎಕ್ಸಾಂಪಲ್ ಇದೆ, ರೇಬಿಸ್ ಕಂಟ್ರೋಲ್ ಆಗಿದೆ. ಪಾಪ್ಯುಲೇಷನ್ ಕಂಟ್ರೋಲ್ ಇನ್ನೂ ಟೈಮ್ ಬೇಕು. ಫಸ್ಟ್ ಒಂದ್ ಕಡೆಯಿಂದ ಎಲ್ಲಾ ಡಾಗ್ಸ್ ಗಳಿಗೆ ಬರ್ತ್ ಕಂಟ್ರೋಲ್ ಸರ್ಜರಿ ಮಾಡ್ಕೊಂಡ್ ಬರ್ತಾ, ಸ್ಟ್ರೀಟ್ ಡಾಗ್ಸ್ ಗಳಿರ್ಬೋದು ಮತ್ತೆ ಇವುಗಳಿಗೆಲ್ಲ ಮಾಡ್ತಾ ಬಂತು, ಜೊತೆಗೆ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಬಂದ್ರೆ ಸೊ ಅವಾಗ ಈ ಸಮಸ್ಯೆ ನಿಧಾನವಾಗಿ ಸರಿ ಆಗುತ್ತೆ. ಬಟ್ ಹಂಗಂತ ಡಾಗ್ಸ್ ಇಲ್ದೆ ನಾವ್ ಇರಕ್ಕಾಗಲ್ಲ. ಕೋ ಎಕ್ಸಿಸ್ಟೆನ್ಸ್, ಪ್ರಾಣಿಗಳು ನಾವು ಎಲ್ಲ ಒಟ್ಟಿಗೆ ಇರ್ಲೇಬೇಕು. ಅವಕ್ಕೂ ನಮ್ಮಷ್ಟೇ ರೈಟ್ಸ್ ಇರುತ್ತೆ. ಕೆಲವರು ಹೇಗಿರ್ತಾರೆ ಅಂದ್ರೆ ಡಾಕ್ಟರ್, ಕೆಲವ್ರ ಮನೋಭಾವ ಅಯ್ಯೋ ಮನುಷ್ಯರಿಗೆ ತಿನ್ನಕ್ಕಿಲ್ಲ, ಮನುಷ್ಯರಿಗಿಲ್ಲ, ನಾಯಿಗಳ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ಬೇಕು ಅಂತ ಅಂತಾರೆ ಡಾಕ್ಟರ್. ಅಂತವ್ರಿಗೆ ಏನ್ ಹೇಳ್ತೀರಾ? ಅವಕ್ಕೆ ಹೇಳಿದ್ ನಾನು ಈಗ ನಾವು ಈಗ ಲಾಸ್ಟ್ ವರ್ಡ್ ಅದೇ ಹೇಳಿದೆ, ಈಕ್ವಲ್ ರೈಟ್ಸ್. ವಸುದೈವ ಕುಟುಂಬಕಂ. ಈ ಪ್ಲಾನೆಟ್ ನಮ್ ಒಬ್ರಿಗಲ್ಲ, ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲಾ ಪ್ರಾಣಿ ಪಕ್ಷಿ ಹುಳ ಜಂತು ಎಲ್ಲದಕ್ಕೂನು ಈಕ್ವಲ್ ಆಗಿ ತಿನ್ನೋ ಅನ್ನ ಇರೋ ಜಾಗದ ಮೇಲೆ ಹೌದು ಹೌದು ಹೌದು. ಇಟ್ಸ್ ನಾಟ್ ನಮ್ದು ಓನ್ ಪ್ರಾಪರ್ಟಿ ಅಲ್ಲ ಇದು, ಅಲ್ವಾ? ಎಲ್ರ ಜೊತೆಲಿ ಇರ್ಬೇಕು. ನಾವು ಅವುಗಳ ಜೊತೆ ಇದೀವಿ. ಹಾ, ವಿ ಆರ್ ಒನ್ ಅಮಾಂಗ್ ದೆಮ್. ಅವ್ರಲ್ಲಿ ನಾವು ಒಂದು ಅಷ್ಟೇನೇನೆ. ಏನೋ ನಮಗ್ ಬುದ್ಧಿವಂತಿಕೆ ಜಾಸ್ತಿ ಇದೆ ಅನ್ನೋದಕ್ಕೆ ಸ್ವಲ್ಪ ನಾವು ಆಳ್ತಾ ಇದೀವಿ ಅನ್ನೋದ್ ಬಿಟ್ರೆ ಅದನ್ನ ಕಲಿಬೇಕು. ನೀವ್ ಹೇಳ್ದಂಗೆ ವಸುದೈವ ಕುಟುಂಬಕಂ ಎಲ್ಲ ಇವಾಗ ನೇಚರ್ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಎಲ್ಲವೂ ಇರ್ಬೇಕು. ಎಲ್ಲವೂ ಸಮತೋಲನದಲ್ಲಿ ಇದ್ರೆ ನೇಚರ್ ಬ್ಯಾಲೆನ್ಸ್ ಇರುತ್ತೆ. ಡಾಕ್ಟರ್, ಈಗ ಇದು ರೇಬಿಸ್ ಸಿಂಪ್ಟಮ್ಸ್ ಏನಿರುತ್ತೆ ಡಾಕ್ಟರ್ ಇವಾಗ? ರೇಬಿಸ್ ಸಿಂಪ್ಟಮ್ಸ್ ಮೇನ್ ಆಗಿ ರೇಬಿಸ್ ಏನಂದ್ರೆ ಇದೊಂದು ವೈರಸ್. ಬ್ರೈನ್ ಸೆಲ್ಸ್ ಮೇಲೆ ಅದಕ್ಕೆ ತುಂಬಾ ಅಫಿನಿಟಿ, ಪ್ರೀತಿ ಜಾಸ್ತಿ. ಅದು ಹೋಗಿ ಬ್ರೈನ್ ಸೆಲ್ಸ್ ಗೆ ಎಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ನರ್ವಸ್ ಸೈನ್ಸ್ ಹೆಚ್ಚಾಗಿ ಕಾಣಿಸ್ಕೊಂತವೆ. ಅದ್ರಲ್ಲೂ ಮತ್ತೆ 2 ಫಾರ್ಮ್ ಇದೆ ರೇಬಿಸ್ ಅಲ್ಲಿ, ಫ್ಯೂರಿಯಸ್ ಫಾರ್ಮ್ ಮತ್ತೆ ಡಮ್ ಫಾರ್ಮ್ ಅಂತ. ಫ್ಯೂರಿಯಸ್ ಅಂದ್ರೆ ತುಂಬಾ ಅಗ್ರೆಷನ್, ತುಂಬಾ ಇರಿಟೇಟಿಂಗ್ ಬಿಹೇವಿಯರ್ ನಿಮ್ಗೆ ನೋಡಕ್ ಸಿಗುತ್ತೆ, ಬಿಹೇವಿಯರ್ ಗೊತ್ತಾಗುತ್ತೆ. ಇನ್ನೊಂದು ಡಮ್ ಫಾರ್ಮ್ ಅಥವಾ ಪ್ಯಾರಾಲಿಟಿಕ್ ಫಾರ್ಮ್ ಅಂತ ಕರಿತೀವಿ. ಆ ಫಾರ್ಮ್ ಅಲ್ಲಿ ಅದು ಡಾಗ್ ಗೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ.
ಅಥವಾ ಅದಕ್ಕೆ ಏನು ಆಕ್ಟಿವಿಟೀಸ್ ಇರಲ್ಲ, ಗೊತ್ತಾಗಲ್ಲ, ಸುಮ್ನೆ ಸುಸ್ತಾಗಿ ಒಂದ್ ಕಡೆ ಮಲ್ಕೊಂಡ್ಬಿಟ್ಟಿರತ್ತೆ, ಪ್ಯಾರಾಲಿಸಿಸ್ ಆದವ್ರ ತರ. ಅವಾಗ ನಮ್ಗೆ ಸಿಂಪ್ಟಮ್ಸ್ ಅಲ್ಲಿ ಏನು ಅಷ್ಟು ಗೊತ್ತಾಗಲ್ಲ. ಬಟ್ ಇದು ಫ್ಯೂರಿಯಸ್ ಫಾರ್ಮ್ ಅಲ್ಲಿ ಏನಾಗುತ್ತೆ ಅಗ್ರೆಷನ್ ಅಲ್ಲಿರೋ ಡಾಗ್ ಅಗ್ರೆಷನ್ ಇರುತ್ತೆ ಒಂದು. ಅವಾಗ ಯಾಕಂದ್ರೆ ಇರಿಟೇಷನ್ ಇರುತ್ತೆ, ನರಮಂಡಲದಲ್ಲಿ ತುಂಬಾ ಇರಿಟೇಷನ್ ಆಗ್ತಾ ಇರುತ್ತೆ, ನರ್ವ್ಸ್ ರೇಬಿಸ್ ವೈರಸ್ ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಅದರಿಂದ ಇರಿಟೇಷನ್ ಇರುತ್ತೆ, ಅದೊಂದು ಸೈನ್ಸ್. ಮತ್ತೆ ಅದರಲ್ಲಿ ಕೂಡ ಪ್ಯಾರಾಲಿಸಿಸ್ ಆಗುತ್ತೆ, ಲ್ಯಾರಿಂಜಿಯಲ್ ಪ್ಯಾರಾಲಿಸಿಸ್, ಅನ್ನನಾಳದ್ದು ಪ್ಯಾರಾಲಿಸಿಸ್, ಥ್ರೋಟ್ ಅಲ್ಲಿ ಪ್ಯಾರಾಲಿಸಿಸ್ ಆಗೋದ್ರಿಂದ ಅವಕ್ಕೆ ನೀರ್ ಕುಡಿಯಕ್ಕಾಗಲ್ಲ, ಗಾಳಿನ ಒಳಗ್ ತಗೊಳಕ್ಕಾಗಲ್ಲ, ಅದಕ್ಕೆ ಏರೋಫೋಬಿಯಾ ಅಂತ ಕರಿತೀವಿ. ನೀವು ಕೆಲವು ವಿಡಿಯೋಸ್ ನೋಡಿರ್ಬೋದು, ರೇಬಿಸ್ ಬಂದ ಮನುಷ್ಯರು ಗಾಳಿ ತಗೊಳಕಾಗದೆ ನೀರ್ನ ಕುಡಿಬೇಕನ್ಸುತ್ತೆ, ಗಂಟ್ಲಲ್ಲಿ ಹಾಕೋತಿದಂಗೆ ನುಂಗಕ್ಕಾಗಲ್ಲ, ಅಲ್ಲಿ ಒಳಗಡೆ ನುಂಗ್ಬೇಕಾದಂತ ಸ್ನಾಯುಗಳು ಮಸಲ್ಸ್ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರುತ್ತೆ, ನುಂಗಕ್ ಆಗದಾಗ ಪೇನ್ ಬರುತ್ತಲ್ಲ, ಆ ಪೇನ್ ಭಯಕ್ಕೆ ಹೈಡ್ರೋಫೋಬಿಯಾ ಅಂದ್ರೆ ಅದು ಮೇನ್ ಏರೋಫೋಬಿಯಾ, ಗಾಳಿ ಮೇಲ್ ಭಯನೋ ಅಥವಾ ನೀರಿನ ಎರಡೂನೋ, ಆ ಮುಖಾಂತರ ಹೋಗುವಂತ ಆ ಮಸಲ್ಸ್ ಪ್ಯಾರಾಲಿಸಿಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ನೋವಿಗೆ ಸ್ಪಾಸಮ್ಸ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಭಯ ಬರುತ್ತೆ ಅವ್ರಿಗೆ, ಅದಕ್ಕೆ ಭಯ ಬರುತ್ತೆ. ಓಕೆ, ಕುಡಿಬೇಕನ್ಸಿದ್ರೆ ಕುಡಿಯಕ್ಕಾಗಲ್ಲ. ಆತರ ಆಗಿ ಬೆಂಕಿ ನೋಡಿದ್ರು ಬೆಂಕಿ ಅಲ್ವಾ, ಬೆಂಕಿ ಅಲ್ಲ, ಏರೋಫೋಬಿಯಾ ಆಗುತ್ತೆ, ಹೈಡ್ರೋಫೋಬಿಯಾ ಆಗುತ್ತೆ. ಅದು ಎರಡು ಏನಕ್ಕಾಗುತ್ತೆ ಅಂದ್ರೆ ಏನು ತಿನ್ನಕ್ಕೆ ನುಂಗಕ್ಕೆ ಮಸಲ್ಸ್ ಪ್ಯಾರಾಲಿಸಿಸ್ ಅದರಿಂದ ಆಗಲ್ಲ, ಅಲ್ಲಿಂದ ಮುಂದಕ್ಕೆ ತುಂಬಾ ವೈರಸ್ ಅಟ್ಯಾಕ್ ಆಗಿ ಇದೇ ಇನ್ಫೆಕ್ಷನ್, ವೈರಸ್ ಅಲ್ಲಿಗೆ ಇನ್ಫೆಕ್ಟ್ ಆಗಲ್ಲ, ಬ್ರೈನ್ ಗೆ ಎಫೆಕ್ಟ್ ಮಾಡಿರುತ್ತೆ. ಅದು ಬ್ರೈನ್ ಗೆ ಎಫೆಕ್ಟ್ ಆದ್ರಿಂದ ಅಲ್ಲಿ ಇಲ್ಲಿ ಅನ್ನನಾಳದ ಸ್ನಾಯುಗಳದ್ದು ಪ್ಯಾರಾಲಿಸಿಸ್ ಆದ್ರಿಂದ, ಲ್ಯಾರಿಂಜಿಯಲ್ ಪ್ಯಾರಾಲಿಸಿಸ್ ಆಗೋದ್ರಿಂದ ನೀರು ನುಂಗಕ್ಕಾಗಲ್ಲ, ಗಾಳಿನೂ ಕೂಡ ಒಳಗ್ ತಗೊಳಕ್ಕಾಗಲ್ಲ, ಅವಾಗ ಭಯ ಕ್ರಿಯೇಟ್ ಆಗುತ್ತೆ, ಏರೋಫೋಬಿಯಾ. ಅಥವಾ ನೀರು ರೇಬಿಸ್ ಬಂದಂತ ಮನುಷ್ಯಂಗೆ ನೀರ್ ತಗೊಳಕ್ ಹೋದ್ರೆ ಅವನು ಅಗ್ರೆಸಿವ್ ಆಗ್ತಾನೆ, ತಳ್ತಾನೆ, ಅವನಿಗೆ ಭಯ ಎಕ್ಸ್ಪ್ರೆಸ್ ಮಾಡ್ತಾನೆ, ಮತ್ತೆ ತುಂಬಾ ಅಂದ್ರೆ ಅಗ್ರೆಷನ್ ಜಾಸ್ತಿ ಆಗ್ಬಿಡುತ್ತೆ. ಡಾಗ್ಸ್ ಅಲ್ಲಿ ಹೇಳೋದಾದ್ರೆ ಮೊದಲನೇದಾಗಿ ಸಿಂಪ್ಟಮ್ಸ್ ಅವಕ್ಕೆ ಇನ್ನೊಂದು ಲ್ಯಾರಿಂಜಿಯಲ್ ಪ್ಯಾರಾಲಿಸಿಸ್ ಆದ್ರಿಂದ ಉಗುಳು ಕೂಡ ನುಂಗಕ್ಕಾಗಲ್ಲ, ಹೆಂಗೆ ನೀರ್ ನುಂಗಕ್ಕಾಗಲ್ಲ ಅದೇ ರೀತಿ ಉಗುಳು ನುಂಗಕ್ಕಾಗಲ್ಲ, ಅವಾಗ ಸೆಲೆವೇಶನ್ ಜಾಸ್ತಿ ಆಗುತ್ತೆ, ಜಲ್ ಸುರಿಸ್ಕೊಂಡು ಓಡಾಡ್ತಿರ್ತವೆ ನಾಯಿಗಳು. ರೇಬಿಸ್ ಇರೋ ನಾಯಿಗಳಿಗೆ ಅದು ಒನ್ ಆಫ್ ದಿ ಸಿಂಪ್ಟಮ್. ಹಂಗಂತ ಜಲ್ ಸುರಿಸ್ತಾ ಇರೋ ನಾಯಿಗಳಿಗೆಲ್ಲ ರೇಬಿಸ್ ಬಂದಿದೆ ಅಂತ ಅಲ್ಲ. ಜ್ವರ ಬಂದಾಗ್ಲೂ ಕೂಡ ಬಾಡಿ ಕೂಲ್ ಮಾಡ್ಕೊಳ್ಳೋದಕ್ಕೆ, ರೆಗ್ಯುಲರ್ ಫೀವರ್ ಬಂದಾಗ್ಲೂ ಸೆಲೆವೇಶನ್ ಜಾಸ್ತಿ ಆಗುತ್ತೆ, ಎಕ್ಸೈಟ್ಮೆಂಟ್ ಇದ್ದಾಗ್ಲೂ ನಾಯಿಗಳಲ್ಲಿ ಸೆಲೆವೇಶನ್ ಜಾಸ್ತಿ ಆಗುತ್ತೆ, ಅಲರ್ಜಿ ಇದ್ದ ಕೆಲವು ಸಲ ಸೆಲೆವೇಶನ್ ಎಕ್ಸೈಟ್ಮೆಂಟಿಗೂ ಜಾಸ್ತಿ ಆಗ್ಬೋದು. ಬಟ್ ರೇಬಿಸ್ ಅಂತ ಸಿಂಪ್ಟಮ್ಸ್ ಅಂತ ಬಂದಾಗ ಒಂದು ಜಾಸ್ತಿ ಜಲ್ ಸೋರ್ಸ್ತಾ ಇರೋದು, ಅಗ್ರೆಷನ್ ಅಂದ್ರೆ ಸ್ವಲ್ಪ ಸೌಂಡ್ ಮಾಡ್ತಿದಂಗೆ ಓವರ್ ಆಗಿ ರಿಯಾಕ್ಟ್ ಮಾಡೋದು. ರೇಬಿಸ್ ಬಂದಂತ ನಾಯಿಗಳು ಟೇಬಲ್ ಮೇಲೆ ಇದ್ದಾಗ ಸುಮ್ನೆ ಟೇಬಲ್ ಹಿಂಗ್ ಕುಟ್ಟಿರೋ ಪಟ್ ಅಂತ ಹಾರ್ಬಿಡ್ತವೆ, ಸೌಂಡ್ ಗೆ ಹೈಪರ್ ಏಸ್ಥೀಶಿಯಾ ಅಂತ ಕರಿತೀವಿ, ಟೆಕ್ನಿಕಲ್ ಟರ್ಮ್ ಹೈಪರ್ ಏಸ್ಥೀಶಿಯಾ. ಅತಿಯಾಗಿ ರಿಯಾಕ್ಟ್ ಮಾಡೋದು, ಒಂದ್ ಸೌಂಡ್ ಇರ್ಬೋದು, ಅಥವಾ ಯಾರು ಹತ್ರ ಹೋಗ್ತಿದಂಗೆ ಸ್ಕಚ್ಚಕ್ ಹೋಗ್ಬಿಡೋದು, ಸೌಂಡ್ ಒಂದ್ ಸ್ವಲ್ಪ ಸೌಂಡಿಗೆನೆ ಓವರ್ ಆಗಿ ರಿಯಾಕ್ಟ್ ಮಾಡೋದು, ಇದೆಲ್ಲ ಹೈಪರ್ ಏಸ್ಥೀಶಿಯಾ. ಹಂಗೆ ನಡೆಯುವಾಗ ಸರಿಯಾಗಿ ಬ್ಯಾಲೆನ್ಸ್ ಇರಲ್ಲ, ಆಮೇಲೆ ಸಡನ್ ಆಗಿ ಹೋಗಿ ಯಾರಿಗಾರು ಇಂಟೆನ್ಷನ್ ಇಲ್ಲದೆ ಅಂದ್ರೆ ಏನು ಪ್ರೊವೋಕ್ ಮಾಡದೆ ಹೋಗಿ ಕಚ್ಬಿಡೋದು, ರೇಬಿಸ್ ಡಾಗ್ಗಳು. ಇದು ಇರುತ್ತೆ ಸಿಂಪ್ಟಮ್ಸ್. ಮತ್ತೆ ಅವ ಕಡೆ ಪ್ಯಾರಾಲಿಟಿಕ್ ಫಾರ್ಮ್ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಇದನ್ನ ಪ್ಯಾರಾಲಿಟಿಕ್ ಫಾರ್ಮ್ ಅಲ್ಲಿ ಪ್ಯಾರಾಲಿಸಿಸ್ ಆಗ್ಬಿಟ್ಟು ಒಂದೇ ಕಡೆ ಮಲ್ಕೊಂಡ್ಬಿಡುತ್ತೆ, ಅದು ಊಟ ತಿಂಡಿ ಏನು ತಿನ್ನಲ್ಲ, ನೀರು ಕುಡಿಯಲ್ಲ, ಅದೇ ತರ ಡೆತ್ ಆಗ್ಬಿಡ್ತವೆ. ಸೊ ರೇಬಿಸ್ಗೆ ಟ್ರೀಟ್ಮೆಂಟ್ ಇಲ್ಲ, ಮನುಷ್ಯಲ್ಲಾಗ್ಲಿ ಪ್ರಾಣಿಲಾಗ್ಲಿ ವೈರಸ್ ಡಿಸೀಸ್ ಆದ್ರಿಂದ ಪರ್ಟಿಕ್ಯುಲರ್ ಇಂಥ ಟ್ರೀಟ್ಮೆಂಟ್ ಅಂತ ಪ್ರೂವನ್ ಪಕ್ಕ ವಾಸಿ ಆಗುತ್ತೆ ಆತರ ಟ್ರೀಟ್ಮೆಂಟ್ ಇಲ್ಲ. ಇಲ್ಲಿವರೆಗೂ ಪ್ರತಿ ವರ್ಷ ಈಗ್ಲೂ ಕೂಡ 59,000 ಜನ ಹ್ಯೂಮನ್ ಡೆತ್ ವರ್ಲ್ಡ್ ವೈಡ್ ಆಗ್ತಾ ಇದೆ, 59,000. ಇದರಲ್ಲಿ ಎವ್ರಿ ಇಯರ್ ಪ್ರತಿ ವರ್ಷ ಈಗ್ಲೂ ಆಗ್ತಾ ಇದೆ, ಪ್ರತಿ ವರ್ಷ ವರ್ಲ್ಡ್ ವೈಡ್. ಇದರಲ್ಲಿ ಒಟ್ಟು ಇಷ್ಟರಲ್ಲಿ ಅಂದ್ರೆ ಬಟ್ ರೇಬಿಸ್ ಆಗಿ ಟ್ರೀಟ್ಮೆಂಟ್ ಆಗಿ ಉಳ್ಕೊಂಡಿರೋರು ರೆಕಾರ್ಡ್ಸ್ ಪ್ರಕಾರ 27 ಜನ ಮಾತ್ರ ಇಲ್ಲಿವರೆಗೂ. ಪ್ರತಿ ವರ್ಷ 59,000 ಜನ ಸಾಯ್ತಾ ಇದ್ರು, ರೇಬಿಸ್ ಆಗಿ ಟ್ರೀಟ್ಮೆಂಟ್ ಆಗಿ ಅಫಿಷಿಯಲಿ ಉಳ್ಕೊಂಡಿರೋರು 27 ಜನ ಮಾತ್ರ. 27 ಜನ ಅಂದ್ರೆ ರೇಬಿಸ್ ಬಂದ್ರೆ ಆಲ್ಮೋಸ್ಟ್ ಇಟ್ಸ್ ಎಂಡ್ ಅಂತ. ಅದಕ್ಕೋಸ್ಕರ ಅಷ್ಟು ಭಯ ಪಡೋದು ರೇಬಿಸ್ಗೆ. ಬಟ್ ಹಂಗಂತ ವ್ಯಾಕ್ಸಿನೇಷನ್ ಮಾಡಿ ರೇಬಿಸ್ ಇಲ್ದಂಗೆ ನಾವು ಮಾಡಕ್ ಆಗಲ್ಲ ಅಂತ ಏನಿಲ್ಲ. ಎಲ್ಲಾ ಡಾಗ್ಸಿಗೂ ವ್ಯಾಕ್ಸಿನ್ ಆದ್ರೆ, ಡಾಗ್ಸ್ ಕ್ಯಾಟ್ಸ್ ಇಂದ ಕೂಡ ಬರುತ್ತೆ ರೇಬಿಸ್, ಪೆಟ್ ಕ್ಯಾಟ್ ಅಂಡ್ ಡಾಗ್ ಎರಡು, ಡಾಗ್ ಒಂದೇ ಅಲ್ಲ, ಅವು ಕೂಡ ವ್ಯಾಕ್ಸಿನ್ ಹಾಕೊಂಡು ಇದರಿಂದ ಸ್ಟ್ರೀಟ್ ಡಾಗ್ ಪಾಪ್ಯುಲೇಷನ್ ಕಮ್ಮಿ ಮಾಡ್ಕೊಂಡು ಅವೇರ್ನೆಸ್ ಇಂಪ್ರೂವ್ ಮಾಡಿದ್ರೆ ಸ್ಲೋ ಆಗಿ ರೇಬಿಸ್ ಎಲಿಮಿನೇಟ್ ಇಂಡಿಯಾದಿಂದನೂ ಮಾಡಬಹುದು. ಈಗ ಡಾಗ್ ಬೈಟ್ ಆಗತ್ತಲ್ಲ, ಅವ್ರು ತಿಳ್ಕೊಬೇಕು, ಎಲ್ಲಾ ನಾಯಿಯಿಂದನೂ ಏನ್ ರೇಬಿಸ್ ಬರಲ್ಲ, ರೇಬಿಸ್ ಇರೋ ನಾಯಿ ಕಚ್ಚಿದ್ರೆ ಮಾತ್ರ ರೇಬಿಸ್ ಬರುತ್ತೆ ಅಂತ ಹೇಳಿ. ಸೊ ಆಮೇಲೆ ಇವಾಗ ಯಾವ್ದಾರ ನಾಯಿ ಕಚ್ಚಿದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ, ಈಗ 2 ತರ, ಅಂದ್ರೆ ಒಂದು ಸ್ಕಿನ್ನಿಗೆ ಇದು ಆಗಿದ್ರೆ ಚಾನ್ಸಸ್ ಜಾಸ್ತಿ ಅಲ್ವಾ, ಅಂದ್ರೆ ನಿಮ್ ಗಾಯ ಆಗಿದ್ರೆ ಅದ್ರ ಜೊಲ್ಲು ಒಳಗಡೆ ಹೋಗಿದ್ರೇನೆ ಅದರಿಂದ ಪ್ರಾಬ್ಲಮ್. ರೇಬಿಸ್ ವೈರಸ್
ರೇಬಿಸ್ ಇರುವಂತ ನಾಯಿಯ ಜೊಲ್ಲಲ್ಲಿರುತ್ತೆ. ಜೊಲ್ಲಲ್ಲಿ ಜೊಲ್ಲಲ್ಲಿ ಸೆಲೆವರಿ ಗ್ಲ್ಯಾಂಡ್ ಅಲ್ಲಿ ಇರುತ್ತೆ. ಸೊ ನಾಯಿ ನಮ್ಗೆ ಕಚ್ಚಿದಾಗ ಅದು ಕಚ್ಚುವಾಗ ಹಲ್ಲಿನ ಮುಖಾಂತರ ಸೆಲೆವ ಜೊಲ್ಲು ನಮ್ ಬಾಡಿಗೆ ಇಂಜೆಕ್ಟ್ ಆಗುವಾಗ ಆ ಸೆಲೆವ ಜೊತೆಗೆ ವೈರಸ್ ನಮ್ ಬಾಡಿ ಸೇರ್ಕೊಳ್ಳುತ್ತೆ. ಸೇರ್ಕೊಂಡ್ಮೇಲೆ ಅದು ನರ್ವ್ಸ್ ಗೆ ನ್ಯೂರಾನ್ಸ್ ಅಂದ್ರೆ ಬ್ರೈನ್ ಗೆ ಎಫಿನಿಟಿ ಜಾಸ್ತಿ, ಅದಕ್ಕೆ ಬ್ರೈನ್ ಕಡೆಗೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ ಗೆ ಎಷ್ಟು ಹತ್ರ ಕಚ್ಚಿದೆ ನಮ್ ಬಾಡಿಲಿ ಅನ್ನೋದ್ರ ಮೇಲೆ ಎಷ್ಟು ಬೇಗ ಅಥವಾ ಎಷ್ಟು ಅಗ್ರೆಸಿವ್ ಆಗಿ ಅದು ರೇಬಿಸ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಮುಖದ ಹತ್ರ ಅಥವಾ ತಲೆ, ಕೈ ಇಲ್ಲೆಲ್ಲ ಕಚ್ಚಿದಾಗ ಸ್ವಲ್ಪ ಇನ್ನ ಜಾಸ್ತಿ ಕೇರ್ ತಗೋಬೇಕು, ಇಮಿಡಿಯೇಟ್ ಇದ್ ಮಾಡ್ಬೇಕು, ಅಂತ ಅದನ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಅಂತ ಚಾನ್ಸಸ್ ಅಲ್ಲಿ ಆ ಜಾಗಗಳಿಗೆ ಕಚ್ಚಿದಾಗ ನಾವು ಇನ್ನ ಜಾಸ್ತಿ ಪ್ರಿಕಾಷನ್ ಅಂದ್ರೆ ಜಾಸ್ತಿ ಬೇಗ ಟ್ರೀಟ್ಮೆಂಟ್ ಮತ್ತೆ ಅಗ್ರೆಸಿವ್ ಟ್ರೀಟ್ಮೆಂಟ್ ಮಾಡ್ಬೇಕಾಗುತ್ತೆ. ಇದು ಸಿಂಪ್ಟಮ್ಸ್ ಡಾಗ್ ಬೈಟ್ ಆದ್ಮೇಲೂ ಸಿಂಪ್ಟಮ್ಸ್ ಬರೋದಕ್ಕೂ ಎಷ್ಟು ಇಮಿಡಿಯೇಟ್ ಆಗಿ ಬರುತ್ತೋ ಅಥವಾ ಅದು ಒಂದು ಕಚ್ಚಿದ ಜಾಗದ ಮೇಲೆ ಡಿಪೆಂಡ್ ಆಗುತ್ತೆ, ತಲೆಗೆ ಎಷ್ಟು ಹತ್ರ ಇದೆ ಅನ್ನೋದು. ಇನ್ನೊಂದು ತುಂಬಾ ವೇರಿಯೇಷನ್ ಇದೆ. ಕೆಲವು 1 ಮಂತ್ ಅಲ್ಲೇ ರೇಬಿಸ್ ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು, ಕೆಲವರಿಗೆ ವರ್ಷಗಟ್ಲೆನೂ ಆಗಿದೆ. ಕೆಲವು ಕೇಸ್ಗಳಲ್ಲಿ ಇಯರ್ಸ್ ಟುಗೆದರ್, ಹೌದು ವರ್ಷಗಟ್ಲೆನೂ ಆಗಿದೆ. ವರ್ಷ ತನಕ ನಾರ್ಮಲ್ ಆಗಿದ್ದು ಆಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿದ್ದ ಕೇಸ್ಗಳು ಇದಾವೆ. ಸೊ ಹಂಗಾಗಿ ಇನ್ಕ್ಯುಬೇಷನ್ ಪೀರಿಯಡ್ ತುಂಬಾ ವೇರಿಯೇಷನ್ ಇದೆ ಕಚ್ಚಿದ ನಂತರ. ಸೊ 1 ವರ್ಷ ಆದ್ಮೇಲೆ ಕಾಣಿಸ್ಕೊಳ್ತು ಅಂತ ಹೇಳಂದ್ರೆ ಅವ್ರದ್ದು ಬಂದ್ಮೇಲೆ ರೇಬಿಸ್ ಯಾವಾಗ್ಲೇ ಬರ್ಲಿ, ರೇಬಿಸ್ ಬಂದ್ಮೇಲೆ ಟ್ರೀಟ್ಮೆಂಟ್ ಚಾನ್ಸಸ್ ಇಸ್ ವೆರಿ 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 ಲೆಸ್, ಆಲ್ಮೋಸ್ಟ್ ಈಸ್ ಗಾನ್. ಸೊ ಅದಕ್ಕೋಸ್ಕರ ರೇಬಿಸ್ ಮತ್ತೆ ನೀವು ಇನ್ನೊಂದು ಇದಕ್ಕೆ ಕೇಳಿದಾರೆ, ರೇಬಿಸ್ ಬೈಟ್ ಆದಾಗ ಏನ್ ಮಾಡ್ಬೇಕು ಡಾಕ್ಟರ್? ನಾನು ಏನ್ ಹೇಳಿದ್ದೇನೆ ಅಂದ್ರೆ ಹಿಂಗ್ ಹಚ್ಚಿಬಿಡ್ತಾರೆ, ಸುಣ್ಣ ಹಚ್ಚುತ್ತಾರೆ. ನಾನ್ ಸುಮಾರು ಜನ ನೋಡಿದೀನಿ, ಡಾಗ್ ಬೈಟ್ ಆದ ತಕ್ಷಣ ಹಿಂಗ್ ಹಚ್ಚೋದು, ಸುಣ್ಣ ಹಚ್ಚೋದು, ಹಿಂಗೆ ಎಲ್ಲ ಏನೇನೋ ಮನೆದು ಫಸ್ಟ್ ಏಡ್ ಗಳು ಮಾಡ್ಕೊಳಕ್ ಹೋಗ್ತಾರೆ. ಅದು ಫಸ್ಟ್ ಏಡ್ ಬೇಕು, ಅದನ್ನ ಕರೆಕ್ಟ್ ಆದ ಮೆಥಡ್ ಅಲ್ಲಿ ಮಾಡ್ಬೇಕು. ಏನಂದ್ರೆ ಮೇನ್ ಕಾನ್ಸೆಪ್ಟ್ ಏನು, ಎಲ್ಲಾ ನಾಯಿ ಕಚ್ಚಿದ್ರು ರೇಬಿಸ್ ಬರಲ್ಲ. ಬಟ್ ಫಸ್ಟ್ ಕಚ್ಚಿದ ತಕ್ಷಣ ರೇಬಿಸ್ ನಾಯಿ ಮಾಡಿದಾಗ ಏನ್ ಮಾಡ್ಬೇಕು ಅದನ್ನೇ ಎಲ್ಲಾ ನಾಯಿಗೂ ಮಾಡ್ಬೇಕು. ಪ್ರಿಕಾಷನ್ ನಾವು ಫಸ್ಟ್ ಏಡ್ ಮಾಡುವಾಗ ಫಸ್ಟ್ ಏನಂದ್ರೆ ಕಚ್ಚಿದ ಪಾಸಿಬಿಲಿಟಿ ಏನು, ನಾಯಿ ಕಚ್ಚಿದ್ದು ಜೊಲ್ಲಿಂದ ನಮಗ್ ಇಂಜೆಕ್ಷನ್ ಒಳಗಡೆ ಗಾಯ ಸ್ಕಿನ್ ಟಿಯರ್ ಆಗಿದ್ರೆ ಸ್ಕಿನ್ ಇಂದ ಒಳಗಡೆ ಅದು ಹೋಗಿ ವೈರಸ್ ರೇಬಿಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ನಾವು ಅದನ್ನ ತಡಿಬೇಕು. ಈಗ ಕಚ್ಚಾಯ್ತು, ಕಚ್ಚಿದ ತಕ್ಷಣ ಏನ್ ಮಾಡ್ಬೇಕು, ಫಸ್ಟ್ ಕಚ್ಚಿದ ತಕ್ಷಣ ಇದು ಸೋಪ್ ಹಾಕಿ, ಸೋಪ್ ಫಸ್ಟ್ ಹರಿಯೋ ನೀರಿಗೆ ಇಟ್ಕೋಬೇಕು ಗಾಯನ. ಟ್ಯಾಪ್ ವಾಟರ್ ಜೋರಾಗಿ ನಲ್ಲಿ ನೀರ್ ಬಿಟ್ಬಿಟ್ಟು ಅದ್ರ ಕೆಳಗಡೆ ಇಟ್ಕೊಬೇಕು. ಒಂದು ವೈರಸ್ ಫ್ಲಶ್ ಔಟ್ ಆಗ್ಲಿ ಅಂತ. ಒಂದು ಅದಾದ ಕೂಡ್ಲೆ ಡಿಟರ್ಜೆಂಟ್ ಸೋಪ್, ಡಿಟರ್ಜೆಂಟ್ ಅಂದ್ರೆ ನಾವು ಬಟ್ಟೆ ನಮ್ ಮೈಗೆ ಹಾಕೊಳ್ಳೋ ಸೋಪ್ ಅಲ್ಲ, ಸೊ ಬಟ್ಟೆಗೆ ಹಾಕ್ತಿವಲ್ಲ ರಿಮ್ ಅಥವಾ ಸರ್ಫೆಕ್ಸ್ ಅಲ್ಲಿ ಇರ್ಬೋದು, ಡಿಟರ್ಜೆಂಟ್ ಸೋಪ್ ಮುಖ ಹಾಕಿ ಗಾಯನ ತೊಳಿಬೇಕು. ಒಂದ್ 10 ನಿಮಿಷ ತೊಳಿಬೇಕು, ಡಿಟರ್ಜೆಂಟ್ ಸೋಪ್ ಹಾಕಿ ತೊಳಿಬೇಕು. ಆ ವೈರಸ್ ಬೇಗ ಡೆಸ್ಟ್ರಾಯ್ ಆಗುತ್ತೆ ಅದರಲ್ಲಿ ಡಿಟರ್ಜೆಂಟ್ ಸೋಪ್ ಅಲ್ಲಿ. ಅದು ನೆಕ್ಸ್ಟ್ ಸ್ಟೆಪ್. ಡಿಟರ್ಜೆಂಟ್ ಸೋಪ್ ಹಾಕಿ ತೊಳೆದ್ಮೇಲೆ ನೆಕ್ಸ್ಟ್ ಆ ಜಾಗಕ್ಕೆ ಡಿಸ್ಇನ್ಫೆಕ್ಟೆಂಟ್ ಆಗಿ ಆಲ್ಕೋಹಾಲ್ ನ ಹಾಕ್ಬೇಕು. ಆಲ್ಕೋಹಾಲ್ ನಮ್ದು ಸರ್ಜಿಕಲ್ ಸ್ಪಿರಿಟ್ ಆದ್ರೂ ಆಗುತ್ತೆ. ಅದು ಸಿಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಅಥವಾ ಮನೆಗಳಲ್ಲಿ ವಿಸ್ಕಿ ಬ್ರಾಂದಿ ಇಟ್ಕೊಂಡಿದ್ರೆ ಅದು ಕೂಡ ಆಗುತ್ತೆ. ತಕ್ಷಣ ಅದ್ರಲ್ಲಿ ಯೂಶಲಿ ವಿಸ್ಕಿ, ಬ್ರಾಂದಿ, ರಮ್ಮು ಮತ್ತೆ ಇವನ್ ಓಡ್ಕಾಯ್ತಲ್ಲೆಲ್ಲ 40-45% ಆಲ್ಕೋಹಾಲ್ ಇರುತ್ತೆ. ಅದನ್ನ ಗಾಯದ ಮೇಲೆ ಹಚ್ಬೋದು, ಬೆಸ್ಟ್ ಅದು. ಅದನ್ನ ಹಚ್ಬಿಟ್ಟು ಮೈನ್ ಆ ವೈರಸ್ ಆಲ್ಕೋಹಾಲ್ ಇಂದ ವೈರಸ್ ರಿಮೂವ್ ಮಾಡಬಹುದು. ಇದಿಷ್ಟು ವೈರಸ್ ಲೋಡ್ ಕಮ್ಮಿ ಮಾಡಕ್, ಇದೆಲ್ಲ ಬಾಡಿ ಒಳಗಡೆ ಹೋಗ್ದಂಗ ಅವಾಯ್ಡ್ ಮಾಡಕ್ ಇದಿಷ್ಟು ಫಸ್ಟ್ ಸ್ಟೆಪ್ಗಳು. ಹರಿಯೋ ನೀರಲ್ಲಿ ಇಟ್ಕೊಳ್ಳೋದು, ಡಿಟರ್ಜೆಂಟ್ ಸೋಪ್ ಹಾಕಿ ತೊಳೆಯೋದು, ಸೋಪ್ ಅಥವಾ ಡಿಟರ್ಜೆಂಟ್ ಪೌಡರ್ ಹಾಕಿ ತೊಳೆಯೋದು, ನೆಕ್ಸ್ಟ್ ಆಲ್ಕೋಹಾಲ್ ನ ಆ ಜಾಗಕ್ಕೆ ಹಚ್ಚೋದು. ಆಲ್ಕೋಹಾಲ್ ಇಂದ ಅದಕ್ಕೇನು ಬರ್ನಿಂಗ್ ಅಂತ ಅಲ್ಲ, ಮೇನ್ ಡಿಸ್ಇನ್ಫೆಕ್ಟೆಂಟ್. ಆಲ್ಕೋಹಾಲ್ ಇಸ್ ಡಿಸ್ಇನ್ಫೆಕ್ಟೆಂಟ್, ಯಾವುದೇ ವೈರಸ್ಗೆ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಇದು 3 ಸ್ಟೆಪ್ ಫಸ್ಟ್ ಮಾಡಬೇಕು. ನಂತರ ಇದಿಷ್ಟು ಮಾಡಿ ಏನಾದ್ರು ಒಂದು ಆಂಟಿಸೆಪ್ಟಿಕ್ ಕ್ರೀಮ್ ನ ಹಚ್ಕೊಂಡು ಇದು 3 ಸ್ಟೆಪ್ ಆದ ಕೂಡಲೇ ಇಮಿಡಿಯೇಟ್ ಪೋಸ್ಟ್ ಬೈಟ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್, ಎಲ್ಲಿ ನಿಯರ್ ಬೈ ಹಾಸ್ಪಿಟಲ್ ಇದೆ ಅಲ್ಲಿ ಪೋಸ್ಟ್ ಬೈಟ್ ಆಂಟಿ ರೇಬಿಸ್ ವ್ಯಾಕ್ಸಿನೇಷನ್ ತಗೋಬೇಕು. ಅದು ಪರ್ಟಿಕ್ಯುಲರ್ ಡೇಟ್ಸ್ ಇದೆ. ಕಚ್ಚಿದ ದಿವಸ 03/7/14 ಅಂದ್ರೆ 0 ಅಂದ್ರೆ ಕಚ್ಚಿದ ದಿವಸ. ಆಸ್ ಅರ್ಲಿ ಆಸ್ ಪಾಸಿಬಲ್, ಎಷ್ಟು ಬೇಗ ಮಾಡಿಸ್ಬೇಕು ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ, ನೆಗ್ಲೆಕ್ಟ್ ಮಾಡಬಾರ್ದು. ಕಚ್ಚಿದ ದಿವಸ ಅಥವಾ ಕೆಲವು ಸಲ ಕಚ್ಬಿಟ್ಟಿರುತ್ತೆ, ಅವತ್ತು ಗೊತ್ತಾಗಿರಲ್ಲ ಅಥವಾ ಮಗು ಹೇಳಿರಲ್ಲ ಅಥವಾ ಅವ್ರು ಅವತ್ತು ತಗೊಳಕ್ ಏನೋ ಕಾರಣ ಆಗ್ಲೇ ಇಲ್ಲ, ನೆಕ್ಸ್ಟ್ ಡೇ ಆಸ್ ಅರ್ಲಿ ಆಸ್ ಪಾಸಿಬಲ್. ನೆಕ್ಸ್ಟ್ ಡೇ ಮಾಡೋದು ಅವತ್ತು 0 ಡೇ, ಅವತ್ತಿಂದ 3ನೇ ದಿವಸ, 7ನೇ ದಿವಸ, 14ನೇ ದಿವಸ, ಈ ತರ 2 ಇದು ಇಷ್ಟು ಆಗ್ಬೇಕು ವ್ಯಾಕ್ಸಿನ್ಸ್. ಅದೊಂದು ವ್ಯಾಕ್ಸಿನೇಷನ್ ಶೆಡ್ಯೂಲ್. ಅದು ಡಾಕ್ಟರ್ ಮುಂಚೆ ಎಲ್ಲ ಹೊಟ್ಟೆ ಸುತ್ತ ಇಂಜೆಕ್ಷನ್ಸ್ ಕೊಡೋದು ಎಲ್ಲ ಇತ್ತು, ಇವಾಗ ಆತರ ಇಲ್ಲ ಮೇಡಮ್. ಇವಾಗ ಇಂಟ್ರಾಡರ್ಮಲ್ ರೂಟ್ ಕೂಡ ಇದೆ ಅಥವಾ ಇಂಟ್ರಾಮಸ್ಕ್ಯುಲರ್ ಇದೆ. ಇಂಟ್ರಾಮಸ್ಕ್ಯುಲರ್ ಅಂದ್ರೆ ನಿಮ್ದು ಕೈಯಲ್ಲಿರುವಂತ ಮಾಂಸಖಂಡಗಳು, ಮಸಲ್ಸ್ಗೆ
ಅಥವಾ ಕಾಲಿನ ಮಸಲ್ಸ್ ಕೊಡ್ಬೋದು, ಇಲ್ಲ ಇಂಟರ್ ಡರ್ಮಲ್ ಅಂದ್ರೆ ಸ್ಕಿನ್ ಲೇಯರ್ ಡರ್ಮಿಸ್ ಅಂತ ಬರುತ್ತೆ, ಆ ಸ್ಕಿನ್ ಲೇಯರ್ ಒಳಗಡೆ ಕೊಡ್ತಾರೆ, ಓಕೆ ಅದು ಇಂಟರ್ ಡರ್ಮಲ್. ಅದು ಇರೋದ್ರಲ್ಲಿ ಕಮ್ಮಿ ಪೈನ್ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಎಫೆಕ್ಟ್ ಅಷ್ಟೇ ಎಫೆಕ್ಟಿವ್ ಆಗೂ ಇದೆ. ಈಗೆಲ್ಲ ಜಾಸ್ತಿ ಇಂಟರ್ ಡರ್ಮಲ್ ರೂಟೇ ಮಾಡ್ತಾ ಇರೋದು. ನಾನ್ ನಮ್ಮಮ್ಮ ಎಲ್ಲ ಚಿಕ್ಕವ್ರು ಹಂಗೆಲ್ಲ ಹ್ಮ್ ಕೆಲವ್ರದ್ದು ಇನ್ಸಿಡೆಂಟ್ ಅವ್ರು ಹೇಳಿದ್ರು, ಆ ಇಂಜೆಕ್ಷನ್ ತಗೊಳ್ಳೋ ಭಯಕ್ಕೋಸ್ಕರ ಅವರು ಇಂಜೆಕ್ಷನ್ ಅವಾಯ್ಡ್ ಮಾಡಿರ್ತಾರೆ ಅನ್ನೋ ತರ ಕೆಲವು, ಅಯ್ಯೋ ಹೊಟ್ಟೆ ಸುತ್ತ ತಗೋಬೇಕು. ಆಮೇಲೆ ಇವಾಗ ಊಂಡ್ ಹತ್ರನೂ ಕೊಡ್ತಾರೆ ಅಲ್ವಾ ಅಲ್ಲ, ಅದು ಡಾಕ್ಟರ್? ಮುಂಚೆನೇ ಇದೆ. ಅದು ಊಂಡ್ ಹತ್ರ ಡಾಗ್ ಬೈಟ್ ಅಲ್ಲಿ ತುಂಬಾ ಡೀಪ್ ಬೈಟ್ ಆದಾಗ, ಅಥವಾ ಅದು ವ್ಯಾಕ್ಸಿನ್ ಆಗಿಲ್ದಿರೋ ನಾಯಿ ಅಂತ ಪಕ್ಕ ಗೊತ್ತಿದಾಗ, ಅವಾಗ ಮತ್ತೆ ಡೀಪ್ ಬೈಟ್ ಇದ್ದಾಗ ಎನಿ ಡಾಗ್ ಬೈಟ್ ಗೆ ಅದು WHO ರೆಕಮೆಂಡೇಶನ್ ಪ್ರಕಾರ ಕಚ್ಚಿದ ಜಾಗ ಸುತ್ತ ನಾವು ವ್ಯಾಕ್ಸಿನ್ ಮಾಡಿ ನಮ್ ಬಾಡಿಲಿ ಇಮ್ಯುನಿಟಿ ಡೆವಲಪ್ ಆಗಿ ಅಲ್ಲಿಂದ ಬಂದು ಥ್ರೂ ರೇಬಿಸ್ ವೈರಸ್ ವಿರುದ್ಧ ಫೈಟ್ ಮಾಡೋದು ಒಂದು ಮೆಷರ್. ಕಚ್ಚಿದ ಜಾಗ ರಿಸ್ಕ್ ಜಾಸ್ತಿ ಅಂತ ಗೊತ್ತಾಗ ಅವಾಗ ಆ ಕಚ್ಚಿದ ಜಾಗ ಸುತ್ತ ಇಮಿಡಿಯೇಟ್ ಇಮ್ಯುನೋಗ್ಲೋಬುಲಿನ್ಸ್ ನ ಇಂಜೆಕ್ಟ್ ಮಾಡ್ತಾರೆ, RIG ಅಂತ. ಇಮ್ಯುನೋಗ್ಲೋಬುಲಿನ್ಸ್ ರೆಡಿ ಇಮ್ಯುನೋಗ್ಲೋಬುಲಿನ್ಸ್ ನ ಬಾಡಿಯಿಂದ ಸಿಂಥಸಿಸ್ ಆಗಿ ಬರೋವರೆಗೂ ಇಮಿಡಿಯೇಟ್ ಎಫೆಕ್ಟ್ ಬೇಕಲ್ಲ, ಅದಕ್ಕೆ ಇಮ್ಯುನೋಗ್ಲೋಬುಲಿನ್ಸ್ ಕಚ್ಚಿದ ಜಾಗ ಎಲ್ಲೇ ಕಚ್ಚಲಿ, ನಿಮ್ ಮುಖಕ್ಕೆ ಕಚ್ಚಲಿ ಅಥವಾ ಕೈಗೆ ಕಚ್ಚಲಿ ಕಾಲಿಗೆ ಕಚ್ಚಲಿ, ಎಲ್ಲಿ ಕಚ್ಚಿರುತ್ತೆ ಆ ಜಾಗದ ಸುತ್ತ ಇಮ್ಯುನೋಗ್ಲೋಬುಲಿನ್ಸ್ ನ ಇಂಜೆಕ್ಟ್ ಮಾಡೋದು. ಅದು ಇನ್ನೊಂದು ಟ್ರೀಟ್ಮೆಂಟ್. ಇಮ್ಯುನೋಗ್ಲೋಬುಲಿನ್ಸ್ ಅಂದ್ರೆ ಅದೇ ನಾವೀಗ ನಮ್ ಬಾಡಿಲಿ ಈಗ ವೈರಸ್ ಗೆ ಫೈಟ್ ಮಾಡ್ಬೇಕಲ್ಲ, ಆ ವೈರಸ್ ಗೆ ಆಂಟಿಜನ್ ಆಂಟಿಬಾಡಿ ರಿಯಾಕ್ಷನ್ ಇಮ್ಯುನೋಗ್ಲೋಬುಲಿನ್ಸ್ ಈಗ ನಾವು ವ್ಯಾಕ್ಸಿನ್ ಕೊಟ್ಟ ಮೇಲೆ ಅದೇ ಕೆಲಸ ಆಗೋದು. ಬಾಡಿಲಿ ಇಮ್ಯುನೋಗ್ಲೋಬುಲಿನ್ಸ್ ಜನರೇಟ್ ಆಗಿ ಸಪೋಸ್ ವೈರಸ್ ಎಂಟರ್ ಆಗ್ತಿದೆ ಅಂತ ಗೊತ್ತಾಗ್ತಿದಂಗೆ ಅವಾಗ ಆ ಇಮ್ಯುನೋಗ್ಲೋಬುಲಿನ್ಸ್ ಅಲ್ಲಿ ಬಂದು ಲೈಕ್ ಸೋಲ್ಜರ್ಸ್ ಬಂದು ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡಿ ವೈರಸ್ ನ ಸೋಲ್ಸ್ತವೆ ಅಥವಾ ಹೊರಗೆ ಹಾಕ್ತವೆ. ಅದು ಬಾಡಿಲಿ ಸಿಂಥಸಿಸ್ ಆಗಿ ಬರೋ ತನಕ ಟೈಮ್ ತಗೊಳುತ್ತೆ. ವ್ಯಾಕ್ಸಿನ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಲ್ಲ. ಅದಕ್ಕೆ ಇಮಿಡಿಯೇಟ್ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದು ಇನ್ನೊಂದು ಪಾಯಿಂಟ್. ಈಗ HIV ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ಇಮ್ಯುನಿಟಿ ಡೌನ್ ಇರುತ್ತೆ, ಅಥವಾ ಬೇರೆ ಯಾವ್ದೋ ಮೆಡಿಕೇಶನ್ ಇರ್ತಾರೆ ಇಮ್ಯುನೋಸಪ್ರೆಸೆಂಟ್ಸ್, ಅವ್ರಿಗೆ ಇಮ್ಯುನಿಟಿ ಡೌನ್ ಇರುತ್ತೆ, ಅವಾಗ ಬಾಡಿಲಿ ಇಮ್ಯುನೋಗ್ಲೋಬುಲಿನ್ಸ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಅಂತವ್ರಿಗೂ ಕೂಡ ಈ ಟ್ರೀಟ್ಮೆಂಟ್ ಕಂಪಲ್ಸರಿ. ಇಮ್ಯುನೋಗ್ಲೋಬುಲಿನ್ಸ್ ಕಚ್ಚಿದ ಜಾಗದ ಸುತ್ತ ಕೊಡುವಂತ, ಅಲ್ಲಿಗೆ ಇಂಜೆಕ್ಟ್ ಮಾಡಿ ಕೊಡುವಂತ ಇಮ್ಯುನೋಗ್ಲೋಬುಲಿನ್ಸ್ ಇಮಿಡಿಯೇಟ್ ಆಗಿ ಪ್ರೊಟೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಈಗ ನೀವು ಎಷ್ಟು ವರ್ಷ ಆಯ್ತು ಡಾಕ್ಟರ್ ಸರ್ವಿಸ್ ಸ್ಟಾರ್ಟ್ ಮಾಡಿ? ನಂದು 7 years ಆಯ್ತು ಮೇಡಮ್. ನಮ್ದು ಶ್ರೀ ಪೆಟ್ ಕ್ಲಿನಿಕ್ ಶುರುವಾಗಿ 7 years ಆಯ್ತು. 7 years ಆಗಿದೆ. ಓಕೆ. ಸೊ ಹೇಗೆ ನಿಮಗೆ ವೆಟರ್ನರಿ ಇದರಲ್ಲಿ ಇಂಟ್ರೆಸ್ಟ್ ಬಂದಿದೆ? ಇವರೇ ಅನಿಮಲ್ ಅವರ ಮುಂಚೆಯಿಂದನೂ? ನನಗೆ ಮುಂಚೆಯಿಂದ ಪ್ರಾಣಿಗಳ ಮೇಲೆ ಇಷ್ಟ ಇತ್ತು, ಜೊತೆಗೆ ಡಾಕ್ಟರ್ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಸೊ ನಂತರ ಚೂಸ್ ಮಾಡಿದ ಫೀಲ್ಡ್ ಇದು. ಐ ಆಮ್ ಹ್ಯಾಪಿ ಫಾರ್ ದಟ್. ಎಸ್. ಸೊ ನೀವು ಫಸ್ಟ್ ಐ ಥಿಂಕ್ 2 years ಆಯ್ತು ನಮ್ಗೆ ಇವಾಗ. ಸೊ ನಮ್ಗೆ ಅಂತಾರೆ. ಅಂಡ್ ಒನ್ ಥಿಂಗ್ ಅಬೌಟ್ ಡಾಕ್ಟರ್ ಏನಿರ್ಬೇಕಂತ ಹೇಳಂದ್ರೆ, ಮಾರ್ನಿಂಗ್, ಈವ್ನಿಂಗ್, ಮಿಡ್ ನೈಟ್, ಎನಿ ಟೈಮ್ ಕಾಲ್ ಮಾಡಿದ್ರೆ ವಿಲ್ ಬಿ ಅವೈಲೇಬಲ್ 24/7. ಯಾರು 24/7 ಅವೈಲೇಬಲ್ ಇರ್ತಾರೆ ಅಂತ ಹೇಳಂದ್ರೆ ಅದು ಡಾಕ್ಟರ್ ಅನ್ಸುತ್ತೆ. ಯಾವಾಗ್ಲೂ ನಾವು ನಮ್ ಕೃಷ್ಣಂಗೆ ಏನು ಅಂತ ಅಂದಾಗ, ಪ್ರಾಬ್ಲಮ್ ಅಂದಾಗ ಒಂದ್ ತಕ್ಷಣ ಫೋನ್ ಮಾಡಿದ್ರು ಯು ವಿಲ್ ಬಿ ಇಮಿಡಿಯೇಟ್ಲಿ ಅವೈಲೇಬಲ್ ಅಂಡ್ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತೀರಾ. ಅಂಡ್ ಯೋರ್ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಆಪ್ಟ್ ಆಕ್ಚುಲಿ. ಅಂಡ್ ಸೊ ನಮ್ ಕೃಷ್ಣ ಫಸ್ಟ್ ಸೂಜಿ ನುಂಗಿದ್ದ ಅವಾಗ ಒಂದು 6 months ಏನೋ ಅನ್ಸುತ್ತೆ, 6 to 8 months. ಸೊ ಅವಾಗ ಕರ್ಕೊಂಡ್ ಬಂದಿದ್ದು. ಸೊ ಇಮಿಡಿಯೇಟ್ ಆಗಿ ತಕ್ಷಣ ಫಸ್ಟ್ ಅದಕ್ ಮುಂಚೆ ಜಸ್ಟ್ ವ್ಯಾಕ್ಸಿನೇಷನ್ಸ್ಗೆ ಅಂತ ಬಂದಿದ್ವಿ ನಿಮ್ ಹತ್ರ. ಸೊ ಅದಾದ್ಮೇಲೆ ಅವನು ಫಸ್ಟ್ ಸೂಜಿ ನುಂಗಿದಾಗ ನಿಮಗೆ ಕಾಲ್ ಮಾಡಿ, ಸೊ ನೀವು ಅವಾಗ ಕಾಲ್ ಮಾಡಿದಾಗ ಸ್ಟೆಪ್ ಬೈ ಸ್ಟೆಪ್ ಏನೇನ್ ಮಾಡ್ಬೇಕು ಅಂತ ಹೇಳಿ ಗೈಡ್ ಮಾಡಿ ವಿತಿನ್ 2 hours ಅಲ್ಲಿ ಐ ಥಿಂಕ್ ಸರ್ಜರಿ ಆಗೋಯ್ತು ಅಂತ ಅನ್ಸುತ್ತೆ. ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ಅಂಡ್ ಇಟ್ ವಾಸ್ ವೆಲ್. ಒಂದು 2 days ಅಲ್ಲಿ ಆಗ್ಲೇ ಅವ್ನು ನಾರ್ಮಲ್ ಆಗ್ಬಿಟ್ಟಿದ್ದ ಆಕ್ಚುಲಿ. ಮತ್ತೆ ಇನ್ನೊಂದು ಪೆಟ್ಸ್ ಅಲ್ಲಿ ವಿಚಾರದಲ್ಲಿ ಆಲ್ಮೋಸ್ಟ್ ಲೈಕ್ ಮಕ್ಕಳ ತರ ನೀವ್ ಹೇಳಿದ್ರ 24 hours ಎಮರ್ಜೆನ್ಸಿ ನೀವು ಕಾಲ್ ಪಿಕ್ ಮಾಡ್ತೀರಾ ಅಂತ. ಆಕ್ಚುಲಿ ಅದು ತುಂಬಾ ಅವಶ್ಯಕತೆ ಇದೆ. ಏನಕ್ಕೆ ಅಂದ್ರೆ ಪೆಟ್ಸ್ ಯಾವಾಗ ಏನ್ ಮಾಡ್ತವೆ ಹೇಳಕ್ಕಾಗಲ್ಲ. ಒಂದ್ ಚಿಕ್ಕ ಮಗು ನೋಡ್ಕೊಂಡಂಗೇನೆ. ಅದಕ್ಕೆ ಈಗ ನಿಮ್ದೇ ಎಕ್ಸಾಂಪಲ್ ತಗೊಂಡ್ರೆ, ಸಡನ್ ಆಗಿ ನಿಮ್ದು ಮೇಲೆಲ್ಲೋ ಇಟ್ಟಿದ್ ಸೂಜಿನ ಹುಡುಕಿ ಹತ್ತಿ ಹಾರಿ ಮೇಲಿಂದ ತಗೊಂಡು ಸೂಜಿ ದಾರ ಸಮೇತ ಅದು ನನ್ ಕಣ್ ಮುಂದೆ ನುಂಗಿದ್ದ. ಇಮಿಡಿಯೇಟ್ ಆಗಿ ನಾನು ಹೋಗಿ ತಗೋಬೇಕು ಇಸ್ಕೋಬೇಕು ಅಂತ ಹೇಳಂದ್ರುನು ಆಗದೆ ಇರ್ಲಿಲ್ಲ. ಅವತ್ತು ಏನ್ ಖುಷಿ ವಿಷಯ ಅಂದ್ರೆ, ಖುಷಿ ಅಂತಲ್ಲ, ಅಟ್ಲೀಸ್ಟ್ ಸಮಾಧಾನ ಅಂದ್ರೆ ಅಲ್ಲೆಲ್ಲೂ ಗಂಟ್ಲಲ್ಲಿ ಚುಚ್ಕೊಂಡಿರ್ಲಿಲ್ಲ. ಅದು ಇಟ್ ಡೈರೆಕ್ಟ್ ಆಗಿ ಒಳಗ್ ಹೋಯ್ತು ಅಂತ ಹೇಳಿ. ಈ ತರ ಎಮರ್ಜೆನ್ಸಿ, ಈ ತರ ಎಷ್ಟೊಂದು ಎಮರ್ಜೆನ್ಸಿಗಳು ಇರ್ತವೆ, ಅದು ಯಾವಾಗಾದ್ರೂ ಆಗ್ಬೋದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 24 hours ನಮ್ಗೇನೋ ಎಮರ್ಜೆನ್ಸಿಗೆ ಇದ್ರು ತಕ್ಷಣ ನಮ್ ಪೆಟ್ ಪೇಷಂಟ್ಸ್ಗೆ ರೆಸ್ಪಾಂಡ್ ಮಾಡ್ಬೇಕಂತೇಳಿ ನಾವು ನಮ್ ಟೀಮ್
ಸ್ವಲ್ಪ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ನಮ್ಮ ಡ್ಯೂಟಿ ಡಾಕ್ಟರ್ ಕಾಲ್ ಡೈವರ್ಟ್ ಆಗಿರುತ್ತೆ. ಸೊ ಅವ್ರಾದ್ರೂ 24 ಅವರ್ಸ್ ಯಾರೋ ಒಬ್ರು ಡಾಕ್ಟರ್ ನಾವು ಕಾಲ್ ಪಿಕ್ ಮಾಡಿ ಎಮರ್ಜೆನ್ಸಿ ಏನ್ ಗೈಡ್ ಮಾಡ್ಬೇಕು ಅದ್ ಮಾಡಿ, ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ ಕ್ಲಿನಿಕ್ ಕರೆಸಿ ಟ್ರೀಟ್ಮೆಂಟ್ ಮಾಡೋದು ಕೂಡ ಮಾಡ್ತಾ ಇದೀವಿ. ವಂಡರ್ಫುಲ್ ಸರ್ವಿಸ್ ಟು ದ ಸೊಸೈಟಿ ಡಾಕ್ಟರ್. Thank you, ಸೊ ಡಾಕ್ಟರ್ ಈ ತರ ಮತ್ಯಾವ್ದು ವಿಯರ್ಡ್ ಕೇಸಸ್ ನೋಡಿದೀರಾ? ಅಂದ್ರೆ ಈಗ ನಮ್ ಕೃಷ್ಣನೇ ಮಾವಿನ ವಾಟೆ ನುಂಗಿದ್ದ, ಸೂಜಿ ನುಂಗಿದ್ದ, ಮತ್ತೆ ಅವ್ನ್ ತಿಂತಾನೆ ಇರ್ತಾನೆ. ನಾವು ಹೌದು. ಇದೊಂದ್ 3 ಮೇಜರ್ ಆಗಿ ಆಗಿದೆ. ಇದೇ ತರ ಮತ್ತೆ ಯಾವ ತರ? ಮತ್ತೊಬ್ರು ಯೋಗ ಟ್ರೈನರ್ ಇದಾರೆ, ಹ್ಮ್. ಅವ್ರದ್ದು ಪೆಟ್ ಗೋಲ್ಡನ್ ರಿಟ್ರೀವರ್ಸ್ ಆಗಿ. ಈ ರಿಟ್ರೀವರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದು. ಅವಕ್ಕೆ ರಿಟ್ರೀವರ್ಸ್ ಅಂತ ಅದಕ್ಕೆ ಕರಿ. ಏನಾದ್ರು ಒಂದು ತಗೊಂಡು ಅವಕ್ಕೆ ಕ್ಯೂರಿಯಾಸಿಟಿ ಜಾಸ್ತಿ. ಏನಾದ್ರು ವೆಂಚರ್ ಮಾಡ್ತಾ ಇರ್ತವೆ, ಏನಾದ್ರು ತಗೊಂಡು ಹಿಂಗೆ ಹೊಸದಾಗಿ ಏನಾದ್ರು ಹುಡ್ಕೊಂಡು ಹೋಗೋದು, ಸ್ನಿಫಿಂಗ್ ಮಾಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಡೋದು. ಅದು ಅವ್ರದ್ದು ಕಿವಿದು ಓಲೆ ನುಂಗಿತ್ತು, ಮೆಟಲ್ ಅದು ಕೂಡ ಪಾಯಿಂಟ್ ಅಂದ್ರೆ ಸ್ವಲ್ಪ ಶಾರ್ಪ್ ಸ್ಟ್ರಕ್ಚರ್ ತರಾನೇ ಇತ್ತದು. ಸೊ ಅದು ನುಂಗಿದ ತಕ್ಷಣ ಅವ್ರು ನೋಡಿದಾರೆ ನುಂಗಿದನ್ನ. ಸೊ ಬಿಡಿಸ್ಕೊಳಕ್ ಆಗಿಲ್ಲ. ಅದ್ ನುಂಗಿದ ತಕ್ಷಣ ಹೇಳಿದ್ರು, ಫೋನ್ ಮಾಡಿ ತಕ್ಷಣ ಕರ್ಸಿ ಎಕ್ಸ್ರೇ ಮಾಡಿ ಅಲ್ಲಿ ಸ್ಟೊಮಕ್ ಅಲ್ಲಿ ನೀಟಾಗಿ ಓಲೆ ಕಾಣಿಸ್ತಾ ಇದೆ. ಸೊ ಈಗ 5 ಆಪ್ಷನ್ ಸರ್ಜರಿ ಮಾಡಿ ತೆಗಿಬೇಕು, ಅಥವಾ ಇನ್ನೊಂದು ಆಪ್ಷನ್, ಇನ್ನ ಒಂದು ಮೋಸ್ಟ್ ಸಫಿಸ್ಟಿಕೇಟೆಡ್ ಆಪ್ಷನ್ ಅಂದ್ರೆ ಎಂಡೋಸ್ಕೋಪಿಯಲ್ಲಿ ಆ ಓಲೆನ ವಾಪಸ್ ಸ್ಟೊಮಕ್ ಇಂದ ಆಚೆ ತಗೊಳ್ಳೋದು. ತೆಗಿಲೂಬಹುದು. ಎಂಡೋಸ್ಕೋಪಿ ಇಸ್ ಜಸ್ಟ್ ಫಾರ್ ಚೆಕಿಂಗ್ ಅಷ್ಟೇ ಅಲ್ವಾ? ಇಲ್ಲ, ಎಂಡೋಸ್ಕೋಪಿ ರಿಟ್ರಾಕ್ಟರ್ ಗಳು ಇರ್ತವೆ. ಈ ತರ ಚಿಕ್ಕ ಆಬ್ಜೆಕ್ಟ್ ಇದ್ರೆ ಅದು ಯಾವ ರೂಟ್ ಅಲ್ಲಿ ಹೋಗಿದೆ ಅದೇ ರೂಟ್ ಇಂದ ನಾವು ಅದು ವಾಪಸ್ ತಗೋಬಹುದು. ಸ್ಟೊಮಕ್ ಅಲ್ಲಿ ಇದ್ರೆ ತುಂಬಾ ಮುಂದೆ ಪಾಸ್ ಆಗಿಲ್ಲ ಅಂದ್ರೆ. ಸೊ ಅದನ್ನ ಅದೇ ತರ ನಾವು ಎಂಡೋಸ್ಕೋಪಿ ಇರೋ ಕಡೆಗೆ ರೆಫರ್ ಮಾಡಿ ಥ್ರೂ ಎಂಡೋಸ್ಕೋಪಿ ಆ ಓಲೆನ ನಾವು ತೆಗೆದು ಒಂದು ಅಬ್ಡಮಿನಲ್ ಸರ್ಜರಿ ಕೂಡ ಅವಾಯ್ಡ್ ಮಾಡಿದ್ವಿ ಅದಕ್ಕೆ ಅನಿಮಲ್ಗೆ. ಇಮಿಡಿಯೇಟ್ ಅನಿಸ್ಟಿಷಿಯಾ ಒಂದೇ, ಮತ್ತೇನಿಲ್ಲ. ಅನಿಸ್ಟಿಷಿಯಾ ರಿಕವರಿ ಆದ ತಕ್ಷಣ ಅನಿಮಲ್ ಇಸ್ ಫೈನ್. ಅದು ಒಂದಾಗಿತ್ತು. ಮತ್ತೆ ಕೆಲವು ಸಲ ಮನೇಲಿ ಪಾಯ್ಸನಿಂಗ್ ಅಂದ್ರೆ ರ್ಯಾಟ್ ಪಾಯ್ಸನ್ ಅಥವಾ ಏನಾದ್ರು ಇಟ್ಟಿದ್ದು ಕೆಮಿಕಲ್ಸ್ ಏನೋ ತಿನ್ಬಿಡೋದು, ಈ ತರ ಎಲ್ಲ ಆಕ್ಸಿಡೆಂಟಲ್ ಪಾಯ್ಸನಿಂಗ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಕ್ರಯಾನ್ಸ್ ಮಕ್ಕಳು ಕ್ರಯಾನ್ಸ್ ಪಾಯ್ಸನಸ್ ಡಾಗ್ಸ್ ಗೆ. ಸಾಕ್ಸ್ ನುಂಗಿತ್ತು ಬರ್ತವೆ. ಕೆಲವು ಸಲ ವಾಮಿಟಿಂಗ್ ಇಂಡ್ಯೂಸ್ ಮಾಡಿದಾಗ ಆಚೆ ಬಂದ್ಬಿಡುತ್ತೆ. ಅಥವಾ ತುಂಬಾ ಸಾಫ್ಟ್ ಆಬ್ಜೆಕ್ಟ್ ಇದ್ರೆ ವೆಯ್ಟ್ ಮಾಡ್ತೀವಿ, ಅದಕ್ಕೆ ಏನ್ ತೊಂದರೆ ಆಗೋದಿಲ್ಲ ಅಂತಿದ್ರೆ 24 ಅವರ್ಸ್ ಥ್ರೂ ಮೋಷನ್ ಆಚೆ ಬರುತ್ತಾ ಅಂತ ವೆಯ್ಟ್ ಮಾಡ್ತೀವಿ. ಶಾರ್ಪ್ ಆಬ್ಜೆಕ್ಟ್ಸ್ ಇದ್ರೆ ನಿಮ್ ಕೇಸಲ್ಲಿ ಆಗಿತ್ತಲ್ಲ ಆತರ ಸೂಜಿ ಅಂತದಿದ್ರೆ ವೆಯ್ಟ್ ಮಾಡಂಗಿಲ್ಲ. ಇಮಿಡಿಯೇಟ್ ಅದನ್ನ ಮೂವ್ಮೆಂಟ್ ಆಗಕ್ಕೆ ಬಿಡಬಾರ್ದು. ಮೂವ್ ಆದ್ರೆ ಅದು ಸೂಜಿ ಪಿಯರ್ಸ್ ಆಗಿ ಮತ್ತೆ ಬೇರೆ ಆರ್ಗನ್ಸ್ ಡ್ಯಾಮೇಜ್ ಮಾಡಿ ನಾವು ವಾಪಸ್ ಸರಿ ಮಾಡಕ್ ಆಗದಿರೋಂತ ಮೇಜರ್ ಥ್ರೆಟ್ಸ್ ಆಗ್ಬಿಡ್ತವೆ, ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಅದು ಸ್ಟೊಮಕ್ ಮೂವ್ಮೆಂಟ್ ಕೂಡ ಕಮ್ಮಿ ಮಾಡಕ್ ಒಂದು ಮೆಡಿಸಿನ್ ಕೊಟ್ಟು ಅದನ್ನ ಕೊಟ್ಕೊಂಡು ಆಸ್ ಅರ್ಲಿ ಆಸ್ ಪಾಸಿಬಲ್ ಸರ್ಜರಿ ಮಾಡ್ಬಿಡ್ಬೇಕು. ಸೊ ಡಾಕ್ಟರ್, ಇವಾಗ ನಮ್ ಪೆಟ್ಟು ಒಂದ್ಸಲ ಸೂಜಿ ನುಂಗ್ತು, ಆಮೇಲೆ ವಾಟೆ ನುಂಗ್ತು, ಆಮೇಲೆ ಯಾವಾಗ್ಲೂ ತಿಂತಾ ಇರುತ್ತೆ. ನಾವ್ ಎಷ್ಟೇ ಅವಾಯ್ಡ್ ಮಾಡಿದ್ರು, ಎಷ್ಟೇ ಅಟೆನ್ಷನ್ ಕೊಟ್ರು ಈ ತರದ್ ಏನಾರ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ. ಏನಕ್ಕೆ ಕೆಲವೊಂದು ಡಾಗ್ಸ್ ಎಲ್ಲ ಸೈಲೆಂಟ್ ಆಗಿರುತ್ತೆ, ಅಂದ್ರೆ ಇಷ್ಟು ಪ್ರಾಬ್ಲಮ್ಯಾಟಿಕ್ ಅನ್ನಿಸ್ತಾ ಇರೋದಿಲ್ಲ. ನಮ್ದು ಗೋಲ್ಡನ್ ರಿಟ್ರೀವರ್ ಹೇಗೆ ಒಂದ್ ಡಾಗ್ ಬ್ರೀಡ್ಗೂ ಇನ್ನೊಂದು ಡಾಗ್ ಬ್ರೀಡ್ಗೂ ಬಿಹೇವಿಯರ್ ಅಲ್ಲಿ ಏನ್ ಡಿಫ್ರೆನ್ಸ್ ಇರುತ್ತೆ? ಬಿಹೇವಿಯರ್ ವೈಸ್ ಕೆಲವು ಡಾಗ್ಸ್ ಗೆ ಕೆಲವು ಸ್ಪೆಸಿಫಿಕ್ ಟ್ರೇಟ್ಸ್, ಕೆಲವು ಬಿಹೇವಿಯರ್ಸ್ ಇರುತ್ತೆ. ಈಗ ಕೆಲವು ಡ್ಯಾಶ್ ಹೌಂಡ್ ಅಂತದೆಲ್ಲ ತಗೊಂಡ್ರೆ ಅವು ಬಿಲ ತೋಡೋದು, ಹಂಟಿಂಗ್ ಮಾಡೋದು, ಅಥವಾ ಮುದೋಳ್ ಹೌಂಡ್ ಇವೆಲ್ಲ ಹಂಟಿಂಗ್ ಏನಾದ್ರು ಹಂಟ್ ಮಾಡಕ್ ಇಷ್ಟ ಪಡ್ತವೆ. ಈ ರಿಟ್ರೀವರ್ಸ್, ಗೋಲ್ಡನ್ ರಿಟ್ರೀವರ್ ಇರ್ಬೋದು, ಇನ್ನೊಂದು ಲ್ಯಾಬ್ರಡಾರ್ ರಿಟ್ರೀವರ್ಸ್ ಇರ್ಬೋದು, ಈ ಕೆಲವು ಬ್ರೀಡ್ಗಳು, ಈ ತರ ಬ್ರೀಡ್ಗಳು ಅವು ಏನಾದ್ರು ತುಂಬಾ ಪ್ಲೇಫುಲ್. ಪ್ಲೇಫುಲ್ ಅಂತ ಚಿಕ್ಕ ವಯಸ್ಸಿಂದ ಹಿಂಗೆ ಏನಾದ್ರು ಒಂದು ತಗೊಂಡು ಸುಮ್ನೆ ಆಟ ಆಡ್ತಾ ಅದನ್ನ ಆಕ್ಸಿಡೆಂಟಲ್ ಆಗಿ ನುಂಗ್ಬಿಡೋದು. ಮತ್ತೆ ಕೆಲವು ಸಲ ಡಿಫಿಷಿಯನ್ಸಿಯಿಂದ, ಪೌಷ್ಟಿಕಾಂಶಗಳ ಕೊರತೆಯಿಂದ ಸ್ಟಾರ್ಟಿಂಗ್ ಅಲ್ಲಿ ನುಂಗೋದು, ಆಮೇಲೆ ಅದೇ ನುಂಗ್ತಾ ಹ್ಯಾಬಿಟ್ ಆಗ್ಬಿಟ್ಟು ಸುಮ್ನೆ ಏನಾದ್ರು ಒಂದು ತಿಂತಾ ಇರೋದು, ತಿಂದು ಮತ್ತೆ ಏನಾದ್ರು ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು, ಇದು ಆಗ್ತಾ ಇರುತ್ತೆ. ಇದು ತುಂಬಾ ಕಾಮನ್ ಏನಲ್ಲ, ಬಟ್ ಕೆಲವು ಬ್ರೀಡ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಇನ್ಸಿಡೆನ್ಸ್ ಜಾಸ್ತಿ. ಅದ್ರಲ್ಲಿ ಕೆಲವು ಡಾಗ್ಸ್ ಬಿಹೇವಿಯರ್ ಇಶ್ಯೂಸ್ ಅಥವಾ ಕೆಲಸ ಸ್ಟ್ರೆಸ್ಸಿಗೆ ಹಂಗ್ ಮಾಡ್ಬಿಡ್ತವೆ. ಓನರ್ಸ್ ಟೈಮ್ ಕೊಡದೇ ಇದ್ದಾಗ ಅಥವಾ ಓನರ್ಸ್ ಇಂದ ಸೆಪರೇಟ್ ಆದಾಗ ಅವಾಗ ಟೈಮ್ ಕೊಡದ ಆಂಗ್ಸೈಟಿ, ಸ್ಟ್ರೆಸ್ ಇಂದಾನು ಕೆಲಸ ಹಿಂಗೆ ಈ ಬಿಹೇವಿಯರ್ ಬರಬಹುದು. ಸೊ ಫಸ್ಟ್ ಕಮಿಂಗ್ ಟು ದ ಪಾಯಿಂಟ್ ಡಾಕ್ಟರ್, ಈಗ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಅಂತ ಹೇಳಿದ್ರಿ. ಏನ್ ಡೆಫಿಷಿಯನ್ಸಿ ಯೂಶಲಿ ಜಾಸ್ತಿ ಯಾವ ಡೆಫಿಷಿಯನ್ಸಿ ಆಗುತ್ತೆ ಅವಕ್ಕೆ? ಮಿನರಲ್ ಡೆಫಿಷಿಯನ್ಸಿನಲ್ಲಿ ಈ ತರ ಮೆಟಾಲಿಕ್ ಅಂದ್ರೆ ಮಿನರಲ್ ಡೆಫಿಷಿಯನ್ಸಿ ಆದಾಗ ಮಣ್ಣು ತಿನ್ನೋದಿರ್ಬೋದು, ಅಥವಾ ಈ ತರ ಗೋಡೆ ಕೆರಿಯೋದು, ಕಲ್ಲು, ಪ್ಲಾಸ್ಟಿಕ್ ಅಥವಾ ಟೇಬಲ್ ಕಚ್ಚೋದು. ಸೊ ಈ ಪ್ರೆಗ್ನೆಂಟ್ ವುಮೆನ್ ನಾವು ನೋಡ್ತೀವಲ್ಲ, ಗೋಡೆ ಕೆಮ್ಮಣ್ ತಿಂತಾರೆ, ಗೋಡೆ ಅದೆಲ್ಲ ಬಿಕಾಸ್ ಆಫ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಇನ್ ದ ಸೇಮ್ ವೇ ಖನಿಜಗಳ ಕೊರತೆಯಿಂದ. ಓಕೆ. ಸೊ ಇಫ್ ಸಪೋಸ್ ನ್ಯೂಟ್ರಿಷನಲಿ ಎಲ್ಲ ಕರೆಕ್ಟ್ ಆಗಿ ಇದ್ದೂನು, ಅದ್ರ ಫುಡ್ ಎಲ್ಲ ಚೆನ್ನಾಗಿದ್ದೂನು ಹಿಂಗ್ ಮಾಡ್ತಾರೆ ಅಂದ್ರೆ ಇಸ್ ಇಟ್ ಬಿಕಾಸ್ ಆಫ್ ಬಿಹೇವಿಯರ್? ಬಿಹೇವಿಯರ್. ಓಕೆ.
ಸೊ ಇದಕ್ಕೆ ಈ ಬಿಹೇವಿಯರ್ ಇದಕ್ಕೆ ನೀವು ಈಗ ಐ ಥಿಂಕ್ ಅದ್ರದ್ದು ಒಂದು 2 ಇಯರ್ ಮಕ್ಳದ್ದು ಹೇಗಿರುತ್ತೋ ಬುದ್ಧಿಶಕ್ತಿ ಡಾಗ್ಸ್ ಅಷ್ಟೇ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಯಾವಾಗ್ಲೂನು ದೇ ವಿಲ್ ಬಿ ಅದೊಂದು ಈ ಮಕ್ಳದ ಒಂದು 2 ಇಯರ್ ಮಗುದ ಎಷ್ಟು ಬುದ್ಧಿವಂತಿಕೆ ಬುದ್ಧಿಶಕ್ತಿ ದೇ ಅಷ್ಟೇ, ದೇ ನೆವರ್ ಗ್ರೋ ಬಿಯಾಂಡ್ ದಟ್ ಬಿಲೋ ದಟ್ ಅಂತ ಹೇಳ್ತಾರೆ ಇವಾಗ. ಸೊ ಬಿಹೇವಿಯರ್ ಅಲ್ಲಿ ಅಂದಾಗ ನಾವು ಏನ್ ಈಗ ಡಾಗ್ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಅಲ್ವಾ ಡಾಕ್ಟರ್? ಹೌದು, ಅದೇ ಈ ತರ ಬಿಹೇವಿಯರ್ ಥೆರಪಿಸ್ಟ್ ಗಳಿದ್ದಾರೆ ಡಾಗ್ ಟ್ರೈನರ್ಸ್ ಅಲ್ಲೇನೆ. ಈ ತರ ಪರ್ಟಿಕ್ಯುಲರ್ ಬಿಹೇವಿಯರ್ ಇಶ್ಯೂಸ್ ಇದ್ದಾಗ, ಈಗ ನನ್ನ ಇನ್ನೊಬ್ರು ಕ್ಲೈಂಟ್ ಇದಾರೆ, ಇವರು ಅರ್ಜುನ್ ಜನ್ಯ ಮ್ಯೂಸಿಕ್ ಡೈರೆಕ್ಟರ್ ಇದಾರಲ್ಲ, ಅವ್ರದ್ದು ಚಾರ್ಲಿ ಅಂತ ಸಿಡ್ಸು ಇದೆ. ಅದೇನ್ ಮಾಡುತ್ತೆ, ಸಡನ್ ಆಗಿ ಕಚ್ಬಿಡುತ್ತೆ. ಅವ್ರ ಮನೆಯವ್ರಿಗೆ ಕಚ್ಚಿದೆ, ತುಂಬಾ ಸಲ ಕಚ್ಚಿದೆ. ಅಂದ್ರೆ ಏನು ತೊಂದ್ರೆ ಇಲ್ಲ, ಅಂದ್ರೆ ಅಂದ್ರೆ ಅಗ್ರೆಷನ್ ಅಂತ ಅಲ್ಲ, ಅದು ಮಲ್ಕೊಂಡಿದ್ದಾಗ ಏನಾದ್ರು ಮಿಸ್ ಆಗಿ ಹೋಗಿ ಒಂದ್ಸಲ ತುಣದಾಗ ಕಚ್ಚಿದೆ. ಕೆಲ್ಸಲ ಏನು ರೀಸನ್ ಇಲ್ದೇನೆ ಏನಾದ್ರು ಅದು ಏನೋ ಎತ್ಕೊಂಡಿದ್ದಾಗ ಅದನ್ನ ಎತ್ಕೊಂಡಿದ್ದನ್ನು ವಾಪಸ್ ಇಸ್ಕೊಳಕ್ ಹೋದಾಗ ಅವ್ರ ಮಗಳಿಗೆಲ್ಲ ಕಚ್ಚಿದೆ. ಅಂದ್ರೆ ಇದು ಒಂದು ಬಿಹೇವಿಯರ್ ಪ್ರಾಬ್ಲಮ್. ಈ ತರ ಬಿಹೇವಿಯರ್ ಪ್ರಾಬ್ಲಮ್ ಗಳಿದ್ದವು, ಅಥವಾ ನೀವ್ ಹೇಳ್ದಂಗೆ ಏನಾದ್ರು ನುಂಗ್ ಬಿಡೋದು, ತಿನ್ನೋದು, ಡಿಸ್ಟ್ರಕ್ಟಿವ್ ಬಿಹೇವಿಯರ್, ಏನೋ ಕಚ್ಚಿ ಫರ್ನಿಚರ್ ಹಾಳು ಮಾಡೋದು, ಇವೆಲ್ಲ ಇದ್ದವಕ್ಕೆ ಬಿಹೇವಿಯರ್ ಥೆರಪಿಸ್ಟ್ ಗಳಂತ ಇದಾರೆ. ಅವರು ಟ್ರೈನರ್ಸ್ ಅಲ್ಲೇ ದೇ ಆರ್ ಸೆಪರೇಟ್. ಟ್ರೈನರ್ಸ್ ಅಲ್ಲೇ ಬಿಹೇವಿಯರ್ ಥೆರಪಿಸ್ಟ್ ಗಳಂತಿದ್ದಾರೆ. ಅವರು ಕೆಲವು ಎಕ್ಸ್ಪರ್ಟ್ ಗಳಿದ್ದಾರೆ. ಅವ್ರುಗಳು ಇದನ್ನ ಥ್ರೂ ಸ್ಲೋ ಪ್ರೋಗ್ರೆಸಿವ್ ಟ್ರೈನಿಂಗ್ ಅಲ್ಲಿ ಇದನ್ನ ಸರಿ ಮಾಡೋಕೆ ಅವಕಾಶ ಇದೆ, ಸರಿ ಆಗ್ತವೆ. ಈಗ ನಮ್ಗಲ್ಲೇ ಏನಾಗಿದೆ ಗೊತ್ತಾ ಡಾಕ್ಟರ್, ಮುಂಚೆ ಸ್ವಲ್ಪ ಅವಾಗಿವಾಗ್ಲಾದ್ರೂ ನಾವು ಕಟ್ತಾ ಇದ್ವಿ. ಅವ್ನ್ ಸ್ವಲ್ಪ ಬಾರ್ಕಿಂಗ್ ಎಲ್ಲ ಕಟ್ಟಿದ್ರೆ ಬಾರ್ಕ್ ಮಾಡುತ್ತೆ, ಅಥವಾ ಈ ರಿಟ್ರೀವರ್ಸ್ ಆರ್ ಫ್ಯಾಮಿಲಿ ಡಾಗ್ಸ್ ಜಾಸ್ತಿ ಮನೆ ಜೊತೆ ಅಂತ ಫುಲ್ ಕಟ್ಟದ್ ಬಿಟ್ಬಿಟ್ಟು ಸ್ವಲ್ಪ ಇನ್ನು ಜಾಸ್ತಿ ಸ್ವಲ್ಪ ಸ್ಟ್ರಿಕ್ಟ್ ಕಡಿಮೆ ಮಾಡಿ ಫ್ರೆಂಡ್ಲಿ ಮಾಡಿದ್ವಿ. ಇವಾಗ ಓವರ್ ಫ್ರೆಂಡ್ಲಿ ಆಗಿ ಓವರ್ ಮುದ್ದಾಗ್ಬಿಟ್ಟಿದ್ದಾನೆ ಇವಾಗ. ಸೊ ಇಟ್ಸ್ ಜಸ್ಟ್ ಲೈಕ್ ಟು ರೈಟ್ ಬ್ಯಾಲೆನ್ಸ್ ನ ತಗೋಬೇಕು ಅಂತ ಹೇಳಿ ಅಲ್ವಾ. ಮಕ್ಳನ್ ಬೆಳ್ಸೋದೇ ಕಷ್ಟ, ಈ ಮಕ್ಳನ್ ಬೆಳ್ಸೋದ್ ಇನ್ನೂ ಕಷ್ಟ. ಆಕ್ಚುಲಿ ನನಗೆ ನನ್ ಮಗನ್ ಬೆಳೆಸ್ದಾಗೂ ಇಷ್ಟ ಕಷ್ಟ ಆಗಿರ್ಲಿಲ್ಲ ಅನ್ಸುತ್ತೆ ಮೇ ಬಿ, ಇವಾಗ ಇಷ್ಟ. ಸೊ ಡಾಕ್ಟರ್, ಇವಾಗ ಈ ನ್ಯೂಟ್ರಿಷನ್, ಈಗ ಫುಡ್ ಯೂಶಲಿ ಏನಂತಾರೆ ಅಂತ ಹೇಳಿದ್ರೆ, ಡಾಗ್ಸ್ ಅಂದ್ರೆ ಪ್ರೋಟೀನ್ ಜಾಸ್ತಿನೇ ಬೇಕು, ನಾನ್ ವೆಜ್ಜೇ ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಜಾಸ್ತಿ ವಿ ಪ್ರಿಫರ್ ವೆಜ್ ಫುಡ್ ನಮ್ ಡಾಗಿಗೂ. ಐ ಥಿಂಕ್ ಮೆನಿ ಆಫ್ ದಮ್ ಈಗೆಲ್ಲ ಅದೇ ತರ ಮಾಡ್ತಾರೆ. ವೆಜ್ ಆಲ್ಟರ್ನೇಟಿವ್ ಅಂತ ಇದ್ದಾಗ ವಾಟ್ ದೇ ಕ್ಯಾನ್ ಗಿವ್ ಡಾಕ್ಟರ್? ಡಾಗ್ಗೆ ನಾನ್ ವೆಜ್ಜೇ ಕೊಡ್ಬೇಕಂತ ಏನಿಲ್ಲ, ಬಟ್ ಬೆಕ್ಕುಗಳಿಗೆ ನಾನ್ ವೆಜ್ಜೇ ಬೇಕು. ಅವಕ್ಕೆ ಅಟ್ಲೀಸ್ಟ್ ಒನ್ಸ್ ಮೀಲ್ ಆದ್ರೂ ನಾನ್ ವೆಜ್ ಬೇಕು. ಅವು ಕೆಲವು ಅಮಿನೋ ಆಸಿಡ್ಸ್ ಪ್ಯೂರ್ಲಿ ನಾನ್ ವೆಜ್ ಸೋರ್ಸ್ ಅಲ್ಲಿ ಸಿಗುವಂತವ್ ಇದಾವೆ. ಸೊ ಅದಕ್ಕೋಸ್ಕರ. ಬಟ್ ಡಾಗ್ಸ್ ಗೆ ನೀವು ವೆಜಿಟೇರಿಯನ್ ಫುಡ್ ಅಲ್ಲಿ ಸಾಕ್ಬಹುದು, ಬಟ್ ಪ್ರೋಟೀನ್ ರಿಕ್ವೈರ್ಮೆಂಟ್ ವೆಜ್ ಸೋರ್ಸ್ ಅಲ್ಲಿ ಇದೆ. ವೆಜ್ ಸೋರ್ಸ್ ಅಲ್ಲಿ ಏನೇನ್ ಪ್ರೋಟೀನ್ ಸಿಗುವಂತ ಮೀಲ್ ಗಳಿದಾವಲ್ಲ, ಅವುಗಳನ್ನ ಕೊಟ್ಕೊಂಡು ಖಂಡಿತ ನೀವು ಡಾಗ್ ಫುಡ್ ಅಲ್ಲೂ ವೆಜಿಟೇರಿಯನ್ ಡಾಗ್ ಫುಡ್ ಅಂತ ಬರುತ್ತೆ. ಡಾಗ್ ಫುಡ್ ಹಾಕ್ಬೇಕಂತಾನೆ ಏನಿಲ್ಲ, ಮನೆ ಫುಡ್ ಅಲ್ಲೂ ವೆಜಿಟೇರಿಯನ್ ತುಂಬಾ ಜನ ನಮ್ ಕ್ಲೈಂಟ್ಸ್ ವೆಜಿಟೇರಿಯನ್ ಡಯಟ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದಾರೆ. ತುಂಬಾ ಚೆನ್ನಾಗೂ ಇದಾವೆ. ಡಾಗ್ ಫುಡ್ ಡಾಗಿಗೆ ನಾನ್ ವೆಜ್ ಕೊಡ್ಬೇಕು ಆತರ ಏನಿಲ್ಲ. ಸೊ ನಮ್ಮಲ್ಲಂತೂ ನಾವು ಕಾಳುಗಳು, ಬೇಳೆ ಅಂಡ್ ಮೊಸರು, ವೆಜಿಟೇಬಲ್ಸ್, ಎಲ್ಲಾ ವೆಜಿಟೇಬಲ್ಸ್, ಆನಿಯನ್ ಇದೆಲ್ಲ ಬಿಟ್ಟು ನೀವು ಫಸ್ಟ್ ಗೆನೆ ಒಂದ್ ಗೈಡ್ ಕೊಟ್ಬಿಟ್ಟಿದ್ರಲ್ಲ ಬುಕ್, ಏನೇನ್ ಫಾಲೋ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತ ಹೇಳಿ. ಸೊ ಆತರ ವಿ ಆರ್ ಫಾಲೋಯಿಂಗ್ ದಟ್. ಫ್ರೂಟ್ಸ್, ಬನಾನಾ ಏನೇನು ತಿನ್ನುತ್ತೆ ಅದು ಅಂತ ಹೇಳಿ. ಅದ್ರಲ್ಲೂ ಡಾಗ್ಸ್ಗೆ ಟೇಸ್ಟ್ ಇರುತ್ತಲ್ಲ, ಕೆಲವು ಇಷ್ಟ ಆಗುತ್ತೆ, ಕೆಲವೊಂದಕ್ಕೆ ದೇ ಡೋಂಟ್ ಪ್ರಿಫರ್. ದೇ ಒಂಥರ ಫುಲ್ ಡಾಗ್ಸ್. ಈಗ ಕೆಲವ್ರು ಏನಂತಾರೆ ಅಂದ್ರೆ, ಈಗ ಡಾಗ್ ಲವರ್ಸ್ಗೂ ಡಾಗ್ ಹೇಟರ್ಸ್ಗೂ ತುಂಬಾ ಒಂದು ನಡೀತಾ ಇರುತ್ತೆ. ಯಾಕಂದ್ರೆ ಒಂದ್ ಡಾಗ್ ನೋಡ್ಕೊಳ್ಳೋದನ್ನೇ ಯಾಕೊಬ್ಬ ಮನುಷ್ಯನ್ ನೋಡ್ಕೋಬಾರ್ದು, ಯಾಕೊಬ್ಬ ಮನುಷ್ಯನ್ ಮೇಲೆ ಸ್ಪೆಂಡ್ ಮಾಡ್ಬಾರ್ದು, ಯಾಕೊಂದ್ ಅನಿಮಲ್ಗೋಸ್ಕರ ಅಷ್ಟು. ಆಮೇಲೆ ಕೆಲವು ನಾನ್ ನೋಡಿದೀನಿ, ಮಕ್ಳು ಅಂತ, ಈಗ ನಾವೇನಾದ್ರು ಮಗು ಅಂದ್ರೆ ಹೌ ಕ್ಯಾನ್ ಯು ಕಂಪೇರ್ ಒಂದು ಮನುಷ್ಯ ನಾವು ಮಗುಗುನು ಒಂದ್ ಡಾಗು ಮಕ್ಳು ಅಂತ ಹೇಳಿ. ಬಟ್ ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಮನೆಯಲ್ಲಿ ಅದು ಬಂತು, ನಾವು ಇಟ್ಕೊಂಡು ಅದ್ರ ಜೊತೆಗೆ ಅದೊಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಆದ್ಮೇಲೆ ಗೊತ್ತಾಗೋದು. ನಾವ್ ಎಷ್ಟೇ ಹೇಳಿದ್ರು ಐ ಥಿಂಕ್ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತ ಅನ್ಕೊಂತೀನಿ. ನಿಮ್ಮಲ್ಲೂ ಪೆಟ್ಟಿದೆ ಡಾಕ್ಟರ್? ಇದೆ ಮೇಡಮ್, ಡ್ಯಾಶ್ ಹೌಂಡ್ ಇದೆ, ಲಕ್ಕಿ ಅಂತ. ಓಕೆ. ಮುಂಚೆ ನಾಯಿಗಳನ್ನ ಮನೆ ಆಚೆ ಕಟ್ಟಾಕೊಂತಿದ್ರು ಅಥವಾ ಆಚೆ ಬಿಡ್ತಾ ಇದ್ರು. ಇವಾಗ ಆಲ್ಮೋಸ್ಟ್ ಸಿಟಿಯಲ್ಲಿ, ಎಸ್ಪೆಷಲಿ ಸಿಟಿಗಳಲ್ಲಿ, ಮೋರ್ ದೆನ್ 80% ಆಫ್ ಡಾಗ್ಸ್, ಇವನ್ ಸಮಟೈಮ್ಸ್ ಇವನ್ ಮೋರ್ ದನ್ ದಟ್, ಮನೆ ಒಳಗಿರ್ತವೆ. ಮನೆ ಸದಸ್ಯನ ತರ ಮನೆ ಒಳಗೆ ಇವನ್ ಜೊತೆಗೆ ಮಲ್ಕೊಳ್ಳುತ್ತೆ. ನನ್ ನಾಯಿ ಕೂಡ ಡ್ಯಾಶ್ ಹೌಂಡ್ ನನ್ ಜೊತೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಗ ಕೂಡ ಜೊತೆಗೆ, ಈಗ್ಲೂ ನನ್ ಮಗು ಜೊತೆ, ಮಗು 4 ತಿಂಗಳು ಮಗುವಿಂದಾನು ನಮ್ದು ಡ್ಯಾಶ್ ಹೌಂಡ್ ನಮ್ ಜೊತೆ ನಮ್ ಬೆಡ್ ಅಲ್ಲೇ ಮಲ್ಕೊಳ್ಳುತ್ತೆ. ಸೊ ಇಷ್ಟು ಕ್ಲೋಸ್ ಅಸೋಸಿಯೇಷನ್ ಇದ್ದಾಗ ಅದಕ್ಕೆ ಪ್ರಿಕಾಷನ್ ಏನೇನ್ ಮಾಡ್ಬೇಕು, ವರ್ಮ್ ಕಂಟ್ರೋಲ್ ಅಥವಾ ಅದೆಲ್ಲ ಮಾಡಿರ್ತೀವಿ. ಸೊ ಸೇಫ್ಟಿ ನೋಟ್ ತಗೊಂಡಿರ್ತೀವಿ. ಬಟ್ ಇಷ್ಟು ಕ್ಲೋಸ್ ಅಸೋಸಿಯೇಷನ್ ಇದ್ದಾಗ ಅದು ನಮ್ಗೆ ದೊಡ್ಡ ಮಗನೇ ಅವನು. ಅವ್ನ್ ನನ್ ಮೊದಲನೇ ಮಗ, ಈಗ ನನ್ಗೆ ಇನ್ನೊಬ್ಬ ಮಗ ಆಗಿರೋದು ಅವ್ನ 2ನೇ ಮಗ. ಅವ್ನ ಈಗ್ಲೂ ನನ್ ಮಗನ್ಗುನು ಲಕ್ಕಿ ಅಣ್ಣ ಅಂತ ಕರಿ ಅಂತಾನೆ ನಾನು ಹೇಳ್ಕೊಡೋದು. ಅವ್ನ ಈಗ್ಲೂ ಲಕ್ಕಿ ಅಣ್ಣ ಅಂತಾನೆ ಕರೆಯೋದು.
ಜಾಸ್ತಿ ನಾವೆಲ್ಲೋದ್ರು ಆಚೆ ನಮ್ ಜೊತೆ ಬರ್ಬೇಕು ಅವನು, ಹ್ಮ್ ಆತರ ಅಟ್ಯಾಚ್ಮೆಂಟ್ ಅದ್ ಬಂದ್ಬಿಡುತ್ತೆ. ಹೌದು ಅದು ಬಂದಾಗ್ಲೇ ಅದ್ ಫೀಲಿಂಗ್ ಗೊತ್ತಾಗೋದು, ಗೊತ್ತಾಗತ್ತೆ. ಹೇಳಿದ್ರೆ ನಾವ್ ಅರ್ಥ ಎಷ್ಟೇ ಆಗಲ್ಲ. ಹೇಳಿದ್ರು ಹೌದು. ಅದ ಎಕ್ಸ್ಪೀರಿಯನ್ಸ್ ಹೌದು. ಮಾಡಿದ್ರೇನೆ ಗೊತ್ತಾಗತ್ತೆ. ಸೊ ಡಾಕ್ಟರ್, ಅಲರ್ಜೀಸ್ ಪ್ರಾಬ್ಲಮ್ ಆಗಿಲ್ವಾ ನಿಮ್ಗೆ, ಅಥವಾ ಆಗಲ್ವಾ, ಹೇಗೆ ಅಲರ್ಜಿ ಅಂತೀರಾ? ಪ್ರಾಬ್ಲಮ್ ಎಲ್ಲರಿಗೂ ಇರಲ್ಲ ಮೇಡಮ್. ಹ್ಮ್ ಅಲರ್ಜಿ ಪ್ರಾಬ್ಲಮ್ ಏನಕ್ಕೆ ಆಗ್ಬಹುದು ಅಂದ್ರೆ, ಹ್ಮ್ ಈ ಟಿಕ್ಸ್ ಮೈಟ್ಸ್, ಕೆಲವರಿಗೆ ಸ್ಪೆಸಿಫಿಕ್ ಅಲರ್ಜಿ ಇರುತ್ತೆ. ಹ್ಮ್ ನಾನು ಎಲ್ಲರಿಗೂ ಅಲರ್ಜಿ ಇರಲ್ಲ ಅಂತ ಹೇಳ್ತಾ ಇಲ್ಲ. ಹ್ಮ್ ಕೆಲವರಿಗೆ ಕೆಲವರಿಗೆ ಯಾವ್ದಾದ್ರು ಪೋಲನ್ ಅಲರ್ಜಿ ಇರ್ಬೋದು, ಹ್ಮ್ ಅಥವಾ ಡಸ್ಟ್ ಅಲರ್ಜಿ ಇರ್ಬೋದು, ಹ್ಮ್ ಅಥವಾ ಒಂದು ಹೇರ್ ಮೈಟ್ಸ್ ಅಲರ್ಜಿ ಇರ್ಬೋದು. ಹ್ಮ್ ಸೊ ಇನ್ ಜನರಲ್ ಆಗಿ ಹ್ಮ್ ಡಾಗ್ಸಿಗೆ ನಾವು ರೆಗ್ಯುಲರ್ ವ್ಯಾಕ್ಸಿನೇಷನ್ ಮಾಡ್ಕೊಂಡಾಗ ಹ್ಮ್ ಡಿವರ್ಮಿಂಗ್ ಟ್ಯಾಬ್ಲೆಟ್ಸ್ ಹ್ಮ್ ಕೊಟ್ಕೊಂಡು, ಹ್ಮ್ ಟಿಕ್ ಅಂಡ್ ಮೈ ಮೇಲೆ ಬರುವಂತ ಟಿಕ್ಸ್, ಫ್ಲೀಸ್, ಮೈಟ್ಸ್ ಇವಕ್ಕೆಲ್ಲ ಟ್ಯಾಬ್ಲೆಟ್ಸ್ ಅಥವಾ ಹ್ಮ್ ಮೆಡಿಕೇಶನ್ಸ್ ಹ್ಮ್ ಬರುತ್ತೆ. ಅವುಗಳನ್ನ ಕೊಟ್ಕೊಂಡಿದ್ದಾಗ, ಹ್ಮ್ ಸೊ ಜೊತೆಲಿ ಇದ್ರೂನು ಅಥವಾ ಮಕ್ಕಳ ಜೊತೆ ಇದ್ರೂನು ಹ್ಮ್ ಅವ್ರಿಗೆ ತೊಂದರೆ ಆಗುವಂತ ಕಾಯಿಲೆ ಸಮಸ್ಯೆಗಳು ಯಾವ್ದು ಆಗಲ್ಲ. ಬಟ್ ಹೈಜೀನ್ ಮೇಂಟೈನ್ ಮಾಡ್ಕೊ. ಹೇರ್ ಶೆಡ್ಡಿಂಗ್ ಆಗುತ್ತಲ್ಲ, ಹೇರ್ ಶೆಡ್ಡಿಂಗ್ ಅದನ್ನ ಈಗ ಅದೇನ್ ಮಿತ್ತೋ ಅಥವಾ ಐಟು ನಂಗೂ ಗೊತ್ತಿಲ್ಲ. ನಾವು ಸಣ್ಣದು ಅದ್ರದ್ದು ಹೇರ್ ಫಾಲಿಕಲ್ಸ್ ಇನ್ಹೇಲ್ ಮಾಡ್ದಾಗ ಹೋಗುತ್ತೆ, ಲಂಗ್ಸ್ಗೆಲ್ಲ ಹೋಗ್ಬಿಡತ್ತೆ, ಬ್ರೈನ್ಗೆ ಹೋಗುತ್ತೆ, ಇದೆಲ್ಲ ಇಲ್ಲ. ಅಥವಾ ಫುಡ್ ಅಲ್ಲೂ ಐ ಥಿಂಕ್ ಕೆಲವೊಂದ್ಸಲ ನಾವ್ ಎಷ್ಟೇ ಅವಾಯ್ಡ್ ಮಾಡಿದ್ರು ದೇರ್ ಆರ್ ಚಾನ್ಸಸ್ ಅದು ನಮ್ಮ ಫುಡ್ ಅಲ್ಲಿ ಕೂಡ ಒಂದೊಂದ್ಸಲ ಹೌದು. ಬಂದಿರೋ ಅಂತದ್ದು. ಅದರಿಂದ ಏನು ಅಂತದ್ದು ಏನು ಡಾಗ್ ಪ್ರಾಬ್ಲಮ್? ಹೇರ್ಗೂ ನಮ್ಮ ಹೇರ್ಸಿಗೂ ಹಾ ಅನಾಟಮಿಕಲಿ ಅಂದ್ರೆ ಕೆಮಿಕಲಿ ಆಗ್ಲಿ ಹಾ ತುಂಬಾ ವ್ಯತ್ಯಾಸ ಏನಿಲ್ಲ. ಓಕೆ ಸೊ ನಮ್ಮ ಹೇರ್ಸ್ ಹೆಂಗೆ ನಾವು ಮನೆಯಲ್ಲಿ ಇರುವಾಗ ಮನೆ ಒಳಗಡೆ ಕೆಲಸ ಎಲ್ಲ ಊಟದಲ್ಲಿ ಕೂದಲು ಸಿಗ್ಬೋದು, ಓಕೆ ಅಥವಾ ನಮ್ ಸುತ್ತ ಇರ್ತವೆ ಡಸ್ಟ್ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಮನೆಯಲ್ಲಿ ಎಲ್ಲಂದ್ರಲ್ಲಿ ಬಿದ್ದಿರುತ್ತೆ. ಅದೇ ತರ ಡಾಗ್ದು ಅಷ್ಟೇನೆ. ಅದರಿಂದ ಏನ್ ಸ್ಪೆಷಲ್ ತೊಂದರೆ ಆಗೋದು ಅಥವಾ ನೀವ್ ಹೇಳೋ ತರ ಎಲ್ಲೆಲ್ಲೋ ಹೋಗೋದು ಆತರ ಏನಾಗಲ್ಲ. ನಾವು ಸಪೋಸ್ ಊಟ ಜೊತೆನೆ ಅಥವಾ ಹೊಟ್ಟೆ ಒಳಗಡೆ ಹೋದ್ರು ಕೂಡ ಅದು ಮೋಷನ್ ಅಲ್ಲಿ ಪಾಸ್ ಆಗುತ್ತೆ ಬಿಟ್ರೆ, ಆಗ ಒಳಗಡೆ ಏನು ತೊಂದರೆ ಆಗೋದು, ಅಬ್ಸರ್ವ್ ಆಗೋದಾಗ್ಲಿ ಇನ್ನೊಂದಾಗ್ಲಿ ಆತರ ಏನು ಆಗಲ್ಲ. ಸರ್, ಡಾಗ್ ಬಾತಿಂಗ್ ಬಗ್ಗೆ ಈಗ ಒಬ್ರೊಬ್ರು ವೀಕ್ಲಿ ಒನ್ಸ್ ಅಂತ ಹೇಳ್ತಾರೆ, ಕೆಲವರಿಗೆ ಅದ್ರದ್ದು ಹೇರ್ಸ್ ಎಲ್ಲ ಡ್ರೈ ಆಗ್ಬಿಡತ್ತೆ, ಬಿಕಾಸ್ ದೇ ಆರ್ ನಾಟ್, ಅದಕ್ಕೆ ಸ್ನಾನ ಮಾಡಿಸೋ ಅಂತ ಮನುಷ್ಯರಲ್ಲ ಅವರು. ಓಕೆ, ರೆಗ್ಯುಲರ್ ಸ್ನಾನ ಬೇಡ, 15 days ಕೆಲವರು ಮಂತ್ಲಿ ಒನ್ಸ್ ಅಂತಾರೆ. ರೈಟ್ ಟೈಮ್ ಡಾಗಿಗೆ ಸ್ನಾನ ಮಾಡಿಸೋದು ಅಂದ್ರೆ ಯಾವಾಗ? ಡೈಲಿ ಆದ್ರೆ ಬೇಡ, ಡೈಲಿ ತುಂಬಾ ಫ್ರೀಕ್ವೆಂಟ್ ಆಗ್ಬಿಡುತ್ತೆ. ಮತ್ತೆ ಕೆಲಸಲ ಸ್ಮೆಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ ತನಕ ಬಿಡಕ್ಕೆ ಹೋದ್ರೆ ಸ್ಮೆಲ್ ಬರುತ್ತೆ, ಅದೊಂದು ಪ್ರಾಬ್ಲಮ್. 1 week to 10 days. ತುಂಬಾ ಲಾಂಗ್ ಹೇರ್ ಕೋಟ್ ಇದ್ರೆ 1 week ಮಾಡಿಸಬಹುದು. ಶಾರ್ಟ್ ಹೇರ್ ಕೋಟ್ ಸ್ಮೆಲ್ ಬರಲ್ಲ, ಕ್ಲೀನ್ ಆಗಿದೆ ಅಂದ್ರೆ 10 days ಒಂದ್ಸಲ ಸಾಕು. ಸೊ ಡಿಪೆಂಡಿಂಗ್ ಆನ್ ಅವ್ರ ರಿಕ್ವೈರ್ಮೆಂಟ್. ಸೊ 1 week ಇಂದ 15 days ಒಳಗಡೆ ಅವ್ರ ಶೆಡ್ಯೂಲ್ ಇಟ್ಕೊಬಹುದು ಅವರು. ಓಕೆ. ಸೊ ಅಂಡ್ ಡ್ರೈಯಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಹೌದು. ಅದರಿಂದ ಕೋಲ್ಡ್, ಈಗ ಸ್ನಾನ, ಈಗ ಮನುಷ್ಯರಿಗೆ ಹೆಂಗೆ, ಈಗ ನಮಗೆ ಕೋಲ್ಡ್ ಇದ್ದಾಗ ಸ್ನಾನ ಮಾಡಿದ್ರೆ ಮತ್ತೆ ಕೋಲ್ಡ್ ಆಗತ್ತೆ ಅಂತ ಅವಾಯ್ಡ್ ಮಾಡ್ತೀವಿ, ಅದಕ್ಕೂ ಸ್ನಾನದಿಂದ ನೀರಿಂದ ಕೋಲ್ಡ್ ಆಗೋ ಆತರ ಎಲ್ಲ ಏನಾದ್ರು ಪ್ರಾಬಬಿಲಿಟಿ ಇರುತ್ತಾ? ಅಲ್ಲ, ಈಗ ನಮ್ಮಲ್ಲಿ ಏನ್ ಬರುತ್ತೆ ಅದೇ ತರ ಕಾಯಿಲೆಗಳು ಅಥವಾ ಜ್ವರ ಬರೋದು, ಹುಷಾರ್ ತಪ್ಪದಾಗ ಸ್ನಾನ ಅವಾಯ್ಡ್ ಮಾಡಕ್ ಹೇಳ್ತೀವಿ ಬಿಟ್ರೆ, ಅದರ್ವೈಸ್ ಉಗುರು ಬೆಚ್ಚಗಿರೋ ನೀರಲ್ಲಿ ನಾವು ಈಗ ಮಕ್ಳಿಗೆ ಮಾಡಿಸ್ತೀವಿ ಆತರ ಮಾಡಿಸ್ಕೊಬಹುದು. ಅದರಿಂದ ಏನ್ ತೊಂದರೆ ಆಗಲ್ಲ. ಮತ್ತೆ ತುಂಬಾ ಇಷ್ಟಪಡ್ತಾವೆ ಕೆಲವು ನಾಯಿಗಳಂತೂ ನೀರಲ್ಲಿ ಆಟ ಆಡಕ್ಕೆ. ಕೆಲವಕ್ಕೆ ನೀರ್ ಇಷ್ಟ ಆಗಲ್ಲ. ಇವನ್ ನಂದು ಡ್ಯಾಶ್ ಇದೆಯಲ್ಲ, ಅವನಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಹೋಗಲ್ಲ, ಚೇರ್ ಕೆಳಗೆ ಹೊತ್ಕೊಂಡು ಕೂತಿರ್ತಾನೆ. ಬಟ್ ಕೆಲವು ತುಂಬಾ ಇಷ್ಟಪಡ್ತಾವೆ, ನೀರಲ್ಲಿ ಆಟ ಆಡ್ತವೆ. ಓಕೆ. ನಮ್ಮವನು ಬಾತ್ರೂಮ್ ಒಳಗ್ ಬರೋದೇ ಇಲ್ಲ, ಗೊತ್ತಾಗ್ಬಿಡುತ್ತೆ ಸ್ನಾನಕ್ ರೆಡಿ ಮಾಡ್ತಾ ಇದೆ ಅಂತ ಹೇಳಿ, ಅಂದ್ರೆ ಫುಲ್ಲು ಗಟ್ಟಿಯಾಗಿ ಔತ್ಕೊಂಡ್ ಕುತ್ಕೊಂಡ್ಬಿಡ್ತಾನೆ. ಎಷ್ಟ್ ಕರ್ಕೊಂಡು ಎಳ್ಕೊಂಡು ಹೋದ್ರು ಆಗದೇ ಇಲ್ಲ, ಅಷ್ಟು ಇದನ್ ಮಾಡ್ತಾನೆ ಆಕ್ಚುಲಿ. ಡಾಕ್ಟರ್, ಇವಾಗ ನಿಮ್ ಪ್ರಕಾರ ನಾವು ರೆಡಿ ಫುಡ್, ಈ ಪೆಡಿಗ್ರಿ ಅಥವಾ ರೂಲ್ಸ್, ಈ ತರ ಡ್ರೈ ಫುಡ್ ಬರುತ್ತೆ ಅಲ್ಲ, ಅದು ಕೊಡೋದು ಬೆಟರಾ ಅಥವಾ ಮನೆ ಫುಡ್ ನಾವು ಫ್ರೆಶ್ಲಿ ಕುಕ್ ಮಾಡಿ ಕೊಡೋ ಅಂಥದ್ದು ಬೆಟರಾ, ಅಥವಾ ಎರಡು ಇಸ್ ಇಟ್ ಅ ಸೇಮ್ ಥಿಂಗ್? ನನ್ಗೇನೋ ಇಟ್ಸ್ ಫ್ರೆಶ್ಲಿ ಫುಡ್ ಕೊಡೋದು, ಮನೆ ಪ್ರಿಪೇರ್ ಮಾಡೋದು ಹೆಲ್ದಿ ಏನೋ ಆಪ್ಷನ್. ಎಮರ್ಜೆನ್ಸಿ ಟೈಮ್ಗೆ ಅಷ್ಟೇನೆ ನಮ್ಗೆ ಆಗಿಲ್ಲ ಕೆಲವೊಂದ್ಸಲ ಕುಕ್ ಮಾಡಕ್ಕೆ, ಅಥವಾ ಏನೋ ಹೊರಗಡೆ ಹೋಗಿದೀವಿ ಅಂತ ಟೈಮಲ್ಲಿ ಅದನ್ನ ಪ್ರಿಫರ್ ಮಾಡೋದು. ಐ ಪ್ರಿಫರ್ ಲೈಕ್ ದಟ್. ನಿಮ್ಮ ಒಪಿನಿಯನ್ ಏನ್ ಡಾಕ್ಟರ್? ತುಂಬಾ ಒಳ್ಳೆ ಕ್ವಶನ್ ಮೇಡಮ್. ಇದು ತುಂಬಾ ಡೌಟ್ ಇದೆ ಎಲ್ಲರಿಗೂ, ಪೆಟ್ ಪೇರೆಂಟ್ಸ್ ಗೆ. ಆಕ್ಚುಲಿ ಮನೆ ಫುಡ್ಡೇ ಬೆಸ್ಟ್. ಮನೆ ಫುಡ್ಡೇ ಬೆಸ್ಟ್. ಡಾಗ್ ಫುಡ್, ಯಾವುದೇ ಫುಡ್ ನಾವು ಪ್ಯಾಕಿಂಗ್ ಮಾಡ್ಬೇಕಂದ್ರೆ ತುಂಬಾ ದಿವಸ ಇಟ್ಕೊಳ್ಳುವಾಗ, ಅದೊಂದು 6 months ಇರ್ಬೇಕು, ಆತರ ಪ್ಯಾಕಿಂಗ್ ಮಾಡುವಾಗ ಪ್ರಿಸರ್ವೇಟಿವ್ಸ್ ಹಾಕದೆ ಅವರು ಮಾಡಕ್ಕಾಗಲ್ಲ. ಸೊ ಪ್ರಿಸರ್ವೇಟಿವ್ಸ್ ಆಡ್ ಆಗೇ ಆಗುತ್ತೆ. ಸೊ ನ್ಯಾಚುರಲ್ ಫುಡ್ ಅಲ್ಲಿ ಇರುವಂತ ಅಷ್ಟು ಸತ್ವಗಳು, ಅದು ಎಲ್ಲ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡ್ಬೋದು. ಬಟ್ ಹೆಲ್ತ್ ವೈಸ್ ನೋಡುವಾಗ ಆಸ್ ಎ ಡಾಕ್ಟರ್ ನಾನು ಸಜೆಸ್ಟ್ ಮಾಡೋದು, ನ್ಯಾಚುರಲ್ ಮನೇಲಿ ಕುಕ್ ಮಾಡಿ ನಾವೇ ಬ್ಯಾಲೆನ್ಸ್ ಮಾಡಿ, ಅಂದ್ರೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಸಿಂಪಲ್ ಇರುತ್ತೆ, ಅದನ್ನ ನೋಡ್ಕೊಂಡು ಅದನ್ನ ಮಾಡ್ಕೊಂಡ್ರೆ ಅದು ಬೆಸ್ಟ್. ಹೋಮ್ ಫುಡ್ ಇಸ್ ಬೆಸ್ಟ್. ಕೆಲವರಿಗೆ ಟೈಮ್, ನೀವ್ ಹೇಳೋದು ಟೈಮೇ ಸಿಗಲ್ಲ, ಕೆಲವರು ತುಂಬಾ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ, ಅವ್ರಿಗೆ ಅದಕ್ಕೆ ಸಪರೇಟ್ ಆಗಿ ಕುಕ್ ಮಾಡಿ ಕೊಡೋಷ್ಟು ಟೈಮ್ ಇರಲ್ಲ. ಅಂತವ್ರು ಬೇಕಿದ್ರೆ ರೆಡಿಮೇಡ್ ಫುಡ್ ತಂದಿಟ್ಕೊಂಡು ಅದನ್ನ ಫೀಡ್ ಮಾಡ್ಕೊಬಹುದು. ಬಟ್ ನನ್ಗಂತ ಅಂತ ಟೈಮಲ್ಲಿ ನಮಗಂತ ಏನ್ ನಾವು ಫುಡ್ ಮಾಡ್ಕೊಳ್ತೀವಲ್ಲ, ಅದ್ರಲ್ಲೇ ನೀವ್ ಒಂಚೂರು ರೈಸ್ ಆಗ್ಬೋದು, ಅದಕ್ಕೆ ಎಗ್ ಇರ್ಬೋದು,
ಒಂದ್ ಕರ್ಡ್ ಆತರ ಒಂದ್ ಟೈಮ್ ಆದ್ರೂ ಹಂಗ್ ದೇ ಹೌದು. ಕ್ಯಾನ್ ಬ್ಯಾಲೆನ್ಸ್ ಅಲ್ವಾ ವೆಜಿಟೇಬಲ್ಸ್ ತರ ಆ ಖಂಡಿತ ತರ ಎಲ್ಲ. ಖಂಡಿತ ಕೆಲವು ಫುಡ್ಗಳು ಕೊಡಬಾರ್ದು ಅಂತಿದೆ ಹಾ ಹಾ ಡಾಗಿಗೆ. ನಮ್ ತಿನ್ನೋ ಎಲ್ಲಾ ಫುಡ್ ಕೊಡಬಾರ್ದು ಅಂತ ಏನಿಲ್ಲ. ಓಕೆ. ಸೊ ಡಾಗ್ದು ಡೈಜೆಷನ್ ನಮ್ದು ಡೈಜೆಷನ್ ಎರಡು ಮೊನೋಗ್ಯಾಸ್ಟ್ರಿಕ್. ನಮ್ದು ಹೇಗ್ ಡೈಜೆಷನ್ ಆಗುತ್ತೋ ಅದೇ ತರ ಡಾಗಲ್ಲೂ ಡೈಜೆಷನ್ಸ್ ಆಗುತ್ತೆ. ಬಟ್ ಕೆಲವು ಫುಡ್ಗಳು ಎಸ್ಪೆಷಲಿ ಫ್ರೂಟ್ಸ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಗ್ರೇಪ್ಸ್ ಅಂಡ್ ಬಟರ್ ಫ್ರೂಟ್, ಓಕೆ ಇದೆರಡು ಫ್ರೂಟ್ಸ್ ಡಾಗ್ಸ್ ಗೆ ಟಾಕ್ಸಿಕ್. ಓಕೆ. ಇವೆರಡು ಬಿಟ್ಟು ಇನ್ನೆಲ್ಲ ಹಣ್ಣುಗಳು ಕೊಡಬಹುದು. ಏನಕ್ಕೆ ಡಾಕ್ಟರ್ ಅದು ಏನಕ್ಕೆ? ಗ್ರೇಪ್ಸ್ ಅಂಡ್ ಬಟರ್ ಫ್ರೂಟ್ ಇಂದ ಲಿವರ್ ಡ್ಯಾಮೇಜ್ ಆಗೋದು ಮತ್ತೆ ಇದೆಲ್ಲ ಇಶ್ಯೂಸ್ ಇರುತ್ತೆ. ಲಿವರ್ ಇಶ್ಯೂಸ್ ಆಗುತ್ತೆ. ಗ್ರೇಪ್ಸ್ ಅಂಡ್ ಬಟರ್ ಫ್ರೂಟ್ ಕೊಡಬಾರ್ದು ಡಾಗ್ಸ್. ಕೊಡಬಾರ್ದು. ಓಕೆ. ಗ್ರೇಪ್ ಎರಡು ಗ್ರೀನ್ ಗ್ರೇಪ್ ಬ್ಲಾಕ್ ಎನಿ ಗ್ರೇಪ್ ಗ್ರೇಪ್ ಎನಿ ಗ್ರೇಪ್ 1 or 2 ಕೊಟ್ರೆ ಏನಾಗಲ್ಲ. Okay. ಬಟ್ ರೆಗ್ಯುಲರ್ ಫೀಡಿಂಗ್ ಮಾಡೋದು, ಒಂದೇ ಸಲ ಬಲ್ಕ್ ಆಗಿ ತಿನ್ನೋದು ಓಕೆ ಇದನ್ನ ಆಗ್ಬಾರ್ದು. ರೆಸಿನ್ಸ್, ಗ್ರೇಪ್ಸ್, Okay. ಬಟರ್ ಫ್ರೂಟ್ಸ್ ಅಲ್ಲಿ ಹೇಳುವಾಗ. ಹಾ ಹಾ ಸೊ ಇದೇ ತರ ಕೆಲವು ಬೇರೆ ಬೇರೆ ಐಟಮ್ ಅಲ್ಲಿ ಈಗ ಕೆಲವು ನಾವು ಮನೆ ಫುಡ್ ಅಲ್ಲಿ ಈಗ ಸಪೋಸ್ ಸಾಂಬಾರ್ ಮಾಡಿರ್ತೀರ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇರೋ ಸಾಂಬಾರ್ ಆದ್ರೆ ಅವಾಯ್ಡ್ ಮಾಡಿ. ಓಕೆ ಅದಕ್ಕೆ ಸಪರೇಟ್ ಆಗಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕ್ಬಿಟ್ಟು ಮಕ್ಳಿಗೆ ಕೊಡೋ ತರ ಉಪ್ಪು ಖಾರ ಸ್ವಲ್ಪ ತುಪ್ಪ ಮೆಣಸು ಎಲ್ಲ ಹಾಕಿ ಅನ್ನ ಜೊತೆ ಕೊಡ್ಬೋದು. ಅಥವಾ ಸಪರೇಟ್ ತರಕಾರಿ ಸಾಂಬಾರ್ಗಳು ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಕಮ್ಮಿ ಇರೋಂತ ಸಾಂಬಾರ್ಗಳಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊಡ್ಬಹುದು ಬಟ್ ಜಾಸ್ತಿ ಕೊಡಬಾರ್ದು. ಶುಂಠಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡದೆ ಒಳ್ಳೇದು. ಅವಾಯ್ಡ್ ಮಾಡ್ಬೇಕು ಶುಂಠಿ ಬೆಳ್ಳುಳ್ಳಿ Okay, ಆಸ್ ಫಾರ್ as ಪಾಸಿಬಲ್. ಶುಂಠಿ ಬೆಳ್ಳುಳ್ಳಿ ಅವಾಯ್ಡ್ ಮಾಡಿ. ಓಕೆ ಮನೆ ಫುಡ್ ಅನ್ನ ನೀವು ಕೊಡ್ಬೋದು. ಓಕೆ ಅದಲ್ಲದೆ ಜೊತೆಗೆ ನೀವು ಮನೆ ಫುಡ್ ಅಲ್ಲೇ ಈಗ ಬೇರೆ ಬೇರೆ ವೆರೈಟಿ, ಈಗ ಎಗ್ ಬೆಳಿಗ್ಗೆ ಒಂದ್ ಟೈಮ್ ಮಿಲ್ಕ್ ಕೊಡ್ಬೋದು. ಮತ್ತೆ ಉಪ್ಪಿನ ವಿಚಾರ ಹೇಳ್ತಾ ಇದ್ದೆ ನಾನು. ಉಪ್ಪು ಡಾಗ್ ಫುಡ್ ಅಲ್ಲೇ ಸಾಲ್ಟ್ ಇರುತ್ತೆ. ತುಂಬಾ ಜನಕ್ಕೆ ಏನ್ ಬಿಲೀಫ್ ಇದೆ, ನಾಯಿಗೆ ಉಪ್ಪು ಕೊಡಬಾರ್ದು, ಉಪ್ಪು ಕೊಟ್ರೆ ಕೂದಲು ಉದುರುತ್ತೆ ಈ ತರ. ನನ್ ಕ್ಲಿನಿಕಲ್ ಇಲ್ಲ ಅಂದ್ರೆ ದಿನದಲ್ಲಿ ಒಂದ್ 2-3 ಜನ ಬಂದಿದ್ದೆ ಪ್ರಶ್ನೆ ಕೇಳ್ತಾರೆ, ಪ್ರತಿ ದಿವಸ ಕೇಳ್ತಾರೆ. ಓಕೆ ನಾವ್ ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳ್ತೀವಿ ಅದು ಫುಡ್ ಚಾಟ್ ಕೊಡುವಾಗ. ಓಕೆ ಏನಕ್ಕೆ ಉಪ್ಪು ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅವಕ್ಕೂ ಅಷ್ಟೇ ರಿಕ್ವೈರ್ಮೆಂಟ್ ಇದೆ. ಸೋಡಿಯಂ ಕ್ಲೋರೈಡ್ ಈವನ್ ಹಾರ್ಟ್ ಮಸಲ್ ಕೆಲಸ ಮಾಡೋದಕ್ಕೆ ಕೂಡ ಬೇಕು. ಅದಾದ್ರಿಂದ ಉಪ್ಪು ಅವಕ್ಕೂ ಬೇಕು. ಡಾಗ್ ಫುಡ್ ಉಪ್ಪು ಹಾಕಿ ಮಾಡಿರ್ತಾರೆ. ನಾವ್ ಮನೇಲಿ ಫುಡ್ ಕೊಡುವಾಗ ಉಪ್ಪು ಹಾಕ್ಬಾರ್ದು ಅಂತ ಅನ್ಕೊಂಡಿದ್ದಾರೆ ಜನ. ಅದು ತಪ್ಪು. ಉಪ್ಪು ಬೇಕು, ನಮ್ಗೆ ಎಷ್ಟು ಬೇಕು ಅವಕ್ಕೂ ಅಷ್ಟೇ ಬಾಡಿ weight ತಕ್ಕಂತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮತ್ತೆ ಹಾಲು ಕೂಡ ಕೊಡ್ಬೋದು. ಹಾಲು ಎಲ್ಲಾ ಡಾಗ್ಸಿಗೂ ಹಾಲು ಆಗಲ್ಲ ಅಂತ ಏನಿಲ್ಲ. ಹಾಲಲ್ಲಿರೋ ಶುಗರ್ ಲ್ಯಾಕ್ಟೋಸ್ ಏನಿದೆ ಅದು ಕೆಲವು ನಾಯಿಗಳಿಗೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರ್ತವೆ. ಅವಕ್ಕೆ ಅದು ಕೊಟ್ಟಾಗ ಬೇದಿ ಆಗುತ್ತೆ, ಇಂಡೈಜೆಷನ್ ಆಗಿ ಬೇದಿ ಆಗುತ್ತೆ. ಗೊತ್ತಾಗುತ್ತೆ ನಿಮ್ಗೆ, ನಿಮ್ ಡಾಗಿಗೆ ನೀವು ಹಾಲು ಆಗ್ತಲ್ಲ ಅಂದ್ರೆ ಇವತ್ತು ಹಾಲು ಕೊಟ್ರೆ ನಾಳೆ ಅದಕ್ಕೆ ಬೇದಿ ಆಗುತ್ತೆ. ಮತ್ತೆ ಹಾಲು ನಿಲ್ಸಿದ್ಮೇಲೆ ಮತ್ತೊಂದ್ ದಿವಸಕ್ಕೆ ಸರಿ ಆಗ್ಬಿಡುತ್ತೆ. ಸೊ ಅದ್ರಲ್ಲಿ ನೀವು ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬೇರೆ ಅಂತ ತೊಂದ್ರೆ ಬೇರೆ ಏನಾಗಲ್ಲ, ಸಿವಿಯರ್ ಆತರ ಏನಾಗಲ್ಲ. ಅದು ಗೊತ್ತಾಗ್ತಿದಂಗೆ ನೀವು ಸ್ಟಾಪ್ ಮಾಡಬಹುದು. ಹಾಗಂತ ಎಲ್ಲಾ ನಾಯಿಗಳಿಗೂ ಹಾಲು ಕೊಡಬಾರ್ದು ಈ ತರ ಏನಿಲ್ಲ. ಆದಷ್ಟು ಮನೆ ಫುಡ್ ಅಲ್ಲಿ ಮತ್ತೆ ಅವಾಗ ಹಾಲು ಕೊಡುವಾಗ ಲಿಕ್ವಿಡ್ ಚೆನ್ನಾಗಿ ತಗೊಳ್ತವೆ. ಇಲ್ಲಾಂದ್ರೆ ನೀರ್ ಜಾಸ್ತಿ ಕುಡಿದೇನೆ ಏಜ್ ಆಗ್ತಾ ಕಿಡ್ನಿ ಫೇಲ್ಯೂರ್ ಆಗೋದು ಇದೆಲ್ಲ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮನೆ ಫುಡ್ ಅದ್ರಲ್ಲಿ ನೀವು ವಾಟರ್ ಹೈಡ್ರೇಷನ್ ಚೆನ್ನಾಗಿ ನೋಡ್ಕೊಂಡು, ಫ್ಲೂಯಿಡ್ ಇಂಟೆಕ್ ಜಾಸ್ತಿ ಇರೋ ತರ ನೋಡ್ಕೊಂಡ್ರೆ. ಕೆಲವು ನಾಯಿಗಳು ಇಫ್ ಸಪೋಸ್ ಕುಡಿಯೋದೇ ಇಲ್ಲ ಅಂತ ತುಂಬಾ ಇದನ್ ಮಾಡಿದಾಗ ಹೆಂಗೆ ನೀರ್ ಕುಡ್ಸೋದಕ್ಕೆ? ಅವಾಗ ನೀವು ಫುಡ್ ಅಲ್ಲಿ ನೀವು ಕೊಡೋ ಫುಡ್ ಅಲ್ಲೇ ವಾಟರ್ ಕಂಟೆಂಟ್ ಜಾಸ್ತಿ ಇರಂಗೆ ಮೇಂಟೈನ್ ಮಾಡ್ಬೇಕು. ಅಥವಾ ಯಾವ್ದಾದ್ರು ಸೂಪ್ಗಳು ಮಾಡಿ ಕೊಡೋದಿರ್ಬೋದು, ಅಥವಾ ಮಜ್ಜಿಗೆ ಮೊಸರು ಕೊಡೋದು, ಅದ್ರಲ್ಲೆಲ್ಲ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ಅಥವಾ ವೆಟ್ ಫುಡ್, ಪ್ಯಾಕೆಟ್ ಫುಡ್ ಕೊಡೋದಾದ್ರೆ ವೆಟ್ ಗ್ರೇವಿ ಪ್ಯಾಕೆಟ್ ಗಳು ಸಿಗ್ತವೆ, ಅದ್ರಲ್ಲಿ ಮಾಯಿಶ್ಚರ್ ಜಾಸ್ತಿ ಇರುತ್ತೆ. ವಾಟರ್ ಕಂಟೆಂಟ್ ಜಾಸ್ತಿ ಇರುವಂತ ಫುಡ್ ಗಳನ್ನ ಚೂಸ್ ಮಾಡ್ಬೇಕು. ಚಾಕ್ಲೇಟ್ಸ್ ಏನು ಕೊಡಬಾರ್ದು? ಚಾಕ್ಲೇಟ್ಸ್ ಕೊಡಬಾರ್ದು ಮೇಡಮ್. ಚಾಕ್ಲೇಟ್ಸ್ ಅಲ್ಲಿ ಕೊಕೋ ಇರುತ್ತಲ್ಲ, ಕೊಕೋ ಡಾಗ್ಸ್ ಗೆ ಟಾಕ್ಸಿಕ್. ಚಾಕ್ಲೇಟ್ಸ್ ಕೊಡಬಾರ್ದು. ತುಂಬಾ ರೇರ್ ಆಗಿ ಚಾಕ್ಲೇಟ್ ಫ್ಲೇವರ್ ಕೇಕ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಐಸ್ ಕ್ರೀಮ್ಸ್ ಅಲ್ಲೂ ಕೂಡ ಐಸ್ ಕ್ರೀಮ್ ಕೊಡಬಹುದು. ಚಾಕ್ಲೇಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಮತ್ತೆ ಕೊಡಬಾರ್ದು. ಸ್ವಲ್ಪ ಯಾವಾಗ್ಲೂ ಒಂದ್ ಚೂರು ತಿಂದ್ರೆ ತಕ್ಷಣಕ್ಕೆ ತೊಂದರೆ ಆಗ್ಬಿಡಲ್ಲ. ಬಟ್ ಜಾಸ್ತಿ ಕ್ವಾಂಟಿಟಿ ಒಂದೇ ಸಲ ತಿಂದ್ರೆ ಇವನ್ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಒಂದೇ ಸಲ ತುಂಬಾ ಕ್ವಾಂಟಿಟಿ ಚಾಕ್ಲೇಟ್ಸ್ ತಿನ್ನೋದು, ತುಂಬಾ ಲಾಂಗ್ ಟರ್ಮ್ ತಿಂತಾ ಇರೋದು ಡಾಗ್ಸ್ ಗೆ. ಕಾಫಿ ಟೀ ಅವಾಯ್ಡ್ ಮಾಡಬೇಕು. ಈ ಡಾಗ್ ಬುಕ್ಸ್ ಅಲ್ಲಿ ಇರುತ್ತೆ ಕಾಫಿ ಟೀ ಆಲ್ಕೋಹಾಲ್ ಎಲ್ಲ ಪ್ರಾಹಿಬಿಟೆಡ್. ಆಲ್ಕೋಹಾಲ್ ಎಲ್ಲರಿಗೂ ಆಲ್ಕೋಹಾಲ್ ಎಲ್ರಿಗೂ ರೈಟ್ ಪಾಯಿಂಟ್. ಆಕ್ಚುಲಿ ಆಲ್ಕೋಹಾಲ್ ಎಲ್ರಿಗೂ ಪ್ರಾಹಿಬಿಟೆಡ್, ಅದ್ರಲ್ಲೂ ಡಾಗ್ಸ್ ಗಂತೂ ಇಲ್ಲ. ಇವು ಕೆಲವೊಂದೆಲ್ಲ ಮೀಮ್ಸ್ ಬರುತ್ತೆ ಡಾಕ್ಟರ್, ನೋಡಿದೀರಾ ನೀವು? ಈ ಇಂಟರ್ನೆಟ್ ಅಲ್ಲೆಲ್ಲ ಕೆಲವೊಂದು ಡಾಗ್ಸ್ ಎಲ್ಲ ಇದನ್ನ ನೀವು ನೋಡಿದೀರಾ ಎಲ್ಲರೂ? ಹಿಂಗೆಲ್ಲ ಬಾಟ್ಲ್ ಎಲ್ಲ ಎತ್ಕೊಂಡ್ಬಿಟ್ಟಿರುತ್ತೆ, ಹಿಂಗ್ ಡ್ರಿಂಕ್ ಮಾಡ್ಬಿಟ್ಟಿರುತ್ತೆ. ಏನೋ ಇವ್ರದ್ದು ಯಾರ್ದೋ ಪಾರ್ಟಿ ನಡೀತಾ ಇರೋ ಅದು ಕೂಡ ಹಿಂಗ್ ಬಿದ್ಕೊಂಡ್ಬಿಟ್ಟಿರುತ್ತೆ, ಅದನ್ನ ಎತ್ಕೊಂಡ್ ಬಂದಿರ್ತಾರೆ. ಐ ರಿಯಲಿ ಡೋಂಟ್ ನೋ, ಸುಮ್ನೆ ಫನ್ನಿಯಾಗಿ ಮಾಡಿರ್ತಾರೋ ನಿಜವಾಗ್ಲೂ ಆಗಿರುತ್ತೋ ಗೊತ್ತಿಲ್ಲ ನನ್ಗೆ. ಬಟ್ ಇಟ್ಸ್ ವೆರಿ ಅಂದ್ರೆ ನೆಗ್ಲಿಜೆನ್ಸ್ ಅಲ್ವಾ ಅದು? ಆಕ್ಚುಲಿ ಅಟರ್ ನೆಗ್ಲಿಜೆನ್ಸ್ ಅನ್ಸುತ್ತೆ ಅದ ತರ. ಓಕೆ. ಆನಿಯನ್ಸ್ ಏನಕ್ಕೆ ಡಾಕ್ಟರ್? ಆನಿಯನ್ಸ್ ಕೆಲವು ಫುಡ್ ಅಲ್ಲಿ ಕೆಲವು ಐಟಮ್ಗಳು ಡಾಗ್ಸ್ ಗೆ ಡೈಜೆಷನ್ ಆಗಲ್ಲ, ಮತ್ತೆ ಅವಾಗ ತುಂಬಾ ಸ್ಟೊಮಕ್ ಅಪ್ಸೆಟ್ ಆಗೋದು ಇಶ್ಯೂಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಆನಿಯನ್ಸ್ ಕಮ್ಮಿ ಅವಾಯ್ಡ್ ಮಾಡಬೇಕು. ಎನಿ ಫುಡ್ ಪ್ರಾಹಿಬಿಟೆಡ್ ಅಂದ್ರೆ ಸಡನ್ ಆಗಿ ದೊಡ್ಡದು ಅಂದ್ರೆ ನಿಮ್ಗೆ ಲೈಫ್ ಥ್ರೆಟನಿಂಗ್ ಅಂತ ಇರಲ್ಲ, ಡೈಜೆಷನ್ ಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓವರ್ ದ ಟೈಮ್ ಅದನ್ನೇ ಕಂಟಿನ್ಯೂ ಫೀಡ್ ಮಾಡಿದಾಗ ಅದಕ್ಕೆ
ಲಾಂಗ್ ಟರ್ಮ್ ಅಲ್ಲಿ ಪ್ರಾಬ್ಲಮ್ ಆಗತ್ತೆ. ಅಥವಾ ಲಾರ್ಜ್ ಕ್ವಾಂಟಿಟಿ ಒಂದೇ ಸಲ ಕೊಟ್ಟಾಗ ಕೊಟ್ಟಾಗ, ಇಮಿಡಿಯೇಟ್ ಪ್ರಾಬ್ಲಮ್ ಆಗುತ್ತೆ. ಓಕೆ. ಎಸ್ಪೆಷಲಿ ಚಾಕ್ಲೇಟ್ಸ್ ಅಲ್ಲಿ ಗ್ರೇಪ್ಸ್, ಬಟರ್ ಫ್ರೂಟ್, ಬಟರ್ ಫ್ರೂಟ್ ಇಂಥವು ಇದನ್ನಂತೂ ಲಾರ್ಜ್ ಇದು ಕ್ವಾಂಟಿಟಿ. ಇದು ಎಲ್ಲಾ ಬ್ರೀಡ್ ಡಾಗ್ಸ್, ಎನಿ ಡಾಗ್ ಎನಿ ಎನಿ ಡಾಗ್ ಡಾಗ್ಸ್ಗೆ. ಎನಿ ಡಾಗ್ಸ್ ಇದು. ಇವನ್ ಮತ್ತೆ ನೀವು ಕ್ಯಾಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅವಕ್ಕೆ ಲಿಲ್ಲಿ ಫ್ಲವರ್ ಆಗಲ್ಲ, ಲಿಲಿದು ಪ್ಲಾಂಟ್ ಕೂಡ ಇಡಬಾರ್ದು, ಅವಕ್ಕೆ ಟಾಕ್ಸಿಕ್ ಅದು. ಅದೊಂದ್ ಸ್ಮಾಲ್ ಪಾಟ್ ತಿಂದ್ರೂ ಅಥವಾ ಹತ್ರದಲ್ಲಿ ಸ್ನಿಫ್ ಮಾಡಿದ್ರು ಅದ್ ನೆಕ್ಕಿದ್ರು ಅವಕ್ಕೆ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು. ಮತ್ತೆ ಕ್ಯಾಟ್ಸ್ ಪೇರೆಂಟ್ಸ್ಗೆ ಸ್ಪೆಷಲ್ ಆಗಿ ಹೇಳೋದು ಅಂದ್ರೆ ಅವಕ್ಕೆ ಪ್ಯಾರಾಸಿಟಮಾಲ್ ಟಾಕ್ಸಿಸಿಟಿ ಇರುತ್ತೆ ಕ್ಯಾಟ್ಗೆ. ಡಾಗಿಗೆ ನೀವು ಸ್ವಲ್ಪ ಪ್ಯಾರಾಸಿಟಮಾಲ್ ಕೊಟ್ರೆ ಏನಾಗಲ್ಲ, ಬಟ್ ಕ್ಯಾಟ್ಗೆ ಪ್ಯಾರಾಸಿಟಮಾಲ್ ಕೊಟ್ರೆ ಸ್ವಲ್ಪ ಡೆತ್ ಆಗ್ಬಿಡ್ತವೆ. ಟಾಕ್ಸಿಕ್ ಪ್ಯಾರಾಸಿಟಮಾಲ್ ಅದೊಂದು ತುಂಬಾ ಸ್ಪೆಸಿಫಿಕ್. ಡಾಗ್ಸ್ ಅಲ್ಲಿ ಇಮಿಡಿಯೇಟ್ ಟಾಕ್ಸಿಟಿ ಆಗುತ್ತೆ. ಪ್ಯಾರಾಸಿಟಮಾಲ್ ಡಾಗ್ಸ್ ಅಲ್ಲಿ ಕೊಡ್ಲೇಬಾರ್ದು. ಅದಕ್ಕೆ ಯೂಶಲಿ ಮನೇಲಿ ಎಲ್ಲ ಮಕ್ಕಳದ್ದು ಸಿರಪ್ ಗಳಿರ್ತವೆ, ಮಿಕ್ಸ್ ಆಗಿ ಕೊಡೋ ಚಾನ್ಸಸ್ ಆಗ್ತವೆ. ನಮ್ಮ ಪೆಟ್ ಪೇರೆಂಟ್ಸ್ ಅಲ್ಲಿ ನೋಡಿದೀವಿ. ಕ್ಯಾಟ್ಗೆ ಸ್ಪೆಸಿಫಿಕಲಿ ಬೆಕ್ಕಿಗಳಿಗೆ ಪ್ಯಾರಾಸಿಟಮಾಲ್ ಕೊಡ್ಲೇಬಾರ್ದು. ಸೊ ಓಕೆ, ನೀವು ಅದ್ರ ಆಲ್ಟರ್ನೇಟಿವ್ ಏನಾದ್ರು ಬೇರೆ ಇದೆ, ಆಲ್ಟರ್ನೇಟಿವ್ಸ್ ಇದಾವೆ. ಗೊತ್ತಿಲ್ಲದೆ ಕೆಲವು ಪೆಟ್ ಡಾಕ್ಟರ್ಸ್ ಯಾರು ಕೊಡಲ್ಲ ಪ್ಯಾರಾಸಿಟಮಾಲ್. ಪೇರೆಂಟ್ಸ್ ಸೆಲ್ಫ್ ಮೆಡಿಕೇಶನ್ ಮಾಡುವಾಗ ಡಾಗ್ಸ್ ಕೊಟ್ಟಂಗೆ ಕ್ಯಾಟ್ಸ್ ಕೊಟ್ಟು ಟಾಕ್ಸಿಟಿ ಆಗಿ ಡೆತ್ ಆಗಿರೋದು ತುಂಬಾ ಆಗಿದೆ. ಓಕೆ ಓಕೆ. ಇದು ಲೈಫ್ ಸ್ಪಾನ್ ಕ್ಯಾಟ್ ಎಷ್ಟಿರುತ್ತೆ ಡಾಕ್ಟರ್ ಯೂಶಲಿ? 10 to 12. ಅದು ಡಾಗ್ ಅಷ್ಟು ತರಾನೇ ಬರುತ್ತೆ. ಡಿಪೆಂಡ್ ಬ್ರೀಡ್ ಮೇಲೆ ವೇರಿ ಆಗುತ್ತೆ. ಓಕೆ ಓಕೆ. ಡಾಗ್ಸ್ ಅಲ್ಲಿ ಅಂದ್ರೆ ಚಿಕ್ಕ ಡಾಗ್ ಗೆ ಲೈಫ್ ಸ್ಪ್ಯಾನ್ ಜಾಸ್ತಿ, ಡಾಗ್ ದೊಡ್ಡದಾದಷ್ಟು ಲೈಫ್ ಸ್ಪ್ಯಾನ್ ಕಡಿಮೆ. ಸೇಂಟ್ ಬರ್ನಾರ್ಡ್ ಅಥವಾ ಗ್ರೇಟ್ ಡೆನ್ ಇವೆಲ್ಲ ಹಾರ್ಟ್ ಬ್ರೇಕರ್ಸ್ ಅಂತಾನೆ ಕರೀತಾರೆ. ಇನ್ನೊಂದು ಅಡ್ಡ ಹೆಸರು ಅವಕ್ಕೆ. ಅಂದ್ರೆ ಬೇಗ ಡೆತ್ ಆಗ್ಬಿಡ್ತವೆ. 7 years 8 years ಅವರೇಜ್ ಅದು ಅಷ್ಟೇ. ಕೆಲವು ಇನ್ನೂ ಬೇಗ ಡೆತ್ ಆಗ್ಬಿಡ್ತವೆ. ದೊಡ್ಡ ಸೈಜ್ ಬ್ರೀಡ್ ಗಳು ಲೈಫ್ ಸ್ಪ್ಯಾನ್ ಕಮ್ಮಿ, ಚಿಕ್ಕದಿದ್ದಷ್ಟು ಲೈಫ್ ಸ್ಪ್ಯಾನ್ ಜಾಸ್ತಿ. ಮೂರ್ತಿ ಚಿಕ್ಕದಾದಷ್ಟು ಕೀರ್ತಿ ದೊಡ್ಡದು. ಡಾಗ್ಸ್ ಅಲ್ಲಿ ಮೂರ್ತಿ ಚಿಕ್ಕದಾದಷ್ಟು ಆಯುಸ್ ದೊಡ್ಡದು. ಸೊ ಡಾಕ್ಟರ್, ನೀವು ಒಂದ್ಸಲ ಮಾತಾಡ್ತಾ ಇರುವಾಗ ನೀವು ಹೇಳಿದ್ರಿ ಇಂಡಿ ಪಪ್ಪೀಸ್, ಇಂಡಿ ನಾಯಿಗಳದು ಅವ್ರದ್ದು ಅದ್ರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ. ಅಂದ್ರೆ ನಾವ್ ಅದನ್ನ ಡೊಮೆಸ್ಟಿಕೇಟ್ ಮನೇಲೆ ನೋಡ್ಕೊಂಡಾಗ ಅದಕ್ಕೆ ಏನು ಯೂಶುವಲ್ ಆಗಿ ಅದಕ್ಕೇನು ಪ್ರಾಬ್ಲಮ್ಸ್ ಇದಕ್ಕೆಲ್ಲ ಬರೋ ಹಾಗೆ. ಬಿಕಾಸ್ ಇವಾಗ ನಾವು ನೋಡ್ತಿರೋಂಗೆ, ಈಗ ನಾವು ಪೆಟ್ ಡಾಗ್ಸ್ ಅಲ್ಲಿ ಥೈರಾಯ್ಡ್ ತುಂಬಾ ಇರುತ್ತೆ, ಒಬೇಸಿಟಿ ತುಂಬಾ ದಪ್ಪ ಆಗ್ಬಿಡುತ್ತೆ. 1 3 4 5 6 years ಅನ್ನೋಷ್ಟ್ರಲ್ಲೆಲ್ಲ ತುಂಬಾ ಒಬೇಸ್ ಆಗಿರುತ್ತೆ. ಜಾಯಿಂಟ್ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ನಡೆಯುವಾಗೆಲ್ಲ ಬಿದ್ದು ಹಿಪ್ಸ್ಗೆ ತುಂಬಾ ಆಗಿ ಇದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಈಗ ನಾವು ಈ ಚಾರ್ಲಿ ಮೂವಿಯಲ್ಲಿ ನೋಡ್ತಾ ಇರೋ ಹಂಗೆ ಈ ತರ ಕ್ಯಾನ್ಸರ್ ಕೂಡ ಡಾಗ್ಸಿಗೆಲ್ಲ ಬರೋವಂಥದ್ದು ಜಾಸ್ತಿ ಇದೆ. ಅಂಡ್ ಈಗ ಇದೆಲ್ಲ ಸ್ವಲ್ಪ ನಾವು ಫಾರಿನ್ ಬ್ರೀಡ್ ಏನ್ ತಗೊಂಡಿರ್ತೀವೋ ಇದ್ರಲ್ಲೇನೆ ಜಾಸ್ತಿ ಕಂಪ್ಯಾರಿಟಿವ್ಲಿ ಅಲ್ವಾ? ವೈ ಡಾಕ್ಟರ್ ಅದು ಏನಕ್ಕೆ? ಮೇಯ್ನ್ ಆಗಿ ಸ್ವದೇಶಿ ತಳಿ ಮತ್ತೆ ವಿದೇಶಿ ತಳಿಗಳು ನಾವೇನ್ ಆಲ್ಮೋಸ್ಟ್ ಸಾಕ್ತಾ ಇದೀವಿ. ಇವನ್ ನನ್ ಮೇಲಿರೋದು ಕೂಡ ಒಂದು ಡ್ಯಾಶ್ ಒಂದು ತಳಿ. ಅದಕ್ಕೂ ಇವೆಲ್ಲ ವಿದೇಶದಿಂದ ನಾವು ಇಲ್ಲಿ ನಮ್ಮಲ್ಲಿಗೆ ತಗೊಂಡ್ಬಂದು ಅಥವಾ ವಿದೇಶಿಯರು ಫಸ್ಟ್ ಅವ್ರಿಗೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂಡು ಅಥವಾ ಅಲ್ಲಿಂದ ಬಂದು ನಮ್ ದೇಶದಲ್ಲಿ ಇಲ್ಲಿ ಅಡಾಪ್ಟ್ ಆಗ್ತಾ ಇರುವಂತ ತಳಿಗಳು. ಬಟ್ ಅವು ಪ್ಯೂರ್ ಲೈನ್ಗಳು, ವಿದೇಶಿ ತಳಿಗಳು ಏನಿರ್ತಾವಲ್ಲ ಅವಕ್ಕೆ ಇಲ್ಲಿ ಈ ವಾತಾವರಣ ಅಷ್ಟು ಸೂಕ್ತ ಅಲ್ಲ. ಎಸ್ಪೆಷಲಿ ಹಸ್ಕಿ, ಸೈಬೇರಿಯನ್ ಹಸ್ಕಿ ಇರ್ಬೋದು, ಅಥವಾ ತುಂಬಾ ಹುಲಿ ಕೋಟ್ ಅಂತ ಬ್ರೀಡ್ ಗಳೇನಿರ್ತಾವ ಅವಕ್ಕೆ ಈ ವೆದರ್ ನಾವು ಅವಕ್ಕೆ ವರ್ಷ ಪೂರ್ತಿ ನಾವು 18-20 ಡಿಗ್ರಿ ಒಳಗಡೆ ಇರೋ ಟೆಂಪರೇಚರ್ ನಾವು ಕೊಡ್ಬೇಕಾಗುತ್ತೆ. ಅದು ನಮ್ಮಲ್ಲಿ ಆಗಲ್ಲ. ಅದು ಆತರ. ಅದೊಂದು. ಇನ್ನೊಂದು ವಿಚಾರ, ಈ ಬ್ರೀಡರ್ಸ್ ಏನ್ ಮಾಡ್ತಾರೆ, ನಮ್ಮ ದೇಶದಲ್ಲಿ ಬ್ರೀಡಿಂಗ್ ಪಾಲಿಸಿ ಸರಿಯಾಗಿಲ್ಲ. ಬ್ರೀಡಿಂಗ್ ಪಾಲಿಸಿ ಬೇರೆ ದೇಶಗಳಲ್ಲಿ, ಕೆಲವು ಅಡ್ವಾನ್ಸ್ ದೇಶಗಳು, ಬೇರೆ ದೇಶಗಳಲ್ಲಿ ಹೆಂಗಿದೆ ಬ್ರೀಡಿಂಗ್ ಪಾಲಿಸಿ ಅಂದ್ರೆ, ನೀವು ಒಂದ್ ನಾಯಿ ಇಟ್ಕೊಂಡು ಅದನ್ನ ಮರಿ ಹಾಕ್ಸ್ಬೇಕು ಅಂದ್ರೆ ನೀವು ಅದಕ್ಕೆ ಲೈಸೆನ್ಸ್ ತಗೊಂಡಿರ್ಬೇಕು. ಆ ನಾಯಿದು 5-6 ಜನರೇಷನ್ ಹಿಂದಿಂದು ಪೆಡಿಗ್ರಿ, ಅದ್ರದ್ದು ಲೈನ್ ಪೂರ್ತಿ ಇರುತ್ತೆ ಹಿಸ್ಟ್ರಿ. ಅಲ್ಲಿ ಏನು ಜೆನೆಟಿಕ್ ಡಿಫೆಕ್ಟ್ಸ್ ಅಂದ್ರೆ ಮರಿಗಳಿಗೆ ಪಾಸ್ ಆಗುವಂತ ಡಿಫೆಕ್ಟ್ಸ್ ಅದು ಜೆನೆಟಿಕ್ ಹಿಸ್ಟ್ರಿನಲ್ಲಿ ಇರಲ್ಲ. ಅಂತ ನಾಯಿ ಮಾತ್ರ ಬ್ರೀಡಿಂಗ್ ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ಬ್ರೀಡಿಂಗ್ ಇಟ್ಕೊಂಡಿರೋ ನಾಯಿ ಬಿಟ್ಟು ಇನ್ನಿರೋ ಎಲ್ಲ ನಾಯಿಗಳನ್ನ, ಗಂಡು ಹೆಣ್ಣು 2 ನಾಯಿಗಳನ್ನ ಬರ್ತ್ ಕಂಟ್ರೋಲ್ ಸರ್ಜರಿಗೆ ಕಡ್ಡಾಯವಾಗಿ ಒಳಪಡಿಸಲೇಬೇಕು. ಇದು ರೂಲ್ ಇರೋದು ಕೆಲವು ದೇಶಗಳಲ್ಲಿ. ಅಲ್ಲೇನಾಗುತ್ತೆ, ಸೊ ಅವಾಗ ನಿಮ್ಗೆ ಕರೆಕ್ಟ್ ಬ್ರೀಡಿಂಗ್ ಸಿಗುತ್ತೆ, ಪೇರೆಂಟ್ ಲೈನ್. ಸೊ ಅವಾಗ ಇಲ್ಲಿ ಏನೇನ್ ಆಗ್ತದೆ ನಮ್ಮಲ್ಲಿ ಸಮಸ್ಯೆಗಳು, ಬ್ರೀಡಿಂಗ್ ಪಾಲಿಸಿ ಇಲ್ದೇನೆ ಕೆಲವು ಡಿಫೆಕ್ಟ್ ಇರುವಂತ ನಾಯಿನೇ ಮತ್ತೆ ಬ್ರೀಡ್ ಮಾಡಿ ಅದ್ರದ್ದು ಇನ್ನ ಡಿಫೆಕ್ಟ್ ಇನ್ನ ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಆಗಿ ಫ್ಯೂಚರ್ ಜನರೇಷನ್ಸ್ ಅಲ್ಲಿ ಅದು ಹಿಂಗೆ ಮಲ್ಟಿಪ್ಲೈ ಹಾಕೊಂಡು ಹೋಗ್ತಾ ಇದೆ. ಚಾರ್ಲಿ ಪಿಕ್ಚರ್ ಅಲ್ಲೂ ಅವ್ರು ಅದನ್ನೇ ಹೇಳಿರೋದು. ಅದೊಂದು ಕ್ಯಾನ್ಸರ್ ಒಂದು ಎಕ್ಸಾಂಪಲ್. ಅದೇ ತರ ತುಂಬಾ ಹಿಪ್ ಡಿಸ್ಪ್ಲೇಷಿಯಾ, ಜಾಯಿಂಟ್ ಪ್ರಾಬ್ಲಮ್. ಕೆಲವು ನಾಯಿಗಳಿಗೆ ಮೂತಿ ಮೇಲೆ ಕೆಳಗಡೆ ದೌಡೆ ಒಂದ್ ಲೆವೆಲ್ ಅಲ್ಲೇ ಇರಲ್ಲ, ಒಂದು ಮೂತಿ ಮುಂದಕ್ಕೆ ಒಂದು ಹಿಂದಕ್ಕೆ ಇರುತ್ತೆ. ಕೆಲವಕ್ಕೆ ಊಟ ತಿನ್ನಕ್ಕೂ ಆಗಲ್ಲ, ಅಷ್ಟು ಹಿಂದೆ ಮುಂದೆ ವ್ಯತ್ಯಾಸ ಇರುತ್ತೆ. ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಇವೆಲ್ಲ ಮತ್ತೆ ನೋಡಕ್ ಚೆನ್ನಾಗ್ ಕಾಣುತ್ತೆ ಅಂತ ಫ್ಲಾಟ್ ಫೇಸ್ ಇರುವಂತ ನಾಯಿಗಳನ್ನ ಬ್ರೀಡ್ ಮಾಡ್ತಾ ಹೋಗ್ತಾರೆ. ಫ್ಲಾಟ್ ಫೇಸ್ ಇದ್ದಷ್ಟು ಪಗ್,
ಓಕೆ ಮೂತಿ ಪಾಯಿಂಟೆಡ್ ಇರಬೇಕು ನಾಯಿಗೆ. ಹಿಂಗಿರ್ದು ಹಾ, ಅದ್ರ ಬದಲು ಹಿಂಗೆ ಫುಲ್ ಫ್ಲಾಟ್ ಕ್ಯೂಟ್ ಇರುತ್ತೆ, ಬರುತ್ತೆ, ನೋಡಕ್ ಚೆನ್ನಾಗ್ ಕ್ಯೂಟ್. ಕಾಣುತ್ತೆ ಅನ್ನೋದ್ ಬಿಟ್ರೆ ಅವಕ್ಕೆ ತುಂಬಾ ಹಿಂಸೆ, ಬ್ರೀತಿಂಗ್ ಹಿಂಸೆ ಆಗುತ್ತೆ, ಏರ್ವೆ ಚಿಕ್ಕದಾಗ್ತಾ ಹೋಗುತ್ತೆ. ಮೂತಿ ಚಿಕ್ಕದಾದ ಕೂಡಲೇ ಏರ್ವೆ ಚಿಕ್ಕದಾಗುತ್ತೆ, ಗಾಡಿ ತಗೊಳಕ್ಕೆ ಜಾಗ ಸಾಕಾಗಲ್ಲ, ಸಡನ್ ಆಗಿ ಬ್ರೀತಿಂಗ್ ಡಿಫಿಕಲ್ಟಿ ಆಗೋದು ಅವಕ್ಕೆ. ಅಂದ್ರೆ ಪಗ್ ಇಸ್ ನ್ಯಾಚುರಲಿ ಅದು ಇದು ಅಲ್ವಾ, ಅದು ಕ್ರಾಸ್ ಮಾಡೇ ಮಾಡಿರೋ ಬ್ರೀಡ್ ಅಲ್ಲ, ಆ ತರ ಫ್ಲಾಟ್ ಫೇಸ್ ಏನ್ ಇದೆಯಲ್ಲ ಅದನ್ನ ಬ್ರಾಕಿಸೆಫಾಲಿಕ್ ಬ್ರೀಡ್ ಅಂತ ಕರಿತೀವಿ. ಈ ಬ್ರಾಕಿಸೆಫಾಲಿಕ್ ಬ್ರೀಡ್ ಗಳು ಮೂತಿ ಚಿಕ್ಕದಿರುವಂತ ನಾಯಿಗಳಿಗೆ ಅವಕ್ಕೆ ಬ್ರಾಕಿಸೆಫಾಲಿಕ್ ಏರ್ವೆ ಸಿಂಡ್ರೋಮ್ ಅಂತಾನೆ ಒಂದು ಪ್ರಾಬ್ಲಮ್ ಅಥವಾ ಕಾಯಿಲೆ ಇದೆ. ಅವುಗಳಿಗೆ ಫ್ಲೈಟ್ ಅಲ್ಲಿ ಕೂಡ ತಗೊಳಲ್ಲ ಪಗ್ ಡಾಗ್ ನ. ಅದು ಫ್ಲೈಟ್ ಅಲ್ಲಿ ಹೋದಾಗ ಪ್ರೆಷರ್ಗೆ ಎಷ್ಟೋ ಡೆತ್ ಆಗ್ಬಿಡ್ತವೆ ಎಷ್ಟೊಂದು. ಅದಕ್ಕೂ ಅಷ್ಟು ಸಮಸ್ಯೆ ಇರುತ್ತವ. ಅವುಗಳನ್ನ ಮಲ್ಟಿಪಲ್ ಬ್ರೀಡ್ ಮಾಡ್ತಾರೆ, ಅದನ್ನೇ ಮಲ್ಟಿ ಯೂಸ್ ಮಾಡಿ ಇನ್ನ ಫ್ಲಾಟ್ ಆಗೋ ತರ ನೋಡಿ, ಇನ್ ನೋಡ್ತಾ ನೋಡ್ತಾ ಇನ್ನ ಫ್ಲಾಟ್ ಬರೋ ನಾಗ್ಗಳನ್ನೇ ಪ್ರಿಫರ್ ಮಾಡಿ ಅವ್ನ್ ಮತ್ತೆ ಬ್ರೀಡ್ ಮಾಡಿ ಅದ್ ಹೆಂಗ್ ಆಗ್ತಿದೆ ಅಂದ್ರೆ ಅದಿನ್ನ ನಾವು ಡಿಫೆಕ್ಟ್ ನ ನಾವು ಇನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು ಇಂಟೆನ್ಸಿಟಿ ಇನ್ನ ಜಾಸ್ತಿ ಆಗ್ತಾ ಇದೆ. ಇದು ಅದ್ರ ಬದಲು ಪೇರೆಂಟ್ಸ್ ಸಾಕಿರೋರ್ಗೆ ಅದ್ರ ಇದೆಲ್ಲ ಅದು ಲಾಸ್ ಎಲ್ಲ ಆದಾಗ ಇಟ್ಸ್ ವೆರಿ ಡಿಫಿಕಲ್ಟ್. ಸಾರಿ, ನೀವೇನೋ ಹೇಳ್ತಾ ಇದ್ರಿ. ಅದ್ರ ಬದಲು ಕ್ರಾಸ್ ಬ್ರೀಡ್ ಉತ್ತಮ. ಕ್ರಾಸ್ ಬ್ರೀಡ್ ಗಿಂತಲೂ ನಮ್ಮ ಸ್ವದೇಶಿ ತಳಿ ಇನ್ನೂ ಉತ್ತಮ. ಯಾಕಂದ್ರೆ ಇಲ್ಲಿ ಲೋಕಲ್ ಆಗಿ ಇಲ್ಲೇ ಹುಟ್ಟಿ ಬೆಳೆದಂತ ತಳಿಗಳು. ನಾವು ಬೀದಿ ನಾಯಿ ಅಂತ ಏನ್ ಕರಿತೀವಿ, ರೋಡಲ್ಲಿ ಇರ್ತಾವಲ್ಲ, ಬೀದಿ ನಾಯಿ ಅಂತ ಕರಿಬಾರ್ದು ಆಕ್ಚುಲಿ, ಬಟ್ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಸ್ವದೇಶಿ ತಳಿ ನನ್ನ ಪ್ರಕಾರ ಸ್ವದೇಶಿ ಅಥವಾ ದೇಸಿ ತಳಿ ನಾಯಿಗಳು ಸೂಕ್ತವಾದ ಪದ. ಇಂಡಿ ಪಪ್ಪಿಗಳು ನಮ್ಮ ದೇಸಿ ತಳಿಗಳೇನಿದಾವಲ್ಲ ಅವುಗಳಿಗೆ ವಾತಾವರಣ ತುಂಬಾ ಚೆನ್ನಾಗಿ ಒಪ್ಕೊಳ್ತವೆ, ಮತ್ತೆ ಡಿಸೀಸ್ ರೆಸಿಸ್ಟೆನ್ಸ್ ಜಾಸ್ತಿ ಅವಕ್ಕೆ. ನಮ್ಮ ಕ್ಲಿನಿಕಲ್ ಬರೋ ಪೇಷಂಟ್ಸ್ ಅಲ್ಲಿ 90% ಬರೋದು ವಿದೇಶಿ ತಳಿಗಳು. ಇನ್ 10% ಡಾಗ್ಸ್ ದೇಸಿ ತಳಿಗಳು ವ್ಯಾಕ್ಸಿನ್ ಬರ್ತವೆ ಬಿಟ್ರೆ ತುಂಬಾ ರೇರ್ ಹುಷಾರ್ ತಪ್ಪಿ ಬರ್ತವೆ. ಹುಷಾರ್ ತಪ್ಪಿ ಟ್ರೀಟ್ಮೆಂಟ್ ಗೆ ಅಥವಾ ಏನೋ ಸಮಸ್ಯೆ ಆಗಿ ಬರೋದು, ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳಿ ಬರೋದು ಅವುಗಳಲ್ಲಿ ತುಂಬಾ ಕಡಿಮೆ. ಈ ಮುದೋಳ್ ತಳಿ ಇರ್ಬೋದು, ಅಥವಾ ಅದು ಕೂಡ ದೇಸಿ ತಳಿ, ರಾಜಪಾಳ್ಯಂ ಅಂತೆಲ್ಲ ಇದಾವೆ ರೆಕಗ್ನೈಸ್ ತಳಿಗಳು. ಅದಲ್ಲದೆ ನಮ್ಮ ಸ್ವದೇಶಿ ತಳಿಗಳ ನಾಯಿಗಳೇನೇ ಇದಾವೆ ಅವುಗಳಿಗೆಲ್ಲ ಡಿಸೀಸ್ ರೆಸಿಸ್ಟೆನ್ಸ್ ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಇಂಡೀಸ್ಗೆ ಡಾಕ್ಟರ್ ನಾವು ಕರೆಕ್ಟ್ ಆಗಿ ನಾವು ಮನೆಯಲ್ಲಿ ಇವಾಗ ಈ ಪೆಟ್ ಡಾಗ್ಸ್ ನ ಹೆಂಗ್ ನೋಡ್ಕೊಳ್ತೀವಲ್ಲ ಅದೇ ತರದ್ ಕೇರ್ ಸಿಕ್ಕು, ಕರೆಕ್ಟ್ ಆಗಿ ಫುಡ್, ವ್ಯಾಕ್ಸಿನೇಷನ್ ಎಲ್ಲ ಸಿಕ್ಕರೆ ಅದ್ರದ್ದು ಲೈಫ್ ಸ್ಪಾನ್ ಎಷ್ಟು ಬರ್ಬೋದು? ಲೈಫ್ ಸ್ಪಾನ್ 12 to 14 ಆವರೇಜ್. ದೇಸಿ ತಳಿಗಳು 12 to 14. ಬಟ್ ಏನು ಅಂದ್ರೆ ಡಿಸೀಸಸ್ ಏನು ಇರಲ್ಲ, ನ್ಯಾಚುರಲ್ ಓಲ್ಡ್ ಏಜ್ ಇಂದಾನೇ ಸಾಯೋ ಅಂತದ್ದು ಜಾಸ್ತಿ ಆಗುತ್ತೆ. ಜೊತೆಗೆ ಮೇಂಟೆನೆನ್ಸ್ ಈಸಿ. ನಿಮ್ಗೆ ಮೇಂಟೆನೆನ್ಸ್ ಇವನ್ ಖರ್ಚು ಕೂಡ ಮೆಡಿಕಲ್ ಎಕ್ಸ್ಪೆನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಫುಡ್ ನೀವು ಕೊಟ್ಟಿದ್ ಫುಡ್ ಅಡ್ಜಸ್ಟ್ ಆಗ್ತವೆ. ಸ್ಪೆಸಿಫಿಕ್ ಡಾಗ್ ಫುಡ್ ಹಾಕ್ಬೇಕು ಅಥವಾ ಇದೇ ಬೇಕು ಅಂತ ಏನಿಲ್ಲ, ಎಲ್ಲಾ ತರದಲ್ಲೂ ಅಡ್ಜಸ್ಟ್ ಆಗ್ತವೆ. ಮತ್ತೆ ಬಿಹೇವಿಯರ್ ಬ್ರೀಡ್ ವೈಸ್ ಚೆನ್ನಾಗಿ ನೋಡ್ಕೊಂಡ್ರೆ ಆ ನಾಯಿ ಯಾವ ತರ ನಿಮ್ಮನ್ನ ಪ್ರೀತಿ ಮಾಡುತ್ತೋ ಅದೇ ತರ ಅದಕ್ಕಿಂತ ಹೆಚ್ಚಾಗಿ ಕೂಡ ದೇಸಿ ನಾಯಿನೂ ಮಾಡುತ್ತೆ. ಸೊ ಡಾಕ್ಟರ್, ಈಗ ಡಾಗ್ಸ್ಗೆ ವಾಕಿಂಗು, ಎಕ್ಸಸೈಸ್ ಎಲ್ಲ ಎಷ್ಟು ಇಂಪಾರ್ಟೆಂಟ್? ಏನಕ್ಕೆ ಅಂದ್ರೆ ಈಗ ಕೆಲವರು ಬರೀ ಈಗ ನಾವು ಪಾಟಿ ಮತ್ತೆ ಯೂರಿನ್ ಮಾಡ್ಸಕ್ಕಷ್ಟೇ ಹೊರಗೆ ಕರ್ಕೊಂಡು ಹೋಗ್ಬೇಕಾ, ಅಥವಾ ವಾಕ್ ಅಂತ ಲಾಂಗ್ ಅವರ್ಸ್ ಬೇಕಾ? ಎಷ್ಟು ವಾಕ್ಸ್ ಬೇಕು ಅದಕ್ಕೆ? ಆಕ್ಚುಲಿ ವಾಕ್ಸ್ ಏನಕ್ಕೆ ಬೇಕು, ಆಟ ಆಡ್ಸೋದ್ ಏನಕ್ಕೆ ಬೇಕು, ಎಲ್ಲಾನು ಅದೆಲ್ಲ ಸ್ವಲ್ಪ. ಫಿಸಿಕಲ್ ಆಕ್ಟಿವಿಟಿ ನಮ್ಮಷ್ಟೇ ಅವಕ್ಕೂ ಇಂಪಾರ್ಟೆಂಟ್. ಅದರಲ್ಲೂ ಕೆಲವು ಬ್ರೀಡ್ಸ್ ಗಳಿಗೆ ಸ್ಪೋರ್ಟ್ ಬ್ರೀಡ್ಸ್ ಅಂತ ಕರಿತೀವಿ. ಅವಕ್ಕೆ ರನ್ನಿಂಗು, ಆಕ್ಟಿವಿಟಿ ಏನಾದ್ರು ಜಂಪಿಂಗ್ ಇರ್ಬೋದು ಅಥವಾ ಸ್ಪ್ಲೇ ಆಟ ಆಡ್ಸೋದು, ಇವೆಲ್ಲ ಅವಕ್ಕೆ ಜಾಸ್ತಿ ಬೇಕಾಗುತ್ತೆ. ಅಂತ ಬ್ರೀಡ್ ಗಳನ್ನ ಸಾಕಿದವರು ಅವಕ್ಕೆ ಟೈಮ್ ಕೊಡಕ್ ಆಗದೆ ಇದ್ರೆ ಅಥವಾ ಅವ್ರಿಗೆ ಓಡಾಡ್ಸಕ್ ಜಾಗ ಇಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅಪಾರ್ಟ್ಮೆಂಟ್ ಕೆಲವು ಬ್ರೀಡ್ ಗಳು ಮುದೋಳು ಇರ್ಬೋದು, ಮುದೋಳ ಉಂಡು ಅಥವಾ ನಿಮ್ಮ ರಿಟ್ರೀವರ್ಸ್ಗೂ ಬೇಕು. ಅಷ್ಟೊಂದು ತುಂಬಾ ಆಕ್ಟಿವಿಟಿ ಏನ್ ಬೇಕಾಗಲ್ಲ. ಕೆಲವು ಸ್ಪೋರ್ಟ್ ಬ್ರೀಡ್ ಗಳಿದಾವೆ, ಮುದೋಳು, ಬುಲ್ಲಿ ಕುತ್ತ, ಆಮೇಲೆ ಬೆಲ್ಜಿಯಂ ಮೆಲ್ನೋಯ್ಸ್, ಇಂಥವಕ್ಕೆಲ್ಲ ಅವಕ್ಕೆಲ್ಲ ಸ್ವಲ್ಪ ಆಕ್ಟಿವಿಟೀಸ್ ಜಾಸ್ತಿ ಬೇಕಾಗುತ್ತೆ. ಅವಕ್ಕೆ ನೀವು ಅಷ್ಟು ಟೈಮ್ ಕೊಡಕ್ ಆಗಿಲ್ಲ ಅಂದ್ರೆ ಆತರ ಬ್ರೀಡ್ ಗಳನ್ನ ಸಾಕಕ್ ಹೋಗ್ಬಾರ್ದು. ಅವ್ಕೆ ಸಾಕಿದ್ಮೇಲೆ ಅವಕ್ಕೆ ಆಕ್ಟಿವಿಟೀಸ್ ಸ್ವಲ್ಪ ಪ್ಲೇ ಏರಿಯಾ ಇರೋ ತರ, ಅಥವಾ ಡೈಲಿ ಒಂದಷ್ಟು ಆಟ ಆಡ್ಸೋದು, ರನ್ ಮಾಡ್ಸೋದು, ಅಥವಾ ವಾಕಿಂಗ್ ಲಾಂಗ್ ಡಿಸ್ಟೆನ್ಸ್ ವಾಕ್ ಕರ್ಕೊಂಡು ಹೋಗೋದು, ಅವುಗಳಿಗೆ ಇದು ಟಾಯ್ಸ್ ಕೊಟ್ಕೊಂಡು ಆಟ ಆಡ್ಸೋದು, ಇದೆಲ್ಲ ಬೇಕಾಗುತ್ತೆ. ಓಕೆ ಡಾಕ್ಟರ್. ಸೊ ಈಗ ಆತರ ಮಿನಿಮಮ್ ಎಷ್ಟು ಅವರ್ಸ್ ವಾಕ್ ಬೇಕಾಗುತ್ತೆ ಡಾಕ್ಟರ್? ಇನ್ ಜನರಲ್ ಎಲ್ಲಾ ಡಾಗ್ಸ್ಗೂನು, ಸ್ಪೋರ್ಟ್ಸ್ ಇದು ಅಂತಾನೆ ಅಲ್ಲ, ಎಲ್ಲಾನು ನೋಡಿದ್ರೆ ಮಿನಿಮಮ್ ಅವ್ರಿಗೆ ಡೈಲಿ ಎಷ್ಟು? ಡೈಲಿ ಇನ್ ಜನರಲ್ ಒಂದ್ 30 minutes ವಾಕ್ ಸಾಕಾಗುತ್ತೆ. ನಾವು ಆಚೆ ವಾಕ್ ಹೋದಾಗ ಜೊತೆ ಕರ್ಕೊಂಡು ಹೋಗಿ ಬಂದ್ರು ಸಾಕು, ಅಷ್ಟ್ ಸಾಕಾಗಿ ನಿನ್ ಮನೇಲಿ ಆಟ ಆಡ್ಕೊಂಡಿರ್ತಾವೆ. ಅದರ್ವೈಸ್ ಇನ್ ಜನರಲ್ ಆಗಿದೆ ಎಲ್ಲದಕ್ಕೂ. ಅಂಡ್ ಅದಕ್ಕೆ ಟ್ರೈನಿಂಗ್ ಎಲ್ಲಾನು ಕೊಡಿಸ್ಬೇಕಲ್ವಾ ಡಾಕ್ಟರ್? ಐದರ್ ಟ್ರೈನರ್ ಹತ್ರ, ಇಲ್ಲ ನಾವಾದ್ರೂ ಲೀಶ್ ವಾಕ್ ಅಲ್ಲಿ ಎಲ್ಲ ಬೇರೆ ಕಡೆ
ಆ ಗಲೀಜಿಗ್ ಬಾಯಿ ಹಾಕದೆ ಇರೋ ಹಂಗೆ ಆ, ಎಲ್ಲಾನು ಅದು ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಟ್ರೈನಿಂಗ್ ಅಲ್ವಾ ಇಂಪಾರ್ಟೆಂಟ್. ಡಾಗಿಗೆ. ಇನಿಷಿಯಲ್ ಪೀರಿಯಡ್ ಪಪ್ಪಿ ಇಲ್ಲಿ ಯೂಶಲಿ ಅವಾಗ ಸೋಷಿಯಲೈಸೇಷನ್ ಪೀರಿಯಡ್ ಅಂತ ಕರಿತೀವಿ. ಓಕೆ. 3 to 6 months ಏಜ್ ಇರುತ್ತಲ್ಲ, ಆ ಹ್ಮ್ ಟೈಮಲ್ಲಿ 3 months ಗೆ ಸ್ಟಾರ್ಟ್ ಮಾಡಿ. ಹ್ಮ್ ಟ್ರೈನರ್ಸ್ ಇದಾರೆ ಮನೆ ಹತ್ರ ಬಂದು ಟ್ರೈನ್ ಮಾಡೋರು, ಅಥವಾ ಟ್ರೈನಿಂಗ್ ಹ್ಮ್ ಸ್ಕೂಲ್ಗಳು ಕೂಡ ಇದಾವೆ. ಓಕೆ. ಅಲ್ಲಿಗೆ ಬಿಟ್ಟು ನೀವು 2 ತಿಂಗಳು 3 ತಿಂಗಳು ಬಿಟ್ಟು ಅವರೆಲ್ಲ ಓಕೆ. ಟ್ರೈನ್ ಮಾಡಾದ್ಮೇಲೆ ವಾಪಸ್ ಕರ್ಕೊ ಬರೋದು, ಆ ತರಾನು ಇದೆ. ಅಥವಾ ನೀವೇ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂಡು, ಅಥವಾ ನಿಮ್ಮ ಕೆಲವು ಬುಕ್ಸ್ ಗಳೆಲ್ಲ ಇದಾವೆ. ನಾವು ಕ್ಲಿನಿಕಲ್ ಕೊಡೋ ಬುಕ್ ಅಲ್ಲೂ ಟ್ರೈನಿಂಗ್ ಟಿಪ್ಸ್ ಇದೆ, ಬೇಸಿಕ್ ಟಿಪ್ಸ್. ಸೊ ವಾಕ್ ಮಾಡಿಸುವಾಗ ಲೀಶ್ ಇಟ್ಕೊಂಡು ಹೋಗೋ ಕರೆಕ್ಟ್ ಆಗಿ ಹೆಂಗದು ನಮ್ಮನ್ನ ತುಂಬಾ ಎಳೆದ್ ಬೀಳಿಸ್ತೇನೆ ಹೋಗುವಂತದ್ದು, ಮತ್ತೆ ಆಚೆ ಏನಲ್ಲಿ ಸಿಕ್ಕಿದಕ್ಕೆಲ್ಲ ಬಾಯಿ ಹಾಕ್ತಾ ಇರೋಂಥದ್ದು, ಮತ್ತೆ ಅಟ್ಲೀಸ್ಟ್ ಯಾರು ಬಂದಾಗ ಅಟ್ಯಾಕ್ ಮಾಡ್ದಂಗೆ ಸುಮ್ನಿರು ಅಂತ ಹೇಳಿ ಸುಮ್ಮನೆ ನಿಂತ್ಕೊಳ್ಳುವಂಥದ್ದು. ನಿಮ್ಮ ಮಿನಿಮಮ್ ಒಬಿಡಿಯನ್ಸ್ ಟ್ರೈನಿಂಗ್ ಗಳನ್ನ ನಾವು ಫಸ್ಟೇ ಮಾಡ್ಕೊಬೇಕಾಗುತ್ತೆ. ಜಂಪ್ ಎಲ್ಲ ಜಂಪ್ ಮಾಡೋದು, ಆಮೇಲೆ ಕೆಲವೊಂದು ಸುಮ್ನೆ ಮಾಡಿದ್ರೆ ಭಯ ಎಲ್ರಿಗೂನು. ಹೌದು. ಡಾಗ್ಸ್ ಅಂದ್ರೆ ಎಲ್ರು ಫ್ರೆಂಡ್ಲಿ ಇರೋದಿಲ್ಲ, ಫಸ್ಟ್ ಫಿಯರೇ ಬರೋದು ಅದು ಆಕ್ಚುಲಿ. ಸೊ ಒಂದಂದ್ರೆ ಇಟ್ಸ್ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅಲ್ಲ ಡಾಕ್ಟರ್, ಡಾಗ್ಸ್ ಅಂತ ಹೇಳಂದ್ರೆ. ಈ ಕೆಲವರೆಲ್ಲ ನೋಡಿದ್ವಿ ನಾವು, ಚಾರ್ಲಿ ಮೂವಿ ರಿಲೀಸ್ ಆದ ತಕ್ಷಣ ಚಾರ್ಲಿ ಮೂವಿ ನೋಡಿದ್ರು, ಅಯ್ಯೋ ಡಾಗು ಕ್ಯೂಟು, ಅಯ್ಯೋ ಪಪ್ಪಿ ಬೇಕು ನಮಗೂ ಅಂತೇಳಿ ತುಂಬಾ ಚೆನ್ನಾಗಿ ತಗೊಂಡ್ಬಿಟ್ರು. ತಗೊಂಡಿರ್ತಾರೆ. ಬಟ್ ಕೆಲವೊಂದ್ಸಲ ಡಾಗ್ ತಂದ್ಮೇಲೆ ನಮ್ಗೇನೆ ಇವಾಗ ಸಾಕದ್ಮೇಲೆನೆ ಸಖತ್ ಪೇಶನ್ಸ್ ಬೇಕು. ಅದು ಈಸಿ ಅಲ್ಲ. ಒಂದೊಂದ್ ದಿನ ಈಗ ನಮ್ಗಳ್ದು ಡೇ ಒಂದೇ ತರ ಇರೋದಿಲ್ಲ, ಏನೋ ಸ್ಟ್ರೆಸ್ಸು, ಕೆಲ್ಸ ಜಾಸ್ತಿ ಎಲ್ಲ ಇದ್ದಾಗ ನಾವು ಮಕ್ಳ ಮೇಲೂ ಸೆಟ್ ಮಾಡಿರ್ತೀವಲ್ವಾ. ಅದ್ರಲ್ಲಿ ಏನಿಲ್ಲ, ನಾವು ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೆಟ್ ಮಾಡಿರ್ತೀವಿ ಇದು. ಬಟ್ ಅವ್ರನ್ನ ಯಾರು ಹೊರಗೆ ಹಾಕಕ್ಕಾಗಿರೋದಿಲ್ಲ. ಡಾಗ್ಸ್ ಆದ ತಕ್ಷಣ ಪಾಪ ಈಸಿಯಾಗಿ ನಮ್ ಸ್ಟ್ರೆಸ್ ಅಥವಾ ನಮ್ ಪೇಶನ್ಸ್ ಲೆವೆಲ್ ಹೋಗ್ತಿದೆ, ತುಂಬಾ ಜನ ಅಬ್ಯಾಂಡನ್ ಮಾಡ್ಬಿಡ್ತಾರೆ. ಅದು ಐ ಥಿಂಕ್ ಸ್ವಲ್ಪ ಅದು ಟೀನೇಜ್ ಇಯರ್ಸ್ ಅಂದ್ರೆ ಯಾವಾಗ ಟೀನೇಜ್ ಇಯರ್ಸ್ ಡಾಕ್ಟರ್? 1 year ಗೆ ಅಡಲ್ಟ್ ಬಂದ್ಬಿಡುತ್ತೆ ಡಾಗ್ಸ್ ಅಲ್ಲಿ. ನಮ್ಮಲ್ಲಿ 20 years ಅಲ್ಲಿ ಆಗೋ ಬೆಳವಣಿಗೆ ಡಾಗ್ಸ್ ಅಲ್ಲಿ ಫಸ್ಟ್ 1 year ಅಲ್ಲಿ ಆಗ್ಬಿಡುತ್ತೆ. ಓಕೆ. ಸೊ ನಮ್ದು 20 ಇಯರ್ಸ್ ಅಲ್ಲ, ನಮ್ಮ ಫಸ್ಟ್ 20 years ನಮ್ಮಲ್ಲಿ ಏನ್ ಪ್ಯೂಬರ್ಟಿ ಅಥವಾ ಅಡಲ್ಟ್ಹುಡ್ ಬರುತ್ತಲ್ಲ, ಆ 20 years ಗ್ರೋತ್ ಡಾಗ್ಸ್ ಅಲ್ಲಿ ಫಸ್ಟ್ 1 year ಅಲ್ಲಿ ಮೊದಲನೇ ವರ್ಷದಲ್ಲಿ ಆಗ್ಬಿಡುತ್ತೆ. ಓಕೆ ಓಕೆ. ಸೊ ಅವಾಗೆಲ್ಲ ಅವ್ರು ತುಂಬಾ ಟೀನೇಜರ್ಸ್, ಆಕ್ಟಿವಿಟಿ ಜಾಸ್ತಿ, ಎಲ್ಲ ಅಗ್ರೆಷನ್ ಅಥವಾ ಪ್ಲೇಫುಲ್ನೆಸ್ ಜಾಸ್ತಿನೋ ಅವಾಗಿರುತ್ತೆ. ಮತ್ತೆ ಮೇನ್ ಏನಂದ್ರೆ ಜನಗಳಿಗೆ ಅಷ್ಟು ಪೇಶನ್ಸ್ ಇರಲ್ಲ. ಫಸ್ಟ್ ಮರಿಯಲ್ಲಿ ತುಂಬಾ ಜೋಶ್ ಇರುತ್ತೆ. ನೀವ್ ಹೇಳಿದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅದು ದಿವಸ ಅದಕ್ಕೆ ಟೈಮ್ ಕೊಡ್ಬೇಕು. ಅದು ಮಾಡಕ್ ಆಗ್ದೇನು ಕೆಲವರು ಅದನ್ನ ತಗೊಂಡೋಗಿ ಬಿಟ್ಬಿಡೋದು, ಅಥವಾ ಇನ್ಯಾರಿಗೋ ಕೊಟ್ಬಿಡೋದು, ಅದು ಎಲ್ಲೋ ಹೋಗಿ ಬೇಕಂತ ದೂರ ತಗೊಂಡೋಗಿ ಬಿಟ್ಟು ಬರೋದು. ಮತ್ತೆ ಏಜ್ ಡಾಗ್ ಗಳಿಗೂ ಕೆಲವ್ರು ಮಾಡ್ತಾರೆ. ಅದಕ್ಕೇನೋ ಹೆಲ್ತ್ ಇಶ್ಯೂಸ್ ಇದ್ದಾಗ, ಈಗ ತುಂಬಾ ಏನೋ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಅಥವಾ ಏಜ್ ಆಗಿ ಏನೋ ಸ್ಕಿನ್ ಇಶ್ಯೂಸ್ ಆದವನು ಎಷ್ಟೋ ಜನ ತಗೊಂಡ್ಬಂದು ಎಲ್ಲೆಲ್ಲೋ ಬಿಟ್ಟು ಹೋಗೋದು. ಟ್ರೀಟ್ಮೆಂಟ್ ಮಾಡ್ಸಕ್ ಆಗದೆ ಬಿಟ್ಟೋರು ಒಂದ್ ರೀತಿ, ಕೆಲವರು ಮಾಡ್ಸಕ್ಕೆ ಅನುಕೂಲ ಇದ್ರೇನು ಮಾಡಿಸ್ದೇನೆ ತಗೊಂಡೋಗಿ ಎಲ್ಲೋ ಬಿಟ್ಟು ಬಂದ್ಬಿಡೋದು, ಇದೆಲ್ಲ ಮಾಡ್ತಾರೆ. ಮತ್ ಕೆಲವು ಬ್ರೀಡರ್ಸ್ ಗಳು ಬ್ರೀಡಿಂಗ್ ಯೂಸ್ ಮಾಡಿ ಅದು ಯಾವಾಗಿನ ಮರಿ ಹಾಕಲ್ಲ, ಅದು ಮೇಲ್ದು ಏಜ್ ಆಯ್ತು ಅಂದಾಗ ಬ್ರೀಡಿಂಗ್ ಯೂಸ್ ಮಾಡಕ್ ಆಗಲ್ಲ ಅಂದಾಗ ತಗೊಂಡೋಗಿ ಅದನ್ನೆಲ್ಲೋ ಬಿಟ್ಟು ಬಂದ್ಬಿಡೋದು, ಈ ತರ ಎಲ್ಲ ಆಗ್ತಾ ಇದೆ. ಸೊ ನಿಮ್ಗೆ ಅದು ಒಂದ್ 12 ವರ್ಷದ ಕಮಿಟ್ಮೆಂಟ್ ಮಾಡಿ ಡಾಗ್ ತರ್ತಾ ಇದೀರಾ ಅಂದಾಗ ಎಲ್ಲಾನು, ಈಗ ಮದ್ವೆ ಆಗುವಾಗ ನಾವ್ ಹೆಂಗ್ ಯೋಚನೆ ಮಾಡ್ತೀವಲ್ಲ, ಇದು ಲೈಫ್ ಲಾಂಗ್ ಕಮಿಟ್ಮೆಂಟ್. ಕಷ್ಟ ಇರ್ಲಿ, ಸುಖ ಇರ್ಲಿ, ಕಾಯಿಲೆ ಇರ್ಲಿ, ದುಡ್ಡಿನ ಸಮಸ್ಯೆ ಇರ್ಲಿ, ಏನೇ ಬಂದ್ರುನು ನಾವ್ ಜೊತೆಲಿ ಇರ್ತೀವಿ, ಹೆಂಗ್ ಬಿಡಲ್ಲ ಅಂತೀವೋ, ಒಂದ್ ಡಾಗ್ ತಗೊಳ್ಳುವಾಗ ಅದೇ ತರ ಕಮಿಟ್ಮೆಂಟ್ ಆಗಿ ತಗೋಬೇಕು ಅಲ್ವಾ ಡಾಕ್ಟರ್? ಇಲ್ಲ ಅಂದ್ರೆ ಅದು ಹಾಗಾದ್ರೆ ಈಗ ಈ ಬ್ರೀಡರ್ಸ್ ಇಷ್ಟೆಲ್ಲ ಬ್ರೀಡಿಂಗ್ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ನಾವು ಆ ಮೂವಿಯಲ್ಲೂ ನೋಡಿದ್ವಿ, ಬ್ರೀಡರ್ಸ್ದು ಇನ್ನು ನಮ್ಮಲ್ಲಿ ಅಷ್ಟು ಲಾನು ಇಲ್ಲ ಅಂತ ಹೇಳ್ತೀವಿ. ಬಟ್ ಈಗ ಡಾಗ್ಸ್ ನ ತಗೋಬೇಕು ಅಂತ ಈಗ ಸಾಕ್ಬೇಕಪ್ಪ, ನಾನು ಡಾಗ್ ತಗೋಬೇಕು ಅಂತ ಅಂದಾಗ ನನಗೆ ಇಮಿಡಿಯೇಟ್ ಆಗಿ ಮತ್ತೆ ಈಗ ಏನ್ ಆಪ್ಷನ್ಸ್ ಡಾಕ್ಟರ್ ಅವಾಗ? ಒಂದು, ಅದು ಪೇರೆಂಟ್ ಲೈನ್ ಗೊತ್ತಿದ್ದು. ಈಗ ಸಪೋಸ್ ನೀವು ಡಾಗ್ ಒಂದ್ ಪಪ್ಪಿ ತಗೋಬೇಕು, ನಿಮ್ಗೆ ಯಾರೋ ಗೊತ್ತಿರೋ ಬ್ರೀಡರ್ ಇದಾರೆ, ಅಥವಾ ನಿಮ್ಗೆ ಗೊತ್ತಿರೋರ್ ಮನೆ ನಾಯಿ ಮರಿ ಹಾಕಿದೆ, ಅದ್ರದ್ದು ಮೇಲ್ ಫಿಮೇಲ್ದು ಅದ್ರದ್ದು ಹೆಲ್ತ್ ಹಿಸ್ಟ್ರಿ ನಿಮ್ಗೆ ಗೊತ್ತಿದೆ, ಅಥವಾ ಅದ್ರದ್ದು ಒಂದ್ ಜನರೇಷನ್ ಅಟ್ಲೀಸ್ಟ್ 1 or 2 ಜನರೇಷನ್ಸ್ ಹಿಂದಿಂದು ಅದಕ್ಕೇನು ಹೆರಿಡಿಟರಿ ಪ್ರಾಬ್ಲಮ್ ಇಲ್ದಿದ್ದು, ಜೆನೆಟಿಕ್ ಡಿಫೆಕ್ಟ್ಸ್ ಇಲ್ದಿದ್ದು, ಹೆಲ್ತ್ ಇದೆ ಅಂತ ಟ್ರ್ಯಾಕ್ ಗೊತ್ತಿದ್ದು ಆ ತರ ತಗೊಳ್ಳೋದು ಒಳ್ಳೇದು. ಅಥವಾ ಇನ್ ಜನರಲ್ ನಾವ್ ಹೇಳೋದು, ವಿದೇಶಿ ತಳಿ ಬದಲು ನಮ್ಮ ಸ್ವದೇಶಿ ತಳಿಗೆ ಶಾಪ್ ಮಾಡೋದ್ರ ಬದಲು ಅಡಾಪ್ಟ್ ಮಾಡ್ಕೊಳ್ಳಿ. ಅಂದ್ರೆ ಒಂದ್ ಸ್ವದೇಶಿ ತಳಿನ ಅದಕ್ಕೊಂದು ಶೆಲ್ಟರ್ ಕೊಟ್ಟಂಗೂ ಆಗುತ್ತೆ. ಮತ್ತೆ ಅದೇ ಪ್ರೀತಿ ನೀವು ಈ ನಾಯಿ ಮರಿಗೂ ತೋರ್ಸಿದ್ರೆ ಇದು ಅಷ್ಟೇ ಪ್ರೀತಿ, ನಿಮ್ಮನ್ನ ಅಷ್ಟೇ ಕೇರ್, ಅಷ್ಟೇ ಪ್ರೊಟೆಕ್ಷನ್ ನಿಮಗ್ ಮಾಡುತ್ತೆ. ಸೊ ಅದ್ರ ಬದಲು ಅಡಾಪ್ಟ್ ಮಾಡ್ಕೋಬಹುದು. ಸ್ವದೇಶಿ ತಳಿ ರೋಡಲ್ಲಿ ಇದ್ದಿದ್ದು ಒಂದ್ ನಾಯಿ ಮರಿನ ತಗೊಬಂದ್ ಸಾಕೊಳ್ಳೋದು, ಅದು ಕೂಡ ಮಾಡ್ಬೋದು. ಅದು ಬೆಸ್ಟ್ ಅಂತ ನಾವ್ ಹೇಳೋದು.
ಸೊ ಗೋ ಲೋಕಲ್ ಗೋ ವೋಕಲ್ ಅಂತ ಹಾ. ಈಗ ಹೆಂಗೆ ನಾವೆಲ್ಲ ಮೇಕ್ ಇನ್ ಇಂಡಿಯಾ ನಮ್ಮ ಹೌದು. ಮೋದಿಯವರೆಲ್ಲ ಹೇಳ್ತಿರಂಗೆ ಎಲ್ಲ ಇಂಡಿಯನ್ ಇದು ಮಾಡ್ದಂಗೆ ಇದ್ರಲ್ಲಿ ಕೂಡ ನಾವು ಫಸ್ಟ್ ಪ್ರಿಫರೆನ್ಸ್ ತಗೋಬೇಕು. ಅಂಡ್ ನಾನ್ ಕೇಳಿರೋ ಮಟ್ಟಿಗೆ ನಮ್ ಇಂಡಿ ಪಪ್ಪೀಸ್ ತುಂಬಾ ಇಂಟೆಲಿಜೆಂಟ್ ಅಂತ ಹೌದು. ಹೇಳ್ತಾರೆ ಅಲ್ವಾ, ಕಂಪ್ಯಾರಿಟಿವ್ಲಿ ಅವಾಗ ಫುಡ್ ಎಲ್ಲಿ ಸಿಗುತ್ತೆ ಚೆನ್ನಾಗ್ ಗೊತ್ತು, ಎಲ್ಲಿ ಮಲಗ್ಬೇಕು, ಎಲ್ಲಿ ಸೇಫ್ಟಿ, ರೋಡ್ ದಾಟುವಾಗ ಅವೆಲ್ಲ ಸ್ವಲ್ಪ ಹೌದು. ಜಾಸ್ತಿ ಇಂಟೆಲಿಜೆಂಟ್ ಇದೆ ಇವು ಅಂತ. ಅಷ್ಟೇ ಇಂಟೆಲಿಜೆಂಟ್, ಎಲ್ಲ ಬ್ರೀಡ್ ವೈಸ್ ಇಂಟೆಲಿಜೆನ್ಸ್ ತುಂಬಾ ವೇರಿಯೇಷನ್ ಏನಾಗಲ್ಲ. ಇರಲ್ಲ. ಹಾ, ಬಟ್ ನಾವ್ ಹೆಂಗ್ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ಕೊಳ್ತೀವಿ. ಅಷ್ಟೇ. ಅಂಡ್ ಅಥವಾ ಅದು ಮುಂಚೆಯಿಂದ ಇಂಡಿಪೆಂಡೆಂಟ್ ಆಗಿ ಇದ್ದಿರೋದ್ರಿಂದ ಅದು ಹೌದು. ಅಷ್ಟು ಶಾರ್ಪ್ ಆಗಿ. ಅಡಾಪ್ಟಬಿಲಿಟಿ ಅವಕ್ಕೆ ಹ್ಮ್ ಹೊಂದ್ಕೊಳ್ಳೋ ಗುಣ ಜಾಸ್ತಿ ಇರುತ್ತೆ. ಹ್ಮ್. ಸೊ ಆದಷ್ಟು ಎಲ್ರುನು ನಮ್ಮ ಇಂಡಿ ಪಪ್ಪೀಸ್ನೇ ಅಡಾಪ್ಟ್ ಮಾಡ್ಕೊಳ್ಳಿ. ನೋ ಶಾಪಿಂಗ್. ಹ್ಮ್ ಬಟ್ಟೆನ ಶಾಪ್ ಮಾಡಿ, ಮೊಬೈಲ್ ಶಾಪ್ ಮಾಡಿ, ಮನೆಗೆ ಏನ್ ಥಿಂಗ್ಸ್ ಬೇಕೋ ಶಾಪ್ ಮಾಡ್ಕೊಳ್ಳಿ. ಆದ್ರೆ ಪಪ್ಪೀಸ್ನ ಶಾಪಿಂಗ್ ಮಾಡಬೇಡಿ, ಅಡಾಪ್ಟ್ ಮಾಡ್ಕೊಳ್ಳಿ ಹೌದು. ಅಂತೀರಾ ಅಲ್ವಾ ಡಾಕ್ಟರ್? ಹೌದು. ಓಕೆ ಡಾಕ್ಟರ್. ಸೊ ಕೊನೆಯದಾಗಿ ನಮ್ಮ ಲಿಸನರ್ಸ್ಗೆ, ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಈಗ ನೀವು ಇಷ್ಟದಿಂದ ಎಲ್ಲ ಡಾಗ್ಸ್ ಅಷ್ಟೇ ಅಲ್ಲದೆ ಎಲ್ಲಾ ಅನಿಮಲ್ಸ್ ನ ನೀವು ಟ್ರೀಟ್ ಮಾಡಿದೀರಾ, ನೋಡಿದೀರಾ, ಒಂದ್ ಸರ್ವಿಸ್ ನಿಮ್ದು ಆ ಅನಿಮಲ್ ಇದಕ್ಕೆ ನೀವು ಒಂದ್ ಸರ್ವಿಸ್ ಕೊಟ್ಟಿದ್ದೀರಾ. ಸೊ ನಮ್ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ನೇಚರ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು. Okay. ನಾವಷ್ಟೇ ಬದುಕಕ್ಕೂ ಆಗಲ್ಲ, ನಾವಷ್ಟೇ ಇರ್ಬೇಕು ಅಂದ್ರೂ ಆಗಲ್ಲ. ಎಲ್ಲಾ ಪ್ರಾಣಿ, ಎಲ್ಲಾ ಜೀವಿಗಳು ಇರ್ಬೇಕು. ಅವುಗಳನ್ನು ಕೂಡ ನಮ್ಮಷ್ಟೇ ಸ್ವಾತಂತ್ರ್ಯ ಇರುತ್ತೆ. ಅವಕ್ಕೂ ಕೂಡ ಫುಡ್ ಅಲ್ಲಿ ಅಥವಾ ಇರೋ ಜಾಗದಲ್ಲಿ ಕೂಡ ಅವಕ್ಕೂ ಹಕ್ಕಿರುತ್ತೆ. ಅವುಗಳನ್ನು ಅದೇ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು. ಅವಕ್ಕೂ ಕೂಡ ನಮ್ಗೆ ಅಟ್ಲೀಸ್ಟ್ ಸಾಧ್ಯವಾದಷ್ಟು, ಈಗ ಒಂದು ರೋಡಲ್ಲಿ ಯಾವ್ದೋ ನಾಯಿ ಫುಡ್ ಇಲ್ದೆ ನಳ್ತಾ ಇದೆ, ಅಟ್ಲೀಸ್ಟ್ ಉಳಿದಿದ್ ಮನೆ ಫುಡ್ ಆದ್ರೂ ಕೊಡಿ. Okay. ಅಥವಾ ಒಂದ್ ಸಾಧ್ಯ ಇನ್ನೂ ಅನುಕೂಲ ಆಗುತ್ತಾ, ಒಂದ್ ಡಾಗ್ ಫುಡ್ ತಂದಾಕಿ ಅಥವಾ ಒಂದ್ ಬಿಸ್ಕೆಟ್ ಕೊಡಿ, ಹಾಲ್ ಹಾಕಿ. ಈ ತರ ಅಟ್ಲೀಸ್ಟ್ ಅವುಗಳ ಒಂದು ಶೆಲ್ಟರ್, ಪ್ರೀತಿ ಸಿಕ್ಕರೆ ಅವು ಕೂಡ ನಿಮ್ಗಳ ಜೊತೆ ಫ್ರೆಂಡ್ಲಿ ಆಗಿ ಬದುಕ್ತವೆ. ಸಾಧ್ಯ ಒಂದು ವ್ಯಾಕ್ಸಿನ್ ಮಾಡ್ಸೋದಿರ್ಬೋದು. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಹೆಲ್ಪ್ ಮಾಡೋದು. ಹೆಲ್ಪ್ ಮಾಡಕ್ಕಾಗ್ಲಿಲ್ವಾ, ತೊಂದ್ರೆ ಅಂತೂ ಮಾಡಬೇಡಿ. ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಅಥವಾ ನೇಚರ್ ವಿಲ್ ಟೇಕ್ ಕೇರ್. ಅವ್ ಹೆಂಗೋ ಬದುಕೊಂತವೆ. ತೊಂದ್ರೆ ಮಾಡೋದು, ಅವುಗಳಿಗೆ ನಾಯಿಗಳಿಗೆ ಹೊಡೆಯೋದು, ಅಥವಾ ಕ್ರುಯಲ್ಟಿ, ಅವಾಗೇನೋ ಕೆಲವರು ಕಾರಿಸ್ಬಿಡೋದು, ಕಲ್ಲಲ್ಲಿ ಹೊಡೆದ್ಬಿಡೋದು, ಪಟಾಕಿ ಹೊಡೆದು, ಟಾರ್ಚರ್ ಕೊಡೋದು, ಬಹಳ ಅಂತದಂತೂ ಮಾಡ್ಬೇಡಿ. ಡಾಕ್ಟರ್ ಈಗ ಅಂತ ಕೈ ಕಾಲ್ ಕಟ್ಟಿ, ಬಾಯೆಲ್ಲ ಕಟ್ಟಿ, ಎಲ್ಲೋ ಚೀಲದಲ್ಲಿ ಕಟ್ಬಿಟ್ಟು ತಗೊಂಡೋಗಿ ಎಲ್ಲೋ ಬಿಟ್ಬಿಡ್ತಾರೆ. ರಾತ್ರಿ ಏನಾದ್ರು ಬೊಗಳ್ತಿತ್ತು ಅಂತ ಹೇಳಿ. ಆಕ್ಚುಲಿ ಇದು ಇಟ್ಸ್ ಅ ಪನಿಷಬಲ್ ಅಲ್ವಾ ಡಾಕ್ಟರ್? ಅದು ಅನಿಮಲ್ ಅನಿಮಲ್ ಕ್ರುಯಲ್ಟಿ. ಹಾ, ಯಾವುದೇ ಪ್ರಾಣಿಗೆ ನಾವು ಕ್ರುಯಲ್ಟಿ, ಅದಕ್ಕೆ ನಾವು ತೊಂದರೆ ಕೊಡೋದು, ಹಿಂಸೆ ಕೊಡೋದು, ಇಟ್ ಕಮ್ಸ್ ಅಂಡರ್ ಪನಿಷಬಲ್. ಇಂಪ್ರಿಸನ್ಮೆಂಟ್, ಜೈಲು ಇದೆ, ದಂಡ ಕೂಡ ಕಟ್ಟಿಸ್ತಾರೆ, ಜೈಲು ಇದೆ. ಮೈನ್ ಆಗಿ ಜೈಲ್ ಇದೆ, ಕ್ರಿಮಿನಲ್ ಅಫೆನ್ಸ್ ಆಗ್ಬಿಡುತ್ತೆ. ನೋಡಿದಲ್ಲ ಡಾಕ್ಟರ್, ಆಸಿಡ್ ಹಾಕೋದು, ಬಿಸಿನೀರ್ ಹಾಕೋದು, ಪಾಯ್ಸನ್ ಹಾಕಿದ್ದಾರೆ. ನೋಡಿದೀವಿ. ಅಟ್ಲೀಸ್ಟ್ ನೀವು ಊಟ ಹಾಕ್ಲಿಲ್ಲ ಅಂತಂದ್ರೂ ಇಂಥದ್ದೇನು ಮಾಡ್ಬೇಡಿ. ಅಂಡ್ ನೀವು ಹಾಕ್ಲಿಲ್ಲ ಅಂದ್ರೂ ಯಾರು ಊಟ ಗೀಟ ಹಾಕಿ ನೋಡ್ಕೊಳ್ತಿದ್ರೆ ಅವ್ರಿಗೂ ಕಿರಿಕಿರಿ ಮಾಡ್ಬೇಡ್ರಿ. ಅವ್ರ ಪಾಡಿಗೆ ಅವ್ರಿಗೆ ಮಾಡಕ್ ಬಿಡಿ. ಎಲ್ರು ಅನಿಮಲ್ ಲವರ್ ಆಗಕ್ ಆಗಲ್ಲ ಅಲ್ವಾ? ಒಬ್ರ ಬೈ ನೇಚರ್ ಹಂಗಿರತ್ತೆ. ನೀವು ಮಾಡ್ಲಿಲ್ಲ ಅಂದ್ರೂ ಮಾಡೋರ್ಗುನು ಅಡ್ಡಿಪಡಿಸ್ಬೇಡಿ, ತೊಂದರೆ ಮಾಡ್ಬೇಡಿ ಅಂತ ಅಲ್ವಾ ಡಾಕ್ಟರ್? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಮ್ಗೆ ಇದ್ರದ್ದೆಲ್ಲಾನು ಒಂದ್ ಮೇಲ್ ಸರ್ಫೇಸ್ ನಾಲೆಡ್ಜ್ ಇರುತ್ತೆ, ಹಿಂಗೆ ಅಂತ ಹೇಳಿ. ಸೊ ನೀವು ಇಷ್ಟು ಡೀಪ್ ಆಗಿ ಪ್ರತಿಯೊಂದ್ ಬಗ್ಗೆ, ರೇಬಿಸ್ ಬಗ್ಗೆ, ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಬಗ್ಗೆ, ಅದು ಟೋಟಲ್ ಡಾಗ್ದು ಕೇರ್ ಬಗ್ಗೆ ಎಲ್ಲ ಇಷ್ಟು ಡೀಪ್ ಆಗಿ ನಿಮ್ ನಾಲೆಡ್ಜ್ ನ ಶೇರ್ ಮಾಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಡಾಕ್ಟರ್. ವಿ ವಿಶ್ ಫಾರ್ ಮುಂದೆ ಕೂಡ ಇನ್ನು ಇದೇ ತರ ಸುಮಾರು ಎಪಿಸೋಡ್ಸ್ ಮಾಡೋಣ. ಬೇರೆ ಬೇರೆ ಡಾಗ್ಸ್ ನಾವು ಮಾತಾಡ್ಬೇಕಂದ್ರೆ ಅದ್ರ ಕೇರ್ ಬಗ್ಗೆ ಆಗ್ಲಿ, ಅದ್ರ ಹೆಲ್ತ್ ಬಗ್ಗೆ ಆಗ್ಲಿ. ಸೊ ಟೋಟಲ್ ಆಗಿ ಐ ಥಿಂಕ್ ನೀವು ಮತ್ತೆ ಬರ್ಬೇಕು ನಮ್ ಶೋಗೆ, ಮತ್ತಿನ್ನಷ್ಟು ಮಾತಾಡ್ಬೇಕು, ಮತ್ತೆಷ್ಟು ನಾಲೆಡ್ಜ್ ನ ಶೇರ್ ಮಾಡ್ಬೇಕು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವಾಟ್ ಎ ಡೀಪ್ ಕನ್ವರ್ಸೇಷನ್ ಅಂತ ಹೇಳಿ ಅನ್ನಿಸ್ತು. ಬಿಕಾಸ್ ನಾವು ಮನುಷ್ಯರಾಗಿ ಯಾವಾಗ್ಲೂ ಬರೀ ಮನುಷ್ಯರ ಬಗ್ಗೆನೆ, ನಮಗ್ ಸಂಬಂಧ ಪಡೋದು, ನಮ್ ಸುತ್ತ ನಮ್ ಜೀವನ, ನಮ್ ಪೇರೆಂಟ್ಸು, ನಮ್ ಮಕ್ಳು, ಅಥವಾ ಅವ್ರ ಸ್ಕೂಲು, ಅವ್ರ ಎಜುಕೇಶನ್, ನಮ್ ನೇಬರ್ಸು, ಅಕ್ಕಪಕ್ಕ, ಅಥವಾ ಪೊಲಿಟಿಕ್ಸ್ ಅಲ್ಲಿ ಏನ್ ನಡೀತಾ ಇದೆ, ಆ ದೇಶದಲ್ಲಿ ಏನ್ ನಡೀತಾ ಇದೆ, ಬರೀ ನಮ್ಮ ಮನುಷ್ಯರನ್ನ ಸೆಂಟ್ರಲ್ ಇಟ್ಕೊಂಡ್ ಮಾತ್ರ ಮಾತಾಡ್ತಾ ಇರ್ತೀವಿ ಅಲ್ವಾ? ಇವತ್ತು ನಮ್ಮ ಮನುಷ್ಯನ ಸೈಡಿಗಿಟ್ಟು ನಮ್ಮಲ್ಲಿ ಒಂದಾಗಿರುವಂತಹ ಒಂದು ಮೂಕ ಪ್ರಾಣಿ, ಅದರಲ್ಲೂ ಲಾಯಲ್ಟಿಗೆ ಅಂತ ಹೇಳಂದ್ರೆ ಡಾಗ್ಸೇ ಫಸ್ಟ್ ಅಂತ ಹೇಳ್ತಾರೆ. ಆ
ಒಂದು ವಂಡರ್ಫುಲ್ ಕ್ರಿಯೇಚರ್ ಅದು. ಅದ್ರ ಬಗ್ಗೆ ನಾವು ಇಷ್ಟೋ ತನಕ ಡೀಪ್ ಕನ್ವರ್ಸೇಷನ್ ಮಾಡಿದ್ವಿ, ಎಷ್ಟೋ ಟಾಪಿಕ್ಸ್ ನ ಕವರ್ ಮಾಡಿದ್ವಿ. ಪೆಟ್ ಡಾಗ್ಸ್ ಇಟ್ಕೊಂಡು ಅದ್ರದ್ದು ಫುಡ್ ಇರ್ಬೋದು, ಅದ್ರದ್ದು ಕೇರ್ ಇರ್ಬೋದು, ಅದ್ರದ್ದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ಬೋದು, ಜೊತೆಗೆ ಸ್ಟ್ರೇ ಡಾಗ್ಸು ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದ್ರ ಏನೇನ್ ಫೇಸ್ ಮಾಡುತ್ತೆ, ನಮ್ಮ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಎಷ್ಟು ಪ್ರಾಬ್ಲಮ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡಾಕ್ಟರ್ ಇಷ್ಟೊಂದು ಡೀಪ್ ಆಗಿ ಡಿಸ್ಕಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೀವು ಕೇಳಿದ್ದೀರಾ. ನೀವು ಹೋಪ್ ಯು ಎಂಜಾಯ್ಡ್ ದ ಎಪಿಸೋಡ್ ಅನ್ಕೊಂತೀನಿ. ನನ್ಗಂತೂನು ಇದೊಂದು ಎಪಿಸೋಡ್ ಅನ್ನೋದಕ್ಕಿಂತ ಏನೋ ಗೊತ್ತಾ, ಮನ್ಸಿಗೆ ಹತ್ರವಾಗಿರೋರ್ ಬಗ್ಗೆ ಕುತ್ಕೊಂಡು ನಾವು ಮಾತಾಡ್ತೀವಲ್ಲ, ಅಷ್ಟು ಖುಷಿ ಅಂತ ಹೇಳಿ ಅನ್ನಿಸ್ತು. ನಿಮ್ಗೂ ಹಾಗೆ ಅನ್ಸಿದೆ ಅಂತ ಅನ್ಕೊಳ್ತೀನಿ ಅಲ್ವಾ? ಮಾಡ್ಬೇಡಿ, ಅಡಾಪ್ಟ್ ಮಾಡ್ಕೊಳ್ಳಿ ಹೌದು. ಅಂತೀರಾ ಅಲ್ವಾ ಡಾಕ್ಟರ್? ಹೌದು. ಓಕೆ ಡಾಕ್ಟರ್. ಸೊ ಕೊನೆಯದಾಗಿ ನಮ್ಮ ಲಿಸನರ್ಸ್ಗೆ, ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಡಾಕ್ಟರ್? ಈಗ ನೀವು ಇಷ್ಟದಿಂದ ಎಲ್ಲ ಡಾಗ್ಸ್ ಅಷ್ಟೇ ಅಲ್ಲದೆ ಎಲ್ಲಾ ಅನಿಮಲ್ಸ್ ನ ನೀವು ಟ್ರೀಟ್ ಮಾಡಿದೀರಾ, ನೋಡಿದೀರಾ, ಒಂದ್ ಸರ್ವಿಸ್ ನಿಮ್ದು ಅನಿಮಲ್ ಇದಕ್ಕೆ ನೀವು ಒಂದ್ ಸರ್ವಿಸ್ ಕೊಟ್ಟಿದ್ದೀರಾ. ಸೊ ನಮ್ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದು ನೇಚರ್ ಅಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು. ನಾವಷ್ಟೇ ಬದುಕಕ್ಕೂ ಆಗಲ್ಲ, ನಾವಷ್ಟೇ ಇರ್ಬೇಕು ಅಂದ್ರೂ ಆಗಲ್ಲ. ಎಲ್ಲಾ ಪ್ರಾಣಿ, ಎಲ್ಲಾ ಜೀವಿಗಳು ಇರ್ಬೇಕು. ಅವುಗಳನ್ನು ಕೂಡ ನಮ್ಮಷ್ಟೇ ಸ್ವಾತಂತ್ರ್ಯ ಇರುತ್ತೆ. ಅವಕ್ಕೂ ಕೂಡ ಫುಡ್ ಅಲ್ಲಿ ಅಥವಾ ಇರೋ ಜಾಗದಲ್ಲಿ ಕೂಡ ಅವಕ್ಕೂ ಹಕ್ಕಿರುತ್ತೆ. ಅವುಗಳನ್ನು ಅದೇ ರೀತಿ ಗೌರವಯುತವಾಗಿ ನಡೆಸ್ಕೋಬೇಕು. ಅವಕ್ಕೂ ಕೂಡ ನಮ್ಗೆ ಅಟ್ಲೀಸ್ಟ್ ಸಾಧ್ಯವಾದಷ್ಟು, ಈಗ ಒಂದು ರೋಡಲ್ಲಿ ಯಾವ್ದೋ ನಾಯಿ ಫುಡ್ ಇಲ್ದೆ ನಳ್ತಾ ಇದೆ, ಅಟ್ಲೀಸ್ಟ್ ಉಳಿದಿದ್ ಮನೆ ಫುಡ್ ಆದ್ರೂ ಕೊಡಿ. ಅಥವಾ ಒಂದ್ ಸಾಧ್ಯ ಇನ್ನೂ ಅನುಕೂಲ ಆಗುತ್ತಾ, ಒಂದ್ ಡಾಗ್ ಫುಡ್ ತಂದಾಕಿ, ಅಥವಾ ಒಂದ್ ಬಿಸ್ಕೆಟ್ ಕೊಡಿ, ಹಾಲ್ ಹಾಕಿ. ಈ ತರ ಅಟ್ಲೀಸ್ಟ್ ಅವುಗಳಿಗೊಂದು ಶೆಲ್ಟರ್, ಪ್ರೀತಿ ಸಿಕ್ಕರೆ ಅವು ಕೂಡ ನಿಮ್ಗಳ ಜೊತೆ ಫ್ರೆಂಡ್ಲಿ ಆಗಿ ಬದುಕ್ತವೆ. ಸಾಧ್ಯ ಒಂದು ವ್ಯಾಕ್ಸಿನ್ ಮಾಡ್ಸೋದಿರ್ಬೋದು, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಹೆಲ್ಪ್ ಮಾಡೋದು. ಹೆಲ್ಪ್ ಮಾಡಕ್ಕಾಗ್ಲಿಲ್ವಾ, ತೊಂದ್ರೆ ಅಂತೂ ಮಾಡಬೇಡಿ. ಯಾರಾದ್ರೂ ಹೆಲ್ಪ್ ಮಾಡ್ತಾರೆ, ಅಥವಾ ನೇಚರ್ ವಿಲ್ ಟೇಕ್ ಕೇರ್. ಅವ್ ಹೆಂಗೋ ಬದುಕೊಂತವೆ. ತೊಂದ್ರೆ ಮಾಡೋದು, ಅವುಗಳಿಗೆ ನಾಯಿಗಳಿಗೆ ಹೊಡೆಯೋದು, ಅಥವಾ ಕ್ರುಯಲ್ಟಿ, ಅವಾಗೇನೋ ಕೆಲವರು ಕಾರಿಸ್ಬಿಡೋದು, ಕಲ್ಲಲ್ಲಿ ಹೊಡೆದ್ಬಿಡೋದು, ಪಟಾಕಿ ಹೊಡೆದು ಟಾರ್ಚರ್ ಕೊಡೋದು, ಅಂತದಂತೂ ಮಾಡ್ಬೇಡಿ ಡಾಕ್ಟರ್. ಈಗ ಅಂತ ಕೈ ಕಾಲ್ ಕಟ್ಟಿ, ಬಾಯೆಲ್ಲ ಕಟ್ಟಿ, ಎಲ್ಲೋ ಚೀಲದಲ್ಲಿ ಕಟ್ಬಿಟ್ಟು ತಗೊಂಡೋಗಿ ಎಲ್ಲೋ ಬಿಟ್ಬಿಡ್ತಾರೆ. ರಾತ್ರಿ ಏನಾದ್ರು ಬೊಗಳ್ತಿತ್ತು ಅಂತ ಹೇಳಿ. ಆಕ್ಚುಲಿ ಇದು ಇಟ್ಸ್ ಅ ಪನಿಷಬಲ್ ಅಲ್ವಾ ಡಾಕ್ಟರ್? ಅದು ಅನಿಮಲ್ ಕ್ರುಯಲ್ಟಿ. ಯಾವುದೇ ಪ್ರಾಣಿಗೆ ನಾವು ಕ್ರುಯಲ್ಟಿ, ಅದಕ್ಕೆ ನಾವು ತೊಂದರೆ ಕೊಡೋದು, ಹಿಂಸೆ ಕೊಡೋದು, ಇಟ್ ಕಮ್ಸ್ ಅಂಡರ್ ಪನಿಷಬಲ್. ಇಂಪ್ರಿಸನ್ಮೆಂಟ್, ಜೈಲು ಇದೆ, ದಂಡ ಕೂಡ ಕಟ್ಟಿಸ್ತಾರೆ, ಜೈಲು ಇದೆ. ಮೇನ್ ಆಗಿ ಜೈಲ್ ಇದೆ, ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ. ನೋಡಿದಲ್ಲ ಡಾಕ್ಟರ್, ಆಸಿಡ್ ಹಾಕೋದು, ಬಿಸಿನೀರ್ ಹಾಕೋದು, ಪಾಯ್ಸನ್ ಹಾಕಿದ್ದಾರೆ. ಅಟ್ಲೀಸ್ಟ್ ನೀವು ಊಟ ಹಾಕ್ಲಿಲ್ಲ ಅಂತಂದ್ರೂ ಇಂಥದ್ದೇನು ಮಾಡ್ಬೇಡಿ. ಅಂಡ್ ನೀವು ಹಾಕ್ಲಿಲ್ಲ ಅಂದ್ರೂ ಯಾರು ಊಟ ಗಿಟ ಹಾಕಿ ನೋಡ್ಕೊಳ್ತಿದ್ರೆ ಅವ್ರಿಗೂ ಕಿರಿಕಿರಿ ಮಾಡ್ಬೇಡ್ರಿ. ಅವ್ರ ಪಾಡಿಗೆ ಅವ್ರಿಗೆ ಮಾಡಕ್ ಬಿಡಿ. ಎಲ್ರು ಅನಿಮಲ್ ಲವರ್ ಆಗಕ್ ಆಗಲ್ಲ ಅಲ್ವಾ? ಒಬ್ರ ಬೈ ನೇಚರ್ ಹಂಗಿರತ್ತೆ. ನೀವು ಮಾಡ್ಲಿಲ್ಲ ಅಂದ್ರೂ ಮಾಡೋರ್ಗುನು ಅಡ್ಡಿಪಡಿಸ್ಬೇಡಿ, ತೊಂದರೆ ಮಾಡ್ಬೇಡಿ ಅಂತ ಅಲ್ವಾ ಡಾಕ್ಟರ್? ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಯಾಕಂದ್ರೆ ನಮ್ಗೆ ಇದ್ರದ್ದೆಲ್ಲಾನು ಒಂದ್ ಮೇಲ್ ಸರ್ಫೇಸ್ ನಾಲೆಡ್ಜ್ ಇರುತ್ತೆ, ಹಿಂಗೆ ಅಂತ ಹೇಳಿ. ಸೊ ನೀವು ಇಷ್ಟು ಡೀಪ್ ಆಗಿ ಪ್ರತಿಯೊಂದ್ ಬಗ್ಗೆ, ರೇಬಿಸ್ ಬಗ್ಗೆ, ಅದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಬಗ್ಗೆ, ಅದು ಟೋಟಲ್ ಡಾಗ್ದು ಕೇರ್ ಬಗ್ಗೆ ಎಲ್ಲ ಇಷ್ಟು ಡೀಪ್ ಆಗಿ ನಿಮ್ ನಾಲೆಡ್ಜ್ ನ ಶೇರ್ ಮಾಡಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್ ಡಾಕ್ಟರ್. ವಿ ವಿಶ್ ಫಾರ್ ಮುಂದೆ ಕೂಡ ಇನ್ನು ಇದೇ ತರ ಸುಮಾರು ಎಪಿಸೋಡ್ಸ್ ಮಾಡೋಣ. ಬೇರೆ ಬೇರೆ ಡಾಗ್ಸ್ ನಾವು ಮಾತಾಡ್ಬೇಕಂದ್ರೆ ಅದ್ರ ಕೇರ್ ಬಗ್ಗೆ ಆಗ್ಲಿ, ಅದ್ರ ಹೆಲ್ತ್ ಬಗ್ಗೆ ಆಗ್ಲಿ. ಸೊ ಟೋಟಲ್ ಆಗಿ ಐ ಥಿಂಕ್ ನೀವು ಮತ್ತೆ ಬರ್ಬೇಕು ನಮ್ ಶೋಗೆ, ಮತ್ತಿನ್ನಷ್ಟು ಮಾತಾಡ್ಬೇಕು, ಮತ್ತೆಷ್ಟು ನಾಲೆಡ್ಜ್ ನ ಶೇರ್ ಮಾಡ್ಬೇಕು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸೊ ವಾಟ್ ಎ ಡೀಪ್ ಕನ್ವರ್ಸೇಷನ್ ಅಂತ ಹೇಳಿ ಅನ್ನಿಸ್ತು. ಬಿಕಾಸ್ ಆ ಒಂದು ವಂಡರ್ಫುಲ್ ಕ್ರಿಯೇಚರ್ ಅದು. ಅದ್ರ ಬಗ್ಗೆ ನಾವು ಇಷ್ಟೋ ತನಕ ಡೀಪ್ ಕನ್ವರ್ಸೇಷನ್ ಮಾಡಿದ್ವಿ, ಎಷ್ಟೋ ಟಾಪಿಕ್ಸ್ ನ ಕವರ್ ಮಾಡಿದ್ವಿ. ಪೆಟ್ ಡಾಗ್ಸ್ ಇಟ್ಕೊಂಡು ಅದ್ರದ್ದು ಫುಡ್ ಇರ್ಬೋದು, ಅದ್ರದ್ದು ಕೇರ್ ಇರ್ಬೋದು, ಅದ್ರದ್ದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ಬೋದು, ಜೊತೆಗೆ ಸ್ಟ್ರೇ ಡಾಗ್ಸು ಅದಕ್ಕೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ, ಅದ್ರ ಏನೇನ್ ಫೇಸ್ ಮಾಡುತ್ತೆ, ನಮ್ಮ ಇಂಡಿಯಾದಲ್ಲಿ ಅದ್ರ ಬಗ್ಗೆ ಎಷ್ಟು ಪ್ರಾಬ್ಲಮ್ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡಾಕ್ಟರ್ ಇಷ್ಟೊಂದು ಡೀಪ್ ಆಗಿ ಡಿಸ್ಕಸ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನೀವು ಕೇಳಿದ್ದೀರಾ. ನೀವು ಹೋಪ್ ಯು ಎಂಜಾಯ್ಡ್ ದ ಎಪಿಸೋಡ್ ಅನ್ಕೊಂತೀನಿ. ನನ್ಗಂತೂನು ಇದೊಂದು ಎಪಿಸೋಡ್ ಅನ್ನೋದಕ್ಕಿಂತ ಏನೋ ಗೊತ್ತಾ, ಮನ್ಸಿಗೆ ಹತ್ರವಾಗಿರೋದನ್ನ
ಹತ್ರವಾಗಿರೋರ್ ಬಗ್ಗೆ ಕುತ್ಕೊಂಡು ನಾವು ಮಾತಾಡ್ತೀವಲ್ಲ, ಅಷ್ಟು ಖುಷಿ ಅಂತ ಹೇಳಿ ಅನ್ನಿಸ್ತು. ನಿಮ್ಗೂ ಹಾಗೆ ಅನ್ಸಿದೆ ಅಂತ ಅನ್ಕೊಳ್ತೀನಿ ಅಲ್ವಾ?